ಸೊ ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಮತ್ತೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಜಸ್ಟ್ ಕನ್ಫರ್ಮ್ ಮಾಡಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ರೈಟ್, ಸೊ ನನ್ನ ಸ್ಕ್ರೀನ್ ಕಾಣ್ತಿದೆಲ್ಲ, ದಯವಿಟ್ಟು ಕನ್ಫರ್ಮ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡಿ. ವೆರಿ ಗುಡ್. ಓಕೆ, ರೈಟ್. ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಈ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಯೂಸಿಂಗ್ ಜೆನ್ AI ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು 2ನೇ ದಿನ ಅಡ್ವಾನ್ಸ್ಡ್ ಎಕ್ಸೆಲ್ ಯೂಸಿಂಗ್ ಜೆನ್ AI ಕನ್ನಡದಲ್ಲಿ ಈ ಒಂದು ಸೆಷನ್ ಅನ್ನ ನಾವು ಕಲಿಯೋಣ. ರೈಟ್. ಸೊ ಇವಾಗ ನಾ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬಾ ಜನ ಫ್ರೆಶರ್ಸ್ ಅಂದ್ರೆ ಎಕ್ಸೆಲ್ ಬಗ್ಗೆ ಏನೂ ಗೊತ್ತಿಲ್ಲದಿರೋ ಕೂಡ ಇರೋದ್ರಿಂದ ಫಸ್ಟ್ ಒಂದು ಟಾಪಿಕ್ಸ್ ಲಿಸ್ಟ್ ಮಾಡ್ತೀನಿ. ಇದು ಹೊಸೊಬ್ರಿಗೆ ಅಷ್ಟೇ ಅಲ್ಲ, ಅಕಸ್ಮಾತಾಗಿ ಎಕ್ಸೆಲ್ ಗೊತ್ತಿರೋರು ಕೂಡ ಇದು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದಾದ್ಮೇಲೆ ನಿಮ್ಗೆ ಚಾಟ್ GPT ಹೆಂಗ್ ಯೂಸ್ ಮಾಡಬಹುದು ಅಂತ ನಾವು ನಾಳೆ ಇದನ್ನ ನಾನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇವತ್ತು ತುಂಬಾ ಎಕ್ಸಸೈಸ್ ಇರೋದ್ರಿಂದ ಇವತ್ತು ಮ್ಯಾನ್ಯಲ್ ಆಗಿ ಮತ್ತೆ ಲಾಜಿಕಲಿ ಹೆಂಗೆ ಎಕ್ಸೆಲ್ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಇದನ್ನೇ ಚಾಟ್ GPT ಇನ್ನು ಎಷ್ಟು ಸುಲಭವಾಗಿ ನಾವು ಬರೀ ಕ್ಯಾಲ್ಕುಲೇಷನ್ಸ್ ಅಷ್ಟೇ ಅಲ್ಲ, ರಿಪೋರ್ಟಿಂಗ್ಸ್ ಅಷ್ಟೇ ಅಲ್ಲ, ಇಡೀ ಡ್ಯಾಶ್ ಬೋರ್ಡ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ನಾಳೆ ನಿಮ್ಗೆ ಈ AI ಟೂಲ್ಸ್ ಯೂಸ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಅನ್ನೇ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡ್ತೀನಿ. ರೈಟ್. ನಿನ್ನೆ ನಾವೇನ್ ಮಾಡಿದ್ವಿ ಅಂದ್ರೆ, ಎಕ್ಸೆಲ್ ಬರೀ ಒಂದು ಬೇಸಿಕ್ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಂಡು ಇವತ್ತೇನ್ ಮಾಡೋಣ ಅಂದ್ರೆ, ಎಕ್ಸೆಲ್ ಹೇಗೆ ಯೂಸ್ ಮಾಡಬೇಕು ಮತ್ತೆ ಯಾವ್ಯಾವ ಟಾಸ್ಕ್ ಇದನ್ನ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಫಸ್ಟ್ ಲಿಸ್ಟ್ ಮಾಡ್ತೀನಿ. ಆಮೇಲೆ ಒಂದೊಂದೇ ಟಾಪಿಕ್ಸ್ ಅನ್ನ ಕಲಿತಾ ಹೋಗೋಣ. ಫಸ್ಟ್ ಆಫ್ ಆಲ್, ನಾವು ಎಕ್ಸೆಲ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? MS ಎಕ್ಸೆಲ್. ಈ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ನಾವು MS ಎಕ್ಸೆಲ್ ಕಲಿಬೇಕು, ಇದರಲ್ಲಿ ನಾವು ಅಡ್ವಾನ್ಸ್ಡ್ ಎಕ್ಸೆಲ್ ಅನ್ನ ಕಲಿಬೇಕು ಅಂತ ಅನ್ಕೋತೀರಾ. ನೋಡಿ, ನಾವು ಯಾವುದೇ ಸಬ್ಜೆಕ್ಟ್ ತಗೊಂಡಾಗ ಅದರಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್ ಅಂತ ಏನ್ ಬರುತ್ತಲ್ಲ, ಇದೆಲ್ಲ ನಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಹೋಗುತ್ತೆ ಅಷ್ಟೇ, ಒಬ್ಬೊಬ್ಬರು ಇಂಡಿವಿಜುವಲ್ ಮೇಲೆ. ನನಗೆ ಈಸಿ ಆಗಿರೋ ಬೇಸಿಕ್ ಆಗಿರೋವಂಥದ್ದು ಬೇರೆಯವ್ರಿಗೆ ಅದು ಅಡ್ವಾನ್ಸ್ಡ್ ಅಂತ ಅನ್ಸ್ಬೋದು, ಬೇರೆಯವ್ರಿಗೆ ಅಡ್ವಾನ್ಸ್ ಅನ್ಸೋದು ನಮಗೆ ಬೇಸಿಕ್ ಅಥವಾ ಈಸಿ ಅಂತ ಅನ್ಸ್ಬೋದು. ಸೊ ನಾವು ಏನ್ ಮಾಡೋಣ ಅಂದ್ರೆ, MS ಎಕ್ಸೆಲ್ ಇರುವಂತ ಎಲ್ಲ ಆಪ್ಷನ್ಸ್ ಗಳನ್ನ ಕಲ್ತ್ಕೊಳ್ಳೋಣ. ಹೊಸ ಆಪ್ಷನ್ಸ್ ಇರ್ಬೋದು, ಹಳೆ ಆಪ್ಷನ್ಸ್ ಇರ್ಬೋದು, ರಿಪೋರ್ಟಿಂಗ್ಸ್ ಆಪ್ಷನ್ಸ್ ಇರ್ಬೋದು, ಕ್ಯಾಲ್ಕುಲೇಷನ್ಸ್ ಎಲ್ಲದನ್ನು ನಾವು ಅರ್ಥ ಮಾಡ್ಕೊತಾ ಹೋಗೋಣ. ಫಸ್ಟ್ ಆಫ್ ಆಲ್, ಈ MS ಎಕ್ಸೆಲ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಇದು ಫಸ್ಟ್ ಡೇಟಾ ಸ್ಟೋರ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಮ ಹತ್ರ ಒಂದಷ್ಟು ಡೇಟಾ ಇರುತ್ತೆ, ಅದನ್ನ ಸ್ಟೋರ್ ಮಾಡ್ಕೋಬೇಕು. ಯಾತಕ್ಕೆ ಸ್ಟೋರ್ ಮಾಡ್ತೀನಿ ಅಂದ್ರೆ, ನನಗೇನಾದ್ರೂ ಅಕಸ್ಮಾತಾಗಿ ಮುಂದೆ ನನಗೆ ಏನಾದ್ರೂ ಅನುಕೂಲ ಆಗ್ಬೇಕು ಅಂತಂದಾಗ ಈ ಒಂದು ಎಕ್ಸೆಲ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ಕೋತೀನಿ. ಸೊ ಇದನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಡೇಟಾ ಸ್ಟೋರ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಆಮೇಲೆ ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಇದು ಮೇನ್ ಆಗಿ ಇದಕ್ಕೆ ಯೂಸ್ ಮಾಡೋದು. ಬಟ್ ಇದು ಬಿಟ್ಟು ಇನ್ನು ಅನೇಕ ಉಪಯೋಗಗಳಿವೆ. ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಅನಲೈಸ್ ಅಂದ್ರೆ ಡೇಟಾ ಅನಲೈಸ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಡೇಟಾ ಅನಲೈಸ್ ಮಾಡಿ, ಸೇ ಫಾರ್ ಎಕ್ಸಾಂಪಲ್ ನನಗೊಂದಷ್ಟು ಡೇಟಾ ಸ್ಟೋರ್ ಮಾಡಿದ್ದೀನಿ, ಇದರಿಂದ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ತೆಗಿಬೇಕು. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡೇಟಾ ಇದೆ, ಅದರಲ್ಲಿ ಒಂದು 4 ರೀಜನ್ ಇರುತ್ತೆ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂತ. ನನಗೆ ಬರೀ ನಾರ್ತ್ ರೀಜನ್ ಅಷ್ಟೇ ಬೇಕು. ಅವಾಗ ನಾನು ಫಿಲ್ಟರ್ ಮಾಡಿಕೊಂಡು ನಾರ್ತ್ ರೀಜನ್ ಬಗ್ಗೆ ಅಷ್ಟೇ ನಾನು ಸ್ಟಡಿ ಮಾಡ್ತೀನಿ. ಸೊ ಈ ರೀತಿ ಏನ್ ನಾನು ಮಾಡ್ತೀನಲ್ಲ, ಇದಕ್ಕೆ ನಾವು ಎಕ್ಸೆಲ್ ಅನ್ನ ಯೂಸ್ ಮಾಡ್ಕೊತೀವಿ. ಸೊ ಇದು ಬಿಟ್ಟು ಇನ್ನು ಏನಾದ್ರೂ ಮಾಡಬಹುದಾ? ಇನ್ನು ತುಂಬಾ ಇದರಲ್ಲಿ ಅನುಕೂಲ ಇದೆ. ಏನಪ್ಪಾ ಅಂತಂದ್ರೆ, ಡೇಟಾ ಅನಲೈಸ್ ಮಾಡ್ತೀನಿ, ಇದರಿಂದ ರಿಪೋರ್ಟ್ಸ್ ಕೂಡ ನಾನು ಕ್ರಿಯೇಟ್ ಮಾಡ್ತೀನಿ. ರಿಪೋರ್ಟ್ಸ್ ಅಂತ ಬಂದಾಗ ಚಾರ್ಟ್ಸ್ ಇರ್ಬೋದು, ಗ್ರಾಫ್ಸ್ ಇರ್ಬೋದು, ಅಥವಾ ಪೈವಟ್ ಟೇಬಲ್ಸ್ ಇರ್ಬೋದು, ಸ್ಲೈಸರ್ಸ್ ಇರ್ಬೋದು, ಈ ರೀತಿಯಾದ ಕೆಲವೊಂದು ರಿಪೋರ್ಟ್ಸ್ ಜನಕ್ಕೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಏನ್ ನಾವು ಯೂಸ್ ಮಾಡ್ತೀವಲ್ಲ ಆ ರಿಪೋರ್ಟ್ಸ್, ಅದನ್ನು ಕೂಡ ಇದರಲ್ಲಿ ಮಾಡಬಹುದು. ಇದು ಬಿಟ್ಟು ಇದರಲ್ಲಿ
ಆಟೋಮೇಷನ್ ಕೂಡ ಮಾಡ್ಬೋದು. ಸೊ ಈ ಆಟೋಮೇಷನ್ ನಾವು ಎಕ್ಸೆಲ್ ಅಲ್ಲಿ ಮಾಡೋದು ಬೇಡ, ನಾವು ಇದನ್ನ ಪೈಥಾನ್ ಅಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಹಾಗಾಗಿ ನಾವು ಇಷ್ಟನ್ನ ಅಂದ್ರೆ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ, ಇದನ್ನ ನಾವು MS Excel ಅಲ್ಲಿ ಕಲ್ತ್ಕೊಳ್ಳೋಣ. ಸೊ ಈ ಆಟೋಮೇಷನ್ ಕಳೆದ ಬಾರಿ VBA ದಲ್ಲಿ ನಾನು ಮಾಡಿದ್ದೆ, ಬಟ್ ಆ VBA ಕೋರ್ಸ್ ಕಂಪ್ಲೀಟ್ ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಆ ಲಿಂಕ್ ಅನ್ನು ನಾನು ಕಮ್ಯುನಿಟಿ ಚಾನಲ್ ನಾನು ಕೊಡ್ತೀನಿ, ಬೇಕಿದ್ರೆ ಅದನ್ನ ನೋಡಿಕೊಂಡು ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ನೀವು ಅದನ್ನ ಕಲ್ತ್ಕೋಬಹುದು. ರೈಟ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಈ ಎಕ್ಸೆಲ್ ಈ ಟಾಸ್ಕ್ ಏನಿದೆ, ರಿಪೋರ್ಟ್ಸ್, ಅನಾಲಿಟಿಕ್ಸ್ ಅಥವಾ ಡೇಟಾನ ಸ್ಟೋರ್ ಮಾಡೋದಕ್ಕೆ ನಾನು ಏನೆಲ್ಲ ಆಪ್ಷನ್ಸ್ ಯೂಸ್ ಮಾಡಬೇಕು ಅದನ್ನ ನಾನು ಲಿಸ್ಟ್ ಮಾಡ್ತೀನಿ. ಆಮೇಲೆ ನಾವು ಎಕ್ಸಸೈಸ್ ಅನ್ನ ವರ್ಕ್ ಮಾಡ್ತಾ ಹೋಗೋಣ. ರೈಟ್. ಫಸ್ಟ್ ನನಗೆ ಏನಾದ್ರೂ ಅಕಸ್ಮಾತ್ತಾಗಿ ಒಂದು ರಿಪೋರ್ಟ್ಸ್ ಮಾಡಬೇಕು ಅಥವಾ ನನಗೆ ಇಮಿಡಿಯೇಟ್ ಆಗಿ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕು, ನಾನು ಏನ್ ಮಾಡ್ಬೋದು ಅಂದ್ರೆ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ನನಗೆ ಆಟೋ ಲಿಸ್ಟ್ ಮತ್ತೆ ಕಸ್ಟಮ್ ಲಿಸ್ಟ್ ಅಂತ ಬರುತ್ತೆ. ಸೊ ಇದರಿಂದ ಏನು ಉಪಯೋಗ ಅಂತಂದ್ರೆ, ನನಗೆ ಅಕಸ್ಮಾತ್ತಾಗಿ ಒಂದು ರಿಪೋರ್ಟ್ಸ್ ಮಾಡಬೇಕು, ಯಾವಾಗ್ಲೂ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡೇ ಇರಕ್ಕಾಗಲ್ಲ. ಒಂದು ಏನೋ ಲಿಸ್ಟ್ ಅನ್ನ ನಾನು ಇಮಿಡಿಯೇಟ್ ಆಗಿ ಇಲ್ಲಿ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ಸುಲಭವಾಗಿ ನಾವು ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಾದ್ಮೇಲೆ ಶೀಟ್ ಪ್ರೊಟೆಕ್ಷನ್. ಶೀಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಯಾತಕ್ಕೆ ಪ್ರೊಟೆಕ್ಟ್ ಮಾಡಬೇಕು? ನಾನು ಒಂದು ರಿಪೋರ್ಟ್ಸ್ ಮಾಡಿರ್ತೀನಿ, ಡ್ಯಾಶ್ ಬೋರ್ಡ್ ಮಾಡಿರ್ತೀನಿ, ನಾನು ಅಕಸ್ಮಾತ್ ಬೇರೆ ಯಾರಿಗಾದ್ರೂ ಇದನ್ನ ಕೊಟ್ಟಾಗ ಅವ್ರ ಅದನ್ನ ಡಿಲೀಟ್ ಮಾಡೋದಾಗ್ಲಿ ಅಥವಾ ಒಂದು ಡೇಟಾ ಮ್ಯಾನಿಪುಲೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಸೊ ಅಂತ ಸಮಯದಲ್ಲಿ ಈ ಒಂದು ಶೀಟ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಆಪ್ಷನ್ ಅನ್ನ ನಾವು ಕಲಿಬೇಕಾಗಿ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಯಾತಕ್ಕೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ರಿಪೋರ್ಟ್ಸ್ ಮಾಡ್ತಿರ್ತೀನಿ, ಡೈನಾಮಿಕ್ ಆಗಿ ಒಂದು ರಿಪೋರ್ಟ್ಸ್ ಬೇಕು. ಇವಾಗ ನೆನ್ನೆ ಅಷ್ಟೇ ಹೇಳಿದೆ, ಒಂದಷ್ಟು KPIs ಅನ್ನ ನಾವು ಮಾಡಬೇಕಾಗುತ್ತೆ ಅಂತ. ಸೊ ಏನ್ KPIs ನಾಳೆ ನಾವು ChatGPT ಯೂಸ್ ಮಾಡ್ಕೊಂಡು ನಿಮ್ಗೆ ಈಸಿಯಾಗಿ ಕಲಿಸ್ಕೊಡ್ತೀನಿ. ಬಟ್ ಜಸ್ಟ್ ಅನ್ ಎಕ್ಸಾಂಪಲ್, ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಮಾರ್ಕೆಟ್ ಶೇರ್ ಅಂತ, ಮಾರ್ಕೆಟ್ ಶೇರ್ ಬಂದು ಒಂದು ಪ್ರಾಡಕ್ಟ್ ಸೇಲ್ಸ್, ಅದನ್ನ ನಾನು ಟೋಟಲ್ ಸೇಲ್ಸ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಅದಕ್ಕೊಂದು ಫಾರ್ಮುಲಾ ಹಾಕ್ಬೇಕು. ಸೊ ಆ ಫಾರ್ಮುಲಾಗೆ ಏನೆಲ್ಲ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸಪೋಸ್ ನನಗೊಂದು ಟೇಬಲ್ ಇದೆ, ಆ ಟೇಬಲ್ಗೆ ಇನ್ನೊಂದು ಟೇಬಲ್ ಇಂದ ಡೇಟಾ ತರಬೇಕು, ಅಥವಾ ನನ್ನ ಕಾಲಮ್ ಇದೆ ಅದ್ರಲ್ಲಿ ನಾನು ಕಂಡೀಷನಲ್ ಫಾರ್ಮುಲಾಸ್ ಹಾಕ್ಬೇಕು. ಸೊ ಈ ರೀತಿ ನನಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತಂದಾಗ ನಾವು ಈ ಎಕ್ಸೆಲ್ ಅನ್ನ ಯೂಸ್ ಮಾಡ್ಕೊಬೋದು. ಇದಕ್ಕೆ ನಾವು ಫಾರ್ಮುಲಾಸ್ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದರಲ್ಲಿ ಎಷ್ಟೊಂದು ತರ ಫಾರ್ಮುಲಾಸ್ ಇದೆ. ನಾನು ಅದನ್ನ ನಿಮ್ಗೆ ಈ ಹೊಸದಾಗಿ ಇನ್ಕ್ಲೂಡ್ ಆಗಿರುವಂತ 365 ಫಾರ್ಮುಲಾಸ್ ಜೊತೆಗೆ ಹಳೆ ಫಾರ್ಮುಲಾಸ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್. ಇದಾದ್ಮೇಲೆ ನೆಕ್ಸ್ಟ್ ಸಪೋಸ್ ನಾನು ಒಂದು ಡೇಟಾ ಇದೆ, ನಾನು ಡೇಟಾನ ಸ್ಟಡಿ ಮಾಡಬೇಕು. ಹೆಂಗ್ ಸ್ಟಡಿ ಮಾಡ್ತೀನಿ? ಇವಾಗ ಅದನ್ನ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 25 ಸ್ಟೇಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಯಾವ್ಯಾವ ಎಷ್ಟು ಸೇಲ್ಸ್ ಆಗಿದೆ ಅಂತ ನಾನು ನೋಡಬೇಕು, ಅಥವಾ ನಾನು ಅದನ್ನ ಲಿಸ್ಟ್ ಮಾಡಬೇಕು. ಸೊ ಅವಾಗ ನಾವು ಸ್ಟಡಿ ಮಾಡಬೇಕು ಅಂದ್ರೆ ನಾನೇನ್ ಮಾಡಬೇಕು? ಸಾರ್ಟ್ ಮಾಡಬೇಕು. ಸಾರ್ಟ್ ಅಂದ್ರೆ ಅರೇಂಜ್ ಮಾಡುವಂಥದ್ದು. ಸೊ ಈ ಸಾರ್ಟಿಂಗ್ ನಿಮ್ಗೆಲ್ಲಾ ಡೇಟಾ, ಫಾರ್ ಎಕ್ಸಾಂಪಲ್ SQL ಇರ್ಬೋದು, ಪೈಥಾನ್ ಇರ್ಬೋದು, ಅಥವಾ ಯಾವುದೇ ನೀವು ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಟೂಲ್ಸ್ ತಗೊಂಡಾಗ ನಾವು ಸಾರ್ಟಿಂಗ್ ಅನ್ನ ಮಾಡಬೇಕು. ಸಾರ್ಟ್ ಮಾಡಿಲ್ಲ ಅಂತಂದ್ರೆ ನಮ್ಗೆ ಡೇಟಾ ಸ್ಟಡಿ ಮಾಡಕ್ಕಾಗಲ್ಲ. ಓಕೆ, ರೈಟ್. ನೆಕ್ಸ್ಟ್ ಸಪೋಸ್ ನನಗೆ ಒಂದು ಡೇಟಾ ಅಂದ್ರೆ ಒಂದು 10,000 ರೆಕಾರ್ಡ್ಸ್ ಇದೆ. ಆ ರೆಕಾರ್ಡ್ಸ್ ಅನ್ನ ನಾನು ಕೆಲವೊಂದಷ್ಟೇ ರೆಕಾರ್ಡ್ಸ್ ಗಳನ್ನ ನಾನು ನೋಡಬೇಕು. ಸೊ ಅಂತ ಟೈಮಲ್ಲಿ ನನಗೆ ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಫಿಲ್ಟರ್ಸ್ ಯಾಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ಈಗ ನನಗೆ ಒಂದು 4 ರೀಜನ್ ಇದೆ, ನನಗೆ ಒಂದು ರೀಜನ್ ಅಷ್ಟೇ ಬೇಕು, ಅವಾಗ ನಾನು ಫಿಲ್ಟರ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ನಾನು ಫಿಲ್ಟರ್ಸ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಫಾರ್ಮ್ಯಾಟಿಂಗ್ ಅಂದ್ರೆ ನನಗಿರುವಂತ ಡೇಟಾನ ನಾನು ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಆಗಿ ನಾನು ಪ್ರೆಸೆಂಟ್ ಮಾಡುವಂಥದ್ದು. ಅದರಲ್ಲಿ ನಿಮಗೆ ಕಂಡೀಷನ್ ಹಾಕಿ ನಾನು ಒಂದು ಫಾರ್ಮ್ಯಾಟಿಂಗ್ ಅನ್ನ ಮಾಡ್ಬೇಕಂತ ಬರುತ್ತೆ. ಸೊ ಅವಾಗ ನಾನು ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸಪೋಸ್ ನನಗೆ ಡೇಟಾ ಇದೆ, ಆ ಡೇಟಾದಲ್ಲಿ ಒಂದಷ್ಟು ನಂಬರ್ಸ್ ಇದಾವೆ, ಆ ನಂಬರ್ಸ್ ಅನ್ನ ನಾನು ಫಾರ್ಮ್ಯಾಟ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ, ನನಗೆ ಕರೆನ್ಸಿ ಸಿಂಬಲ್ ತೋರಿಸ್ಬೇಕು, ಸೇ ಡಾಲರ್ಸ್ ತೋರಿಸ್ಬೇಕು, ಅಥವಾ ರುಪೀಸ್ ಅಲ್ಲಿ ತೋರಿಸ್ಬೇಕು, ಅಥವಾ ನನಗೊಂದು ಯೂನಿಟ್ಸ್ ಇರುತ್ತೆ, ಅಥವಾ ಡೇಟಾ ಬಂದು ಡೆಸಿಮಲ್ಸ್ ಇರುತ್ತೆ, ಅದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಅವಾಗ ನಾನು ಈ ನಂಬರ್ ಫಾರ್ಮ್ಯಾಟಿಂಗ್ ಅನ್ನ ಯೂಸ್ ಮಾಡಬೇಕಾಗುತ್ತೆ.
ರೈಟ್. ಇದಾದ್ಮೇಲೆ ನೆಕ್ಸ್ಟ್ ನಾನು ಸಪೋಸ್ ಏನಾದರೂ ಅಕಸ್ಮಾತ್ ಆಗಿ ಡೇಟಾ ಅನಲೈಸ್ ಮಾಡಬೇಕು, ಅವಾಗ ಪೈವಟ್ ಟೇಬಲ್ಸ್ ಯೂಸ್ ಮಾಡ್ತೀನಿ. ಸಪೋಸ್ ಪೈವಟ್ ಟೇಬಲ್ಸ್ ಕ್ರಿಯೇಟ್ ಮಾಡಾದ್ಮೇಲೆ ನನಗೆ ಅಕಸ್ಮಾತ್ ಏನೋ ಒಂದು ರಿಪೋರ್ಟ್ಸ್ ತೋರಿಸ್ಬೇಕು ಚಾರ್ಟ್ ಮೂಲಕ, ಅವಾಗ ನಾ ಏನ್ ಮಾಡ್ತೀನಿ, ಚಾರ್ಟ್ಸ್ ಅಂಡ್ ಗ್ರಾಫ್ಸ್ ಇದನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಈಗ MS Excel 365 ಏನಿದೆಯಲ್ಲ, ಅದರಲ್ಲಿ ಇನ್ನೂ ಹೆಚ್ಚಿನ ಆಪ್ಷನ್ಸ್ ಇದೆ. ಅದ್ರಲ್ಲಿ ನಾವು ಪವರ್ ಕ್ವೆರಿ ಎಡಿಟರ್ ಅಂತಿದೆ, ಪವರ್ ಪೈವಟ್ಸ್ ಅಂತಿದೆ. ಓಕೆ, ಸೊ ಈ ರೀತಿ ಅಡ್ವಾನ್ಸ್ಡ್ ಟಾಪಿಕ್ಸ್ ಕೂಡ ಇವಾಗ ಇನ್ಕ್ಲೂಡ್ ಆಗಿದೆ. ಇದೆಲ್ಲ ಬಂದು ತುಂಬಾ ವರ್ಷನ ಆಯ್ತು ಬಂದು, ಆದ್ರೂ ತುಂಬಾ ಜನಕ್ಕೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಪವರ್ ಕ್ವೆರಿ ಎಡಿಟರ್ನ ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಎಕ್ಸೆಲ್ ಫಾರ್ಮುಲಾಸ್ ಮತ್ತೆ ಆಟೋಮೇಷನ್ಸ್ ಕೂಡ ನೀವು ಈ ಪ್ರೋಗ್ರಾಮಿಂಗ್ ಅಂಡ್ ಫಾರ್ಮುಲಾಸ್ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು, ಇನ್ನು ಬೇಗ ನಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ರೈಟ್. ಸೊ ಇದು ಒಂದಷ್ಟು ಲಿಸ್ಟ್ ಆಫ್ ಎಕ್ಸೆಲ್ ಟಾಪಿಕ್ಸ್. ಇದು ಇಷ್ಟು ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನೀವೊಂದು ಡ್ಯಾಶ್ ಬೋರ್ಡ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥ ಡೇಟಾನ ಈಸಿಯಾಗಿ ಅನಲೈಸ್ ಮಾಡಿ ಅದನ್ನ ಸ್ಟಡಿ ಮಾಡ್ಬೋದು. ಓಕೆ, ಸೊ ಇದನ್ನೆಲ್ಲ ಮಾಡೋದಕ್ಕೆ ನಾನು ಒಂದಷ್ಟು ಫೈಲ್ಸ್ ಅನ್ನ ಇಟ್ಟಿದ್ದೀನಿ. ಈ ಫೈಲ್ಸ್ ನಿಮ್ಗೆ ಖಂಡಿತ ನಾನು ಕೊಡ್ತೀನಿ. ಇದೆಲ್ಲ ನಿಮ್ಗೆ ಮಾಡಿರೋದು. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಕೂಡ ಇದೇ ಫೈಲ್ಸ್ ಅನ್ನು ಯೂಸ್ ಮಾಡಿದ್ದೆ. ಸೊ ಕೆಲವ್ರ ಹತ್ರ ಇರ್ಬೋದು, ಅಕಸ್ಮಾತ್ ಹೊಸದಾಗಿ ಯಾರು ಸೇರ್ಕೊಂಡಿರ್ತೀರೋ ಅವ್ರ ಹತ್ರ ಇಲ್ಲ ಅಂದ್ರೆ ಈ ಫೈಲ್ಸ್ ಅನ್ನ ಮತ್ತೆ ನಾನು ಇದನ್ನ ನಿಮಗೆ ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೂ ಹೊಸ ಹೊಸ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಹಂಗಾಗಿ ಯಾರೆಲ್ಲ ಪ್ರೀವಿಯಸ್ ಸೆಷನ್ಸ್ ಅಟೆಂಡ್ ಮಾಡಿದ್ರಿ ಅವರು ಕೂಡ ಈ ಫೈಲ್ಸ್ ಅನ್ನ ಇಟ್ಕೊಳ್ಳಿ. ರೈಟ್, ಫಸ್ಟ್ ನಾನೊಂದು ಫೈಲ್ ಓಪನ್ ಮಾಡ್ತೀನಿ. ಓಕೆ, ಸೊ ನಾನು ಇವಾಗ ಸ್ವಲ್ಪ ಸ್ಲೋ ಹೋಗ್ತೀನಿ. ಅಕಸ್ಮಾತ್ ಆಗಿ ಏನಾದರೂ ಇಲ್ಲಿ ಇರ್ತಕ್ಕಂಥ ಯಾರಾದರೂ ನಿಮಗೆ ಈ ಒಂದು ಟಾಪಿಕ್ಸ್ ಅನ್ನ ನನಗೆ ಗೊತ್ತು ಅಂದ್ರೆ ದಯವಿಟ್ಟು ಅಟೆಂಡ್ ಮಾಡಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ಎಕ್ಸೆಲ್ 0 ಅಂದ್ರೆ ಅವ್ರ ಸ್ಕೋರ್ 0 ಅಂತ ನಾನು ಹೇಳಿದ್ರಿಂದ ತುಂಬಾ ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಒಂದು ಐಡಿಯಾ ಬಂದಾಗ ನಾಳೆ ಅವ್ರಿಗೆ ಜೆನ್ನಿ ಆಯ್ತು ಇನ್ನು ಈಸಿಗೆ ಇನ್ನು ಹೆಚ್ಚಿನ ರೀತಿ ಕಲ್ತ್ಕೊಳ್ಳೋಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಓಕೆ, ರೈಟ್. ರೈಟ್, ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈ ಲಿಸ್ಟ್ ಅಂದ್ರೆ ಏನು, ಇದನ್ನ ಯಾವ ರೀತಿ ನಾವು ಕ್ವಿಕ್ ಆಗಿ ಅಂದ್ರೆ ಬೇಗ ರಿಪೋರ್ಟ್ಸ್ ಅನ್ನ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಇದನ್ನ ತೋರಿಸ್ಕೊಡ್ತೀನಿ. ಲಿಸ್ಟ್ ಅಂತಂದ್ರೆ ಲಿಸ್ಟ್ ಆಫ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು 60 ಜನ ಇದೀವಿ ಅಂತ ಇಟ್ಕೊಳ್ಳಿ. 60 ಜನದ ಲಿಸ್ಟ್ ಅನ್ನು ನಾನು ಮಾಡಬೇಕು ಅಂತಂದ್ರೆ ಟೈಪ್ ಮಾಡ್ತಾ ಕೂರಕ್ಕಾಗಲ್ಲ, ಇಲ್ಲಾಂದ್ರೆ ಕಾಪಿ ಪೇಸ್ಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಒಂದು ಲಿಸ್ಟ್ ಅನ್ನ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಮಂತ್ಲಿ ರಿಪೋರ್ಟ್ ಅನ್ನ ಮಾಡಬೇಕು. ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಜಾನ್ ಅಥವಾ ಜಾನ್ವರಿ ಫುಲ್ ಮಂತ್ ಅನ್ನ ನಾನು ಟೈಪ್ ಮಾಡಬಹುದು. ನೀವು ಏನಾದ್ರೂ ಟೈಪ್ ಮಾಡಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನಗೆ ಕರ್ಸರ್ ಅನ್ನ ಮೂವ್ ಮಾಡಿದಾಗ ನನ್ನ ಕರ್ಸರ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಈ ಡಾಕ್ಟರ್ ಸಿಂಬಲ್ ತರ ಇದು ಇರುತ್ತೆ ಹಿಂಗೆ. ಇದನ್ನ ನಾನು ಮೂವ್ ಮಾಡಿದಾಗ ಇಲ್ಲೊಂದು ಡಾಟ್ ತರ ಇದೆ ಬಾಕ್ಸ್. ಇಲ್ಲಿ ಮೂವ್ ಮಾಡಿದಾಗ ನನ್ನ ಕರ್ಸರ್ ಚೇಂಜ್ ಆಗುತ್ತೆ ಅಲ್ಲಿ ಬ್ಲ್ಯಾಕ್ ಕಲರ್. ಈ ಒಂದು ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆಲ್ಲ, ಇದಕ್ಕೆ ನಾವು ಫಿಲ್ ಹ್ಯಾಂಡಲ್ ಅಂತ ಕರಿತೀವಿ. ಫಿಲ್ ಹ್ಯಾಂಡಲ್ ಅಂದ್ರೆ ನೋಡಿ, ನಾನು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಂಗೊಂದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಒಂದು ಲಿಸ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅಕಸ್ಮಾತ್ ನಾನು ಬರೀ ಜಾನ್ ಅಂತ ಕೊಡ್ತೀನಿ ನೋಡಿ, ನಾನು ಯಾವ ಕೇಸಲ್ಲಿ ಕೊಟ್ಟಿರ್ತೀನಿ, ಸ್ಮಾಲರ್ ಕೇಸ್, ಅಪ್ಪರ್ ಕೇಸ್, ಯಾವ ಕೇಸಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ನನಗೆ ಇಲ್ಲಿ ಈ ಒಂದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ವೀಕ್, ಅಕಸ್ಮಾತ್ ನಾನು ಸಂಡೇ, ಮಂಡೇ, ಟ್ಯೂಸ್ಡೇ ರಿಪೋರ್ಟ್ಸ್ ಅಂದ್ರೆ ವೀಕ್ಲಿ ರಿಪೋರ್ಟ್ಸ್ ಮಾಡ್ತೀನಿ ನೋಡಿ. ಸಂಡೇ ಡ್ರ್ಯಾಗ್ ಮಾಡಿದ್ರೆ ನನಗೆ ಆ ಲಿಸ್ಟ್ ಬರುತ್ತೆ. ಸೊ ನಾನು ಅಕಸ್ಮಾತ್ ಆಗಿ ಅಬ್ರಿವೇಟೆಡ್ ಅಂದ್ರೆ ಬರೀ ಒಂದು 3 ಕ್ಯಾರೆಕ್ಟರ್ಸ್ ಅಷ್ಟೇ ಕೊಟ್ರೆ ಅದು ಕೂಡ ಇಲ್ಲ. ಕ್ವಾರ್ಟರ್ಲಿ ರಿಪೋರ್ಟ್ಸ್ ಮಾಡ್ಬೇಕು ನಾನು, ಅದು ಕೂಡ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು 1 ಅಂತ ಕೊಡ್ತೀನಿ, 4 ಬರುತ್ತೆ. ಅದಾದ್ಮೇಲೆ ಮತ್ತೆ 1, 2, 3, 4, ಯಾಕಂದ್ರೆ ನಮ್ಗಿರುವಂಥದ್ದು ಬರೀ 4 ಕ್ವಾರ್ಟರ್ 1 ಇಯರ್. ರೈಟ್, ನೆಕ್ಸ್ಟ್ ಸಪೋಸ್ ನನಗೇನಾದ್ರೂ ಈ ಪ್ರಾಡಕ್ಟ್ ಒಂದು ಯುನೀಕ್ ಪ್ರಾಡಕ್ಟ್ಸ್ ಅನ್ನು ಮಾಡಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಈಗ ಜಸ್ಟ್ ಪ್ರಾಡಕ್ಟ್ 01 ಅಂತ ಕೊಡ್ತೀನಿ. ಇವಾಗ ನಾನು ಇದನ್ನ ಡ್ರ್ಯಾಗ್ ಮಾಡ್ತೀನಿ ನೋಡಿ, ಯುನೀಕ್ ಪ್ರಾಡಕ್ಟ್ ನೇಮ್ ಸೀರಿಯಲ್ ನಂಬರ್ ವೈಸ್ ಬಂದ್ಬಿಡುತ್ತೆ.
ಸೊ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ನೋಡಿ. ಇಲ್ಲೊಂದು ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ, ಫಸ್ಟ್ ಇಂದ ಮಾಡ್ತೀನಿ ಇದನ್ನ. ನಾನು ಇಲ್ಲಿ ಹೋಗ್ಬಿಟ್ಟು 1 ಅಂತ ಟೈಪ್ ಮಾಡಿ, ಈ ಒಂದು ಬಾಕ್ಸ್ ಇದೆಯಲ್ಲ ಇಲ್ಲಿ, ಈ ಫಿಲ್ ಹ್ಯಾಂಡಲ್ ಅಂತ ಕರಿತೀವಿ. ಇದನ್ನ ನಾನು ಡ್ರ್ಯಾಗ್ ಮಾಡಿದ್ರೆ ನೋಡಿ, ಇದು 1 ಅಂತಾನೆ ಬರುತ್ತೆ. ನಾನು ಡ್ರ್ಯಾಗ್ ಮಾಡಿದಾಗ ಇಲ್ಲೊಂದು ಚಿಕ್ಕದೊಂದು ಬಾಕ್ಸ್ ಬರುತ್ತೆ. ಇದು ಆಟೋ ಫಿಲ್ ಆಪ್ಷನ್ಸ್ ಅಂತ ಕರಿತೀವಿ. ಇದು ನಾನು ಕ್ಲಿಕ್ ಮಾಡಿದಾಗ ನನಗೊಂದಷ್ಟು ಆಪ್ಷನ್ಸ್ ಬರುತ್ತೆ. ನಾನು ಏನಾದ್ರೂ ಇಲ್ಲಿ ಫಿಲ್ ಸೀರೀಸ್ ಅಂತ ಕೊಟ್ರೆ ನೋಡಿ, ಆಟೋಮೆಟಿಕ್ ಆಗಿ ಸೀರೀಸ್ ಫಿಲ್ ಆಗುತ್ತೆ. ಸಪೋಸ್ ನನ್ಗೆ ಈ ರೀತಿ ಬೇಡ, ನಾನೇ ಸೀರಿಯಲ್ ನಂಬರ್ ಮಾಡ್ತೀನಿ ನೋಡಿ, 1 2 ಅಂತ ಟೈಪ್ ಮಾಡಿ ಈ ಎರಡನ್ನು ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಸುಮ್ಮನೆ ಡ್ರ್ಯಾಗ್ ಮಾಡಿದ್ರೆ ನನಗೆ ಇಲ್ಲಿ ಆಟೋಮೆಟಿಕ್ ಆಗಿ ಸೀರಿಯಲ್ ನಂಬರ್ ಬರುತ್ತೆ. ಇದು ಹೆಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ 1 ಮತ್ತೆ 5 ಅಂತ ಕೊಡ್ತೀನಿ. ಈ 1 and 5 ಅಂತ ಕೊಟ್ಟಾಗ ನನಗೆ ನೆಕ್ಸ್ಟ್ ನಂಬರ್ಸ್ ನೋಡಿ ಯಾವ ರೀತಿ ಬರುತ್ತೆ ನೋಡಿ, 1 5 9. ಈ ಸೀರೀಸ್ ಏನಿದೆಯಲ್ಲ ಆ ಸೀರೀಸ್ ಇಲ್ಲಿ ಬರುತ್ತೆ. ಹೆಂಗ್ ಬರುತ್ತೆ ನೋಡಿ, ಇವಾಗ ಇದು 1 2 ಇದೆರಡು ಡಿಫ್ರೆನ್ಸ್ ಬಂದು 1 ಇರುತ್ತೆ. ಸೊ ನೆಕ್ಸ್ಟ್ ನಂಬರ್ ಬಂದು 2 + 1 3 + 1 4 + 1 ಹಿಂಗ್ ಹೋಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ನಮ್ಗೆ 1 and 5 ಡಿಫ್ರೆನ್ಸ್ ಬಂದು 4, 5 + 4 9 ಆಗುತ್ತೆ, 9 + 4 13. ಸೊ ಈ ರೀತಿ. ಸೊ ಇದು ಒಂದು ಎಕ್ಸೆಲ್ ಒಂದು ಸ್ಪೆಷಾಲಿಟಿ. ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂರ್ಬೇಕು ಅನ್ನೋದಿಲ್ಲ, ಆಟೋಮೆಟಿಕ್ ಆಗಿ ಈ ತರ ಲಿಸ್ಟ್ ಗಳನ್ನ ಕ್ರಿಯೇಟ್ ಮಾಡಬಹುದು. ರೈಟ್. ಕೆಲವು ಟೈಮ್ಗೆ ಈ ಆಪ್ಷನ್ ಡಿಸೇಬಲ್ ಆಗ್ಬಿಡುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಡಿಸೇಬಲ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ನೋಡಿ, ಲೋಗ್ ನಾನು ಮೂವ್ ಮಾಡ್ತೀನಿ ಕರ್ಸರ್, ಇದು ಕರ್ಸರ್ ಚೇಂಜ್ ಆಗಲ್ಲ, ಇದು ನಾನು ಡ್ರ್ಯಾಗ್ ಮಾಡಕ್ ಆಗಲ್ಲ. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ರೀತಿ ಆದ್ರೆ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಟೂಲ್ ಅಥವಾ ಅಪ್ಲಿಕೇಶನ್ ಏನೂ ಆಗಿರಲ್ಲ. ನೀವು ಸ್ಟ್ರೈಟ್ ಅವೇ ಇಲ್ಲಿ ಫೈಲ್ ಇರುತ್ತೆ, ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ, ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಅಡ್ವಾನ್ಸ್ ಇರುತ್ತೆ. ಈ ಅಡ್ವಾನ್ಸ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಇಲ್ಲಿ ನಮಗೆ ಎನೇಬಲ್ ಫಿಲ್ ಹ್ಯಾಂಡಲ್ ಅಂಡ್ ಸೆಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಇರುತ್ತೆ. ಇದು ನಿಮಗೆ ಡಿಸೇಬಲ್ ಆಗಿರುತ್ತೆ. ಇದನ್ನು ಓಕೆ ಅಂತ ಕೊಟ್ರೆ ನೋಡಿ, ಇವಾಗ ನಾನು ಡ್ರ್ಯಾಗ್ ಮಾಡೋಕ್ಕಾಗಲ್ಲ ನೋಡಿ. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ಥರ ಈ ಡ್ರ್ಯಾಗ್ ಮಾಡೋದಕ್ಕೆ ಆಪ್ಷನ್ ಡಿಸೇಬಲ್ ಆಗಿದ್ರೆ, ಸೀದಾ ಇಲ್ಲಿ ಹೋಗಿ ಫೈಲ್, ಆಪ್ಷನ್ಸ್, ಅಡ್ವಾನ್ಸ್ಡ್, ಇಲ್ಲಿ ಎನೇಬಲ್ ಫಿಲ್ ಹ್ಯಾಂಡಲ್, ಇದನ್ನ ಎನೇಬಲ್ ಮಾಡ್ಕೊಂಡು ಓಕೆ ಅಂತ ಮಾಡಿ ನಿಮಗೆ ಮತ್ತೆ ಅದು ಆಪ್ಷನ್ ಎನೇಬಲ್ ಆಗುತ್ತೆ. ಓಕೆ, ಡನ್. ಇದು ಬಂದು ಆಟೋ ಲಿಸ್ಟ್ ಅಂತ ಕರಿತೀವಿ. ಯಾಕೆಂದ್ರೆ ಇದು ಬಂದು ಆಲ್ರೆಡಿ ಎಕ್ಸೆಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆಲ್ರೆಡಿ ಇದು ಎಕ್ಸೆಲ್ ಅಲ್ಲಿ ಇದೆ. ಓಕೆನಾ? ಸೊ ಇವಾಗ ಅಕಸ್ಮಾತ್ ಆಗಿ ಏನಾದ್ರು ನಾನು ಇಲ್ಲಿ ಹೋಗ್ತೀನಿ, ನನಗೆ ನಂದೇ ಆದ ಕೆಲವೊಂದು ಲಿಸ್ಟ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸ್ಟೇಟ್ ಇದೆ, ಇದು ನಾನು ರಿಪೋರ್ಟ್ಸ್ ಮಾಡ್ತೀನಿ, ಈ ಲಿಸ್ಟ್ ನನಗೆ ಬೇಕು. ಇಲ್ಲೊಂದು ಸಬ್ ಕ್ಯಾಟಗರೀಸ್ ಇದೆ, ಈ ಲಿಸ್ಟ್ ಬೇಕು. ಅಥವಾ ಕಸ್ಟಮರ್ ನೇಮ್, ಈ ರೀತಿ ನನಗೆ ಬೇರೆ ಒಂದು ಲಿಸ್ಟ್ ಬೇಕು. ಅದು ಎಕ್ಸೆಲ್ ಅಲ್ಲಿ ಇರಲ್ಲ, ನನಗೆ ಬೇಕಾಗಿರುವಂತ ಲಿಸ್ಟ್. ಸೊ ಈ ರೀತಿ ನಾನು ಲಿಸ್ಟ್ ಮಾಡಬೇಕು ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಟೇಟ್ ಅಂತಿದೆ. ನಾನು ಇದನ್ನೇನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಹೋಗ್ಬಿಟ್ಟು Ctrl+Shift+Down ಆರೋ. ನಿಮಗೆ ಏನಾದ್ರೂ ಶಾರ್ಟ್ ಕಟ್ ಕೀಸ್ ಕಲಿಬೇಕು ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಹೋಗಿ 125+ ಶಾರ್ಟ್ ಕಟ್ ಕೀಸ್ ವಿತ್ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ನಿಮ್ಮ ಇದರಲ್ಲಿ ಎಲ್ಲಾ ಶಾರ್ಟ್ ಕಟ್ ಕೀಸ್ ಅನ್ನ ನೀವು ಕಲ್ತ್ಕೋಬಹುದು. ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ, ನಾನು ಲಿಂಕ್ ಅನ್ನ ಕಳಿಸ್ತೀನಿ. ನಾನು ಆಲ್ರೆಡಿ ನಾನು ಕಮ್ಯುನಿಟಿ ಚಾನಲ್ ಕಳಿಸಿದ್ದೀನಿ. ಅದಕ್ಕೂ ಎಷ್ಟೊಂದು ಕನ್ನಡದಲ್ಲಿ ವಿಡಿಯೋಸ್ಗಳನ್ನು ಹಾಕಿದ್ದೀನಿ, ನೋಡ್ಕೊಂಡು ಬೇಕಾದ್ರೆ ಕಲ್ತ್ಕೋಬಹುದು. ಯಾಕಂದ್ರೆ ಇಲ್ಲಿ ನಾನು ಶಾರ್ಟ್ ಕಟ್ ಕೀಸ್ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಬಟ್ ಶಾರ್ಟ್ ಕಟ್ ಕೀ ನೀವೇನಾದ್ರೂ ಸೆಲೆಕ್ಟ್ ಮಾಡಬೇಕು ಅಂದ್ರೆ Ctrl+Shift+Down ಆರೋ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ನಾನು ಸ್ಟೆಪ್ಸ್ ಹೇಳ್ತೀನಿ. ಸಿಂಪಲ್ ನೋಡಿ, ಫೈಲ್, ಆಪ್ಷನ್ಸ್. ಓಕೆ, ಫೈಲ್ ಆಪ್ಷನ್ಸ್ಗೆ ಹೋದ್ರೆ ನನಗಿಲ್ಲಿ ಅಡ್ವಾನ್ಸ್ಡ್ ಅಂತ ಬರುತ್ತೆ. ಅಡ್ವಾನ್ಸ್ಡ್ ಮತ್ತೆ ನಾನು ಏನ್ ಮಾಡ್ತೀನಿ, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಎಡಿಟ್ ಕಸ್ಟಮ್ ಲಿಸ್ಟ್ ಅಂತ ಬರುತ್ತೆ. ಈಗ ನಾನು ಎಡಿಟ್ ಕಸ್ಟಮ್ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನನಗೆ ಕಸ್ಟಮ್ ಲಿಸ್ಟ್ ಅಂತ ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ನಾನು ಆಲ್ರೆಡಿ ಎಷ್ಟೊಂದು ಲಿಸ್ಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸಂಡೇ, ಮಂಡೇ, ಸ್ಯಾಟರ್ಡೇ, ಮತ್ತೆ ಇಲ್ಲಿ ನೋಡಿ ಇದು ಜಾನ್ವರಿ, ಫೆಬ್ರವರಿ, ಇದೆಲ್ಲ ಬಂದಿಲ್ಲಿ ಡಿಸೇಬಲ್ ಆಗಿದೆ ನೋಡಿ. ಯಾವ್ದೆಲ್ಲ ಈ ರೀತಿ ಡಿಸೇಬಲ್ ಆಗಿರುತ್ತಲ್ಲ, ಇದೆಲ್ಲ ಬಂದು ಆಟೋ ಲಿಸ್ಟ್ ಅಂದ್ರೆ ಡಿಫಾಲ್ಟ್. ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇದು ಕ್ಲಿಕ್ ಮಾಡ್ತೀನಿ ನೋಡಿ, ಇದನ್ನ ನಾನು ಡಿಲೀಟ್ ಮಾಡ್ಬೋದು ಅಥವಾ ಆಡ್ ಮಾಡ್ಬೋದು. ಅಂದ್ರೆ ಇದೆಲ್ಲ ಬಂದು ನನಗೆ ಬೇಕಾಗಿರ್ತಕ್ಕಂಥ ಲಿಸ್ಟ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ.
ಓಕೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಈ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ನಲ್ಲ, ಇಲ್ಲ ತೋರಿಸುತ್ತೆ D6 ಇಂದ D54 ಅಂತ. ನಾನು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಇಂಪೋರ್ಟ್ ಅಂತ ಕೊಡಬೇಕು. ಇಂಪೋರ್ಟ್ ಅಂತ ಕೊಟ್ಟರೆ ತಗೊಳುತ್ತೆ. ಆಲ್ರೆಡಿ ಈ ಲಿಸ್ಟ್ ಇದೆ ಅಂತ ಕಾಣುತ್ತೆ. ಒಂದು ನಿಮಿಷ ನಾನು ನೋಡ್ತೀನಿ. ಲಿಸ್ಟ್ ಇದ್ರೆ ಅದನ್ನ ಡಿಲೀಟ್ ಮಾಡಬೇಕು. ಯಾವ ಲಿಸ್ಟ್ ನಾನು ನೋಡ್ತೀನಿ. ಓಕೆ. ಸೊ ಈ ಲಿಸ್ಟ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋದ್ರಿಂದ ಅವ್ನು ತಗೋತಾ ಇಲ್ಲ. ಸೊ ಫಸ್ಟ್ ಅದನ್ನ ಡಿಲೀಟ್ ಮಾಡೋಣ. ಕಸ್ಟಮ್ ಲಿಸ್ಟ್ ನೋಡಿ, ಇಲ್ಲಿ ಆಲ್ರೆಡಿ ಇದೆ ಅದು. ಹಂಗಾಗಿ ನಾನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಇದು ಇದೆಯಾ ಅದು D6 ಇಂದ D54 ಅಂತ ಇಂಪೋರ್ಟ್ ಅಂತ ಕೊಡ್ತೀನಿ ನೋಡಿ, ಇಂಪೋರ್ಟ್ ಆಗಿ. ಈಗ ಓಕೆ ಅಂತ ಕೊಟ್ರೆ ನನಗೆ ಆ ಲಿಸ್ಟ್ ಕ್ರಿಯೇಟ್ ಆಗ್ಬಿಡುತ್ತೆ ನೋಡಿ. ಆಯ್ತಾ? ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲೇ ಅಲಬಾಮಾ ಇದನ್ನ ಟೈಪ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದು ನಾನು ಹೊಸದೊಂದು ಫೈಲ್ ತಗೋತೀನಿ ನೋಡಿ, ಇದು ಹೊಸ ಎಕ್ಸೆಲ್ ಫೈಲ್. ಇಲ್ಲೂ ಕೂಡ ನಾನು ಇದನ್ನ ಡ್ರ್ಯಾಗ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಬರುತ್ತೆ. ಇದು ಬರೀ ಇಂಗ್ಲಿಷ್ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಕೂಡ ನೀವು ಮಾಡ್ಬೋದು. ನಾನು ಒಂದು ಲಿಸ್ಟ್ ಆಫ್ ಈ ಕನ್ನಡ ಫಾಂಟ್ ಅಲ್ಲಿ ನಾನು ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇವಾಗ ಅದನ್ನು ಟೈಪ್ ಮಾಡೋದಕ್ಕೆ ಒಂದು ನಿಮಿಷ ಇಲ್ಲಿ ಎಡಿಟ್ ಕಸ್ಟಮ್ ಲಿಸ್ಟ್. ಈಗೆಲ್ಲ ಸುಮ್ಮನೆ ಕಾಪಿ ಮಾಡ್ಕೊಂಡು ನಾನು ಪೇಸ್ಟ್ ಮಾಡ್ತೀನಿ. ಈಗ ನೋಡಿ, ಇದು ನನಗೆ ಕನ್ನಡದಲ್ಲಿ ಇದೆಯಲ್ಲ, ನಾನೇನ್ ಮಾಡ್ತೀನಿ, ಲೋಗೋ ಫಸ್ಟ್ ಅದನ್ನ ಟೈಪ್ ಮಾಡ್ತೀನಿ ನೋಡಿ. ಆಯ್ತಾ? ಈಗ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ರೆ ಡ್ರ್ಯಾಗ್ ಮಾಡಿದ್ರೆ ನನಗೆ ಆ ಲಿಸ್ಟ್ ಬರುತ್ತೆ. ನಿಮ್ಗೆ ಏನಾದ್ರೂ ಕನ್ನಡ ಫಾಂಟ್ ಬೇಕಂತಂದ್ರೆ ಈಗೂ ಮಾಡ್ಬೋದು. ಏನಾದ್ರೂ ಅಕಸ್ಮಾತ್ ಆಗಿ ಹೊಸ ವರ್ಷನ್ ಇರ್ತದ ನೋಡಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ, ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ. ರಿವ್ಯೂ ಐ ಥಿಂಕ್ ಅಲ್ಲಿ, ಸಾರಿ ಡೇಟಾ ಅಲ್ಲ, ರಿವ್ಯೂ ಅಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಅದು ಕೇಳುತ್ತೆ. ಓಕೆನಾ? ಯಾವ ಲ್ಯಾಂಗ್ವೇಜ್ ಇಂದ ಯಾವ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು ಅಂತ. ಇಂಗ್ಲಿಷ್ ಇಂದ ಕನ್ನಡಕ್ಕೆ ನಾನು ಕನ್ವರ್ಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಇದನ್ನ ನಾನು ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ಕಾಪಿ ಮಾಡ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಅದನ್ನ ಪೇಸ್ಟ್ ಕಾಪಿ ಪೇಸ್ಟ್. ಸೊ ಈ ರೀತಿ ಕೂಡ, ಇಲ್ಲ ಅಂದ್ರೂ ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲೇ ಚೇಂಜ್ ಆಗುತ್ತೆ ನೋಡಿ. ಇದನ್ನ ರೈಟ್ ಕ್ಲಿಕ್, ಪೇಸ್ಟ್ ಸ್ಪೆಷಲ್ ಟೆಕ್ಸ್ಟ್, ಪೇಸ್ಟ್ ಸ್ಪೆಷಲ್ ಯೂನಿಕೋಡ್ ಅಂತ ಸಿ. ಈ ರೀತಿ ಕೂಡ ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೂ ನಾನು ಗೂಗಲ್ಗೆ ಹೋಗ್ಬಿಟ್ಟು ಟ್ರಾನ್ಸ್ಲೇಟ್ ಅಂತ ಕೊಟ್ಟು ಅಲ್ಲೂ ಕೂಡ ನಾನು ಅದನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಚಾಟ್ GPT ಕೊಟ್ರೆ ಅದೇ ಅದನ್ನು ಕೊಟ್ಬಿಡುತ್ತೆ. ಓಕೆ. ಸೊ ಈ ರೀತಿ ನಾನು ಒಂದು ಲಿಸ್ಟ್ ಅನ್ನ ಆಲ್ರೆಡಿ ಇರೋದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಸ್ಟಮ್ ಲಿಸ್ಟ್ ಕೂಡ ಮಾಡ್ಕೋಬಹುದು. ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ, ಪ್ರೊಟೆಕ್ಟ್ ಅಂತ. ಏನಕ್ಕೆ ಪ್ರೊಟೆಕ್ಟ್ ಅಂತ ಯೂಸ್ ಮಾಡಬೇಕು ನಾ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಇದೊಂದು ಟೆಂಪ್ಲೇಟ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಏನು ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಡ್ಬೇಕು, ಯಾಕಂದ್ರೆ ತುಂಬಾ ಟಾಪಿಕ್ಸ್ ಇದೆ. ಸುಮ್ಮನೆ ನಿಮ್ಗೆ ಈ ವೆಬಿನಾರ್ಸ್ ಅಲ್ಲೆಲ್ಲ ಮಾಡ್ತಾರಲ್ಲ, ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನೇ 2 ಅವರ್ ಎಳಿತಾರಲ್ಲ, ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಗೆ ನಾನು ಇಲ್ಲಿ ಹೇಳ್ಕೊಡ್ತಾ ಇರೋದು ಕಂಪ್ಲೀಟ್ ಎಕ್ಸೆಲ್ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಕಲ್ಸ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ರೊಟೆಕ್ಟ್ ದ ಶೀಟ್ ಅರ್ಥ ಮಾಡ್ಕೊಳ್ಳಿ. ಪ್ರೊಟೆಕ್ಟ್ ಅಂದ್ರೆ ನನಗೆ ಇಲ್ಲಿರುವಂತ ಡೇಟಾ ಯಾವುದನ್ನು ಡಿಲೀಟ್ ಮಾಡೋ ತರ ಆಪ್ಷನ್ಸ್ ಇರಬಾರ್ದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ, ಯಾರಾದ್ರೂ ಡಿಲೀಟ್ ಮಾಡ್ಬೋದು. ಈ ತರ ನನಗೆ ಡಿಲೀಟ್ ಆಗ್ಬಾರ್ದು. ಓಕೆ. ಸೊ ನೋಡಿ, ಇಲ್ಲಿ ಒಂದಷ್ಟು ಲಿಸ್ಟ್ ಇದೆ. ರೈಟ್. ಇವಾಗ ನೋಡಿ, ಇದನ್ನ ಲಾಕ್ ಮಾಡಿರ್ತೀನಿ. ಓಕೆ. ರೈಟ್. ಇವಾಗ ನೋಡಿ, ಇದನ್ನ ಯಾರಾದ್ರೂ ಹೋಗಿ ಡಿಲೀಟ್ ಮಾಡಬಹುದು. ಬಟ್ ಏನಂದ್ರೆ ನನಗೆ ಈ ಎಂಟೈರ್ ಶೀಟು ಯಾರು ಕೂಡ ಡಿಲೀಟ್ ಮಾಡಕ್ ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತೀನಿ, ನಾನು ಇಲ್ಲಿ ಹೋಗ್ಬಿಟ್ಟು ರಿವ್ಯೂ ಅಂತ ಕೊಟ್ಟು ಇಲ್ಲಿ ಪ್ರೊಟೆಕ್ಟ್ ಶೀಟ್ ಅಂತ ಇರುತ್ತೆ, ಇದು ಕ್ಲಿಕ್ ಮಾಡಿದ್ರೆ ನನಗೆ ಅದು ಕೇಳುತ್ತೆ ಪ್ರೊಟೆಕ್ಟ್ ಮಾಡೋದಕ್ಕೆ.
ನಾನೇನ್ ಮಾಡ್ತೀನಿ ಸೆಲೆಕ್ಟ್ ಲಾಕ್ಡ್ ಸೆಲ್ಸ್, ಸೆಲೆಕ್ಟ್ ಅನ್ಲಾಕ್ಡ್ ಸೆಲ್ಸ್ ಅಂತ ಇದೇನು ಅಂತ ಆಮೇಲೆ ಹೇಳ್ತೀನಿ ನಾನು. ಜಸ್ಟ್ ಓಕೆ ಅಂತ ಕೊಡ್ತೀನಿ. ಇಲ್ಲ ನನಗೆ ಪಾಸ್ವರ್ಡ್ ಬೇಕಂದ್ರೆ ಇಲ್ಲ ನೀವು 1 2 3 ಅಂತ ಕೊಟ್ಟಿರ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ 1 2 3 ಓಕೆ. ಈಗ ನನ್ನ ಶೀಟ್ ಪ್ರೊಟೆಕ್ಟ್ ಆಯ್ತು. ಈಗ ನೋಡಿ ನಾನು ಇದನ್ನ ಡಿಲೀಟ್ ಮಾಡಕ್ ಟ್ರೈ ಮಾಡ್ತೀನಿ. ನೋಡಿ ಡಿಲೀಟ್ ಮಾಡಕ್ ಆಯ್ತಾ. ಸೊ ಇದು ಒಂದು ರೀತಿಯಾದ ಪ್ರೊಟೆಕ್ಷನ್. ಅಂದ್ರೆ ನನಗೆ ಇಡೀ ಶೀಟ್ ಅಲ್ಲಿ ಯಾರು ಏನು ಎಡಿಟ್ ಮಾಡಬಾರ್ದು, ಜಸ್ಟ್ ಅದನ್ನ ನೋಡ್ಬೇಕಷ್ಟೇ. ಸೊ ಈ ರೀತಿಯನ್ನು ಪ್ರೊಟೆಕ್ಟ್ ಮಾಡ್ತೀನಿ. ಇದು ಒಂದ್ ರೀತಿ. ಎರಡನೇದು, ಈಗ ನನಗೆ ಇದೊಂದು ಟೆಂಪ್ಲೇಟ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾನು ಇದನ್ನ ಈ ಕಲರ್ ಮಾಡಿದ್ದೀನಿ. ಈ ಇದೆಯಲ್ಲ ಇದು ಇಷ್ಟು ಪಾರ್ಟ್ ಮಾತ್ರ ನನಗೆ ಎಡಿಟ್ ಮಾಡೋ ಅವಕಾಶ ಇರಬೇಕು. ಅಂದ್ರೆ ನಾನು ಇದನ್ನ ಪ್ರತಿ ಸರಿ ಚೇಂಜ್ ಮಾಡುವಂಥದ್ದು ಇರಬೇಕು. ಬಟ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಫಾರ್ಮುಲಾ ಇದೆ. ಇಲ್ಲಿ ಆಯ್ತಾ, ಇದು ಫಾರ್ಮುಲಾ ಇಲ್ಲಿ ನೋಡ್ಬೋದಿದೆ ಫಾರ್ಮುಲಾ. ಸೊ ಈ ಫಾರ್ಮುಲಾನ ಎಡಿಟ್ ಮಾಡಕ್ಕಾಗಬಾರ್ದು, ಮತ್ತೆ ಈ ಡೇಟಾ ಎಡಿಟ್ ಮಾಡಕ್ಕಾಗಬಾರ್ದು. ಬಟ್ ಈ 2 ಕಾಲಮ್ ಮಾತ್ರ ಎಡಿಟ್ ಮಾಡಬೇಕು. ಸೊ ಈ ರೀತಿ ಇದ್ದಾಗ ಫಸ್ಟ್ ಅನ್ಪ್ರೊಟೆಕ್ಟ್ ಮಾಡಿ. ಓಕೆ, ಪಾಸ್ವರ್ಡ್ 1 2 3 ಅಂತ ಕೊಡ್ತೀನಿ. ನೋಡಿ ಇವಾಗ ಈ 2 ಕಾಲಮ್ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಕಾಲಮ್ ಅಷ್ಟೇ ಅಲ್ಲ, ಯಾವ ಸೆಲ್ಸ್ ಎಲ್ಲ ಅನ್ಪ್ರೊಟೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡ್ಬಿಟ್ಟು ಫಾರ್ಮ್ಯಾಟ್ ಸೆಲ್ಸ್. ಆಯ್ತಾ, ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಸೆಲ್ಸ್. ಅದಿಲ್ಲಿ ಬರುತ್ತೆ ನಂಬರ್. ಇದಕ್ಕೆ ಈ ಟ್ಯಾಬ್ಗೆ ಪ್ರೊಟೆಕ್ಷನ್ ಅಂತ ಇರುತ್ತೆ. ಇಲ್ಲಿ ಹೋಗಿ ಇಲ್ಲಿ ನೋಡಿ ಲಾಕ್ಡ್ ಅಂತ ಇರುತ್ತೆ. ಇದನ್ನ ತೆಗೆದ್ಬಿಡಿ. ಬೈ ಡಿಫಾಲ್ಟ್ ನೀವು ಯಾವುದೇ ಶೀಟ್ ತಗೊಂಡ್ರು ಅದು ಲಾಕ್ ಆಗಿರುತ್ತೆ. ಪ್ರೊಟೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ನಿಮಗೆ ಲಾಕ್ ಆಗಿಬಿಡುತ್ತೆ. ನಾನು ಏನ್ ಮಾಡ್ತೀನಿ, ಈ ಲಾಕ್ ಅನ್ನೋದನ್ನ ತೆಗೆದ್ಬಿಡ್ತೀನಿ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಪ್ರೊಟೆಕ್ಟ್ ಅಂತ ಕೊಡ್ತೀನಿ. ಈ ಪಾಸ್ವರ್ಡ್ ಏನು ಹಾಕಕ್ ಹೋಗಲ್ಲ, ಜಸ್ಟ್ ಹಂಗೆ ಓಕೆ ಅಂತ ಕೊಟ್ಟಿರ್ತೀನಿ. ಈಗ ನೋಡಿ ಇದು ಯಾವ್ದನ್ನು ನಾನು ಡಿಲೀಟ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ ಇದನ್ನ ನಾನು ಡಿಲೀಟ್ ಮಾಡೋದು. ನೋಡಿ ನಾನು ಹೊಸದಾಗಿ ಎಂಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇರುತ್ತೆ 7 8 9 12%. ಸೊ ಈ ರೀತಿ ನಾನು ಈ ಸೆಲ್ಸ್ ಅನ್ನ ಅನ್ಲಾಕ್ ಮಾಡಿಬಿಟ್ಟು ಎಡಿಟ್ ಮಾಡೋದಕ್ಕೆ ಕೊಡ್ಬೋದು. ಅಂದ್ರೆ ನಾನು ಟೆಂಪ್ಲೇಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಒಂದಷ್ಟು ಸೆಲ್ಸ್ ಏನೆಲ್ಲ ಎಡಿಟ್ ಮಾಡಬೇಕು ಅದನ್ನಷ್ಟೇ ನಾನು ಕೊಟ್ಟಿರ್ತೀನಿ. ನೆಕ್ಸ್ಟ್, ಸಪೋಸ್ ನನಗೆ ಇಲ್ಲೊಂದು ಫಾರ್ಮುಲಾಸ್ ಇದೆ ಅಂತ ಇಟ್ಕೊಳ್ಳೋಣ. ಈ ಫಾರ್ಮುಲಾಸ್ ಇದೆಯಲ್ಲ, ಇದು ಯಾರಿಗೂ ಗೊತ್ತಾಗ್ಬಾರ್ದು. ಅಂದ್ರೆ ಇದು ಏನ್ ಫಾರ್ಮುಲಾ ಬರೆದಿರ್ತಾರೆ ಅಂತ ಗೊತ್ತಾಗ್ಬಾರ್ದು. ಸೊ ಈ ರೀತಿ ಇದ್ದಾಗ ನಾ ಏನ್ ಮಾಡ್ಬೋದು ಅಂದ್ರೆ ನೋಡಿ ಇಲ್ಲಿ ಅನ್ಪ್ರೊಟೆಕ್ಟ್ ಅಂತ ಕೊಡ್ತೀನಿ. ಏನಕ್ಕೆ ಅನ್ಪ್ರೊಟೆಕ್ಟ್ ಕೊಡ್ಬೇಕು ಅಂದ್ರೆ ನಾವು ಏನಾದ್ರೂ ಒಂದು ಚೇಂಜಸ್ ಮಾಡಬೇಕು ಅಂದ್ರೆ ಶೀಟ್ ಪ್ರೊಟೆಕ್ಟ್ ಆಗಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಈ ಸೆಲ್ಸ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ, ಕಂಟ್ರೋಲ್ 1 ಯೂಸ್ ಮಾಡ್ಕೊಳ್ಳಿ. ಫಾರ್ಮ್ಯಾಟಿಂಗ್ ಆಟೋಮೆಟಿಕ್ ಹೋಗುತ್ತೆ. ಕಂಟ್ರೋಲ್ 1 ಶಾರ್ಟ್ಕಟ್ ಕೀ ಅದು. ಲಾಕ್ಡ್ ಅಂತ ಇರುತ್ತೆ, ಲಾಕ್ಡ್ ಇರಲಿ. ಹಿಡನ್ ಅಂತ ಕೊಡಿ. ಈ ಹಿಡನ್ ಬಂದು ನಮ್ಗೆ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಯಾವಾಗ ನಾನು ಫಾರ್ಮುಲಾ ಬರೆದಿರ್ತೀನಿ, ನನ್ನ ಶೀಟ್ ಪ್ರೊಟೆಕ್ಟ್ ಆಗಿರುತ್ತೆ, ಅವಾಗ ಫಾರ್ಮುಲಾಸ್ ಕಾಣಿಸಲ್ಲ. ನೋಡಿ ಓಕೆ ಅಂತ ಕೊಡ್ತೀನಿ. ಈಗ ನನಗೆ ಫಾರ್ಮುಲಾ ಇಲ್ಲಿ ನೋಡಿ, ಈ ಫಾರ್ಮುಲಾ ಇದೆ. ಬಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಗ ಪ್ರೊಟೆಕ್ಟ್ ಅಂತ ಕೊಡ್ತೀನಿ. ನೋಡಿ ಈಗ ನನಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಫಾರ್ಮುಲಾ ಕಾಣಿಸಲ್ಲ. ಓಕೆ, ಸೊ ಈ ರೀತಿ ನಾವು ಈ ಶೀಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಇದು ನೋಡಿ ಇಲ್ಲಿ ಎಡಿಟ್ ಮಾಡಬಹುದು. ಇಲ್ಲಿ ಇದು ನಿಮ್ಗೆ ನೋಡ್ಬೋದು ಕ್ಯಾಲ್ಕುಲೇಷನ್ ಸ್ಟೇಜ್ ಆಗ್ತಾ ಇದೆ. ಬಟ್ ಏನಂದ್ರೆ ನಾನು ಎಡಿಟ್ ಮಾಡಕ್ ಆಗಲ್ಲ. ಓಕೆನಾ. ಸೊ ಈ ರೀತಿ ನಾನು ಶೀಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು. ನೆಕ್ಸ್ಟ್, ಸಪೋಸ್ ನನಗೆ ಇಲ್ಲಿ ಈ ಶೀಟ್ ಅಲ್ಲಿ ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡಬೇಕು. ಯೂಶಲಿ ನಾನು ನೋಡಿದ್ದೀನಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಡೇಟಾ ಇಲ್ಲಿ ಫಿಲ್ಟರ್ ಅಂತ ಕೊಟ್ಟಿರ್ತೀನಿ. ಈಗ ನೋಡಿ ಇಲ್ಲಿ ಹೋಗ್ತಾರೆ, ಈಗ ಶೀಟ್ ಪ್ರೊಟೆಕ್ಟ್ ಮಾಡ್ಬಿಡ್ತಾರೆ. ಆಯ್ತಾ, ರಿವ್ಯೂ ಪ್ರೊಟೆಕ್ಟ್. ಈಗ ನೋಡಿ ಇಲ್ಲಿ ಫಿಲ್ಟರ್ ವರ್ಕ್ ಆಗ. ಸೊ ಪ್ರೊಟೆಕ್ಟ್ ಮಾಡಿ ಕೂಡ ನಾನು ಫಿಲ್ಟರ್ಸ್ ವರ್ಕ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೋಡಿ ಶೀಟ್ ಅನ್ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನಿದೆಯಲ್ಲ ಇದು ಪ್ರೊಟೆಕ್ಟ್ ಮಾಡಾದ್ಮೇಲೆ ಫಿಲ್ಟರ್ಸ್ ಬೇಕು ಅಂದ್ರೆ ಶೀಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ರಾಲ್ ಮಾಡಿದ್ರೆ ನೋಡಿ ಇಲ್ಲಿ ಯೂಸ್ ಆಟೋ ಫಿಲ್ಟರ್ ಅಂತಿದೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಫಿಲ್ಟರ್ಸ್ ಅಲೋ ಮಾಡೋದು. ಸೊ ಇಲ್ಲೆಲ್ಲ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ನಾನು ಪ್ರೊಟೆಕ್ಟ್ ಮಾಡಿದಾಗ ಯಾವ್ದೆಲ್ಲ ಆಪ್ಷನ್ಸ್ ಎನೇಬಲ್ ಆಗ್ಬೇಕು ಅದನ್ನ ನಾನು ಇಲ್ಲಿ ಕೊಡ್ತೀನಿ. ಈಗ ಓಕೆ ಅಂತ ಕೊಡ್ತೀನಿ. ಈಗ ನೋಡಿ ಶೀಟ್ ಪ್ರೊಟೆಕ್ಟ್ ಆಗಿದೆ. ನೋಡಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಫಿಲ್ಟರ್ ಆಗುತ್ತೆ. ನೋಡಿ ಈ ರೀತಿ. ಸೊ
ಇದೆಲ್ಲ ಒಂದು ಶೀಟ್ ಅನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥ ಆಪ್ಷನ್ಗಳು. ಇದೆಲ್ಲ ನೀವು ಯಾತಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ನಾನು ಮಾಡಿರ್ತಕ್ಕಂಥ ರಿಪೋರ್ಟ್ಸ್ ಕ್ಯಾಲ್ಕುಲೇಷನ್ಸ್ ಯಾವುದನ್ನು ಅಕಸ್ಮಾತ್ ನನ್ನ ಕ್ಲೈಂಟ್ಗಾಗ್ಲಿ ನಮ್ಮ ಮ್ಯಾನೇಜರ್ಗಾಗ್ಲಿ ಅಥವಾ ಇನ್ನೊಬ್ರಿಗೆ ಕೊಟ್ಟಾಗ ಅದನ್ನ ಎಡಿಟ್ ಮಾಡಬಾರ್ದು, ಅನ್ನೆಸೆಸರಿ ಡಿಲೀಷನ್ಸ್ ಆಗಬಾರ್ದು ಅಂದ್ರೆ ಶೀಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಾಗಿ ಬರುತ್ತೆ. ಓಕೆನಾ? ರೈಟ್. ಸೊ ಇದು ಒಂದು ಸಿಂಪಲ್ ಟಾಪಿಕ್ಸ್, ಇದು ಎಕ್ಸಸೈಸ್. ಈ ಡೇಟಾ ನಾನು ನಿಮ್ಗೆ ಕೊಡ್ತೀನಿ, ನೀವು ಈ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ರೈಟ್? ಓಕೆ. ನೆಕ್ಸ್ಟ್ ಟಾಪಿಕ್ ಹೋಗೋ ಮುಂಚೆ ಒಂದು 30 ಸೆಕೆಂಡ್ಸ್ ತಗೋಣ. ಈ ಟಾಪಿಕ್ ನಿಮ್ಗೆ ಹೆಂಗ್ ಅನ್ನಿಸ್ತು ನನಗೆ ಕ್ವಿಕ್ ಆಗಿ ಮೆಸೇಜ್ ಮಾಡಬೇಕು, 30 ಸೆಕೆಂಡ್ಸ್ ಆಗಿ. ಯಾಕಂದ್ರೆ ಇದು ತುಂಬಾ ಚಿಕ್ಕ ಟಾಪಿಕ್ ಆಗಿರೋದ್ರಿಂದ, ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಹೋದ್ರೆ ನನಗೆ ಗೊತ್ತಾಗಲ್ಲ ಯಾರೆಲ್ಲ ಅಟೆಂಟಿವ್ ಆಗಿರ್ತಾರೆ ಅಂತ. ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ಹೆಂಗ್ ಅನ್ನಿಸ್ತು ನಿಮ್ಗೆ ಈ ಟಾಪಿಕ್? ನೆಕ್ಸ್ಟ್ ಟಾಪಿಕ್ ಫಾರ್ಮುಲಾಸ್ ಹೋಗೋಣ. ಅದು ತುಂಬಾ ದೊಡ್ಡ ಟಾಪಿಕ್ ಇರುತ್ತೆ. ಕ್ವಿಕ್ ಆಗಿ ಮೆಸೇಜ್ ಮಾಡಿ. Right, if protected sheet can work on lower version. Arvind, ನಿಮ್ ಕ್ವಶನ್ ಅರ್ಥ ಆಗಿಲ್ಲ. ಇಫ್ ಪ್ರೊಟೆಕ್ಟೆಡ್ ಶೀಟ್ ಕ್ಯಾನ್ ವರ್ಕ್ ಲೋವರ್ ವರ್ಷನ್ ಇದೆ ಅರವಿಂದ್, ಇದೇ ಆಪ್ಷನ್ಸ್ ಅದರಲ್ಲೂ ಇದೆ. ಸೇಮ್ ಆಪ್ಷನ್ಸ್ ಇರುತ್ತೆ ಅದ್ರಲ್ಲಿ. ರೈಟ್. ಓಕೆ. ಸೊ ನಾನು ಪ್ರತಿ ಟಾಪಿಕ್ ಯಾಕೆ ಕ್ವಶನ್ಸ್ ಕೇಳ್ತೀನಿ ಅಂದ್ರೆ, ಅಟ್ಲೀಸ್ಟ್ ನಂಗೆ ಗೊತ್ತಾಗುತ್ತೆ ನೀವು ಅಟೆಂಟಿವ್ ಇದೀರಾ ಇಲ್ವಾ ಅಂತ. ಆಯ್ತಾ? ಸೊ ದಟ್ ನಿಮ್ಗೆ ಅನ್ಸ್ಬಾರ್ದು ನಾನು ಬರೀ ಏನೋ ಓದ್ತಾ ಹೋಗ್ತಾ ಇರ್ತೀನಿ ಅಂತ ಇರಬಾರ್ದು. ಸೊ ಸ್ವಲ್ಪ ಇಂಟ್ರಾಕ್ಷನ್ ಕೂಡ ಇರಬೇಕು. ರೈಟ್. ಓಕೆ, ಫೈನ್. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸ್ವಲ್ಪ ದೊಡ್ಡ ಟಾಪಿಕ್ ಇರುತ್ತೆ. ಏನಪ್ಪಾ ಅಂತಂದ್ರೆ ಫಾರ್ಮುಲಾಸ್ ಇರುತ್ತೆ. ಸೊ ಇವಾಗ ಯಾರು ಕೂಡ ದಯವಿಟ್ಟು ಮೆಸೇಜ್ ಮಾಡಬೇಡಿ. ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತ ಅನ್ಸುತ್ತೆ ನೋಡ್ತೀನಿ, ಆಮೇಲೆ ನಾವು ಡಿಸ್ಕಸ್ ಮಾಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಫಾರ್ಮುಲಾಸ್. ಓಕೆ, ಸೊ ಇವಾಗ ದಯವಿಟ್ಟು ಎಲ್ಲರೂ ಅಟೆಂಟಿವ್ ಆಗಿ ಇದನ್ನು ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಆಲ್ರೆಡಿ ಯಾರಿಗಾದ್ರು ಈ ಅಂದ್ರೆ ಟಾಪಿಕ್ ಗೊತ್ತಿದ್ರೆ ಫೈನ್, ಬಟ್ ಯಾರಿಗೆ ಗೊತ್ತಿಲ್ಲ ಈ ಟಾಪಿಕ್ ಅನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಫಾರ್ಮುಲಾಸ್ ಅಂದ್ರೆ ತುಂಬಾ ಕಷ್ಟ, ಫಾರ್ಮುಲಾಸ್ ಅಂದ್ರೆ ಯಾವ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ, ನನ್ಗೆ ಇದನ್ನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ನಿಮ್ಗೆ ಸುಲಭವಾಗಿ ಫಾರ್ಮುಲಾಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಯಾವ ರೀತಿ ಇದನ್ನ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಎಲ್ಲಾ ಫಾರ್ಮುಲಾಸ್ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಫಾರ್ಮುಲಾಸ್ ನಾನು ನಿಮ್ಗೆ ಟೀಚ್ ಮಾಡಕ್ ಆಗಿಲ್ಲ ಅಂದ್ರೂ, ಇದು ಆಲ್ರೆಡಿ ಈ ಒಂದು ವಿಡಿಯೋಸ್ ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಇದನ್ನ ನಾನು ನಿಮ್ಗೆ ತಲುಪಿಸ್ತೀನಿ. ಓಕೆ, ಬಟ್ ಇದನ್ನ ಹೆಂಗ್ ಯೂಸ್ ಮಾಡಬಹುದು ಅಂತ ನಾನು ಖಂಡಿತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ ಜೆನ್ ಎ ಯೂಸ್ ಮಾಡಿದ್ರೆ ಇದನ್ನೆಲ್ಲ ನಾವು ಸುಲಭವಾಗಿ ಇನ್ನೂ ಫಾಸ್ಟ್ ಆಗಿ ಮಾಡಬಹುದು. ಓಕೆ, ಬಟ್ ಇದ್ರ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಂಡು, ಕ್ಯಾಲ್ಕುಲೇಷನ್ಸ್. ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಏನು? ಕ್ಯಾಲ್ಕುಲೇಷನ್ಸ್ ಅಂತಂದ್ರೆ ನನಗೆ ಅಕಸ್ಮಾತ್ ಆಗಿ ಏನಾದ್ರೂ ಒಂದು ವ್ಯಾಲ್ಯೂಸ್, ಇವಾಗ 2 × 2 ಅಂದ್ರೆ 4 ಆಗ್ಬೇಕು. ಸೊ 4 ಆಗ್ಬೇಕು. ಇವಾಗ 6 × 2 12 ಆಗ್ಬೇಕು. ಸೊ ಈ ರೀತಿ ನಾನೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಅದು ಬಿಟ್ಟು ಅಕಸ್ಮಾತ್ ಇನ್ನೂ ಏನಾದರೂ ಡೇಟಾ ಕ್ಲೀನಿಂಗ್ ಮಾಡಬೇಕು ಅಥವಾ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ಈ ರೀತಿ ನಾವು ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಈಗ ಇಲ್ಲಿ ಈ ಫಾರ್ಮುಲಾಸ್ ನಾವು ಮಾಡಬೇಕು ಅಂತಂದ್ರೆ ನಾರ್ಮಲಿ ನಾ ಏನ್ ಮಾಡ್ತೀನಿ ನೋಡಿ, ಒಂದು ಎಕ್ಸೆಲ್, ಒಂದು ಹೊಸ ಎಕ್ಸೆಲ್ ಫೈಲ್ ತಗೋತೀನಿ. ನೋಡಿ, ಸಿಂಪಲ್ ಒಂದು ಫಾರ್ಮುಲಾ ನೋಡೋಣ. ಇವಾಗ ಈಕ್ವಲ್ಸ್ 100 ಮಲ್ಟಿಪ್ಲೈಡ್ ಬೈ 12 ಅಂತ ಕೊಡೋಣ. ನೋಡಿ, 1200 ಅಂತ ಆಯ್ತು. ಇದು ಕೂಡ ಒಂದು ಫಾರ್ಮುಲಾ. ಬಟ್ ಇದೆಲ್ಲ ಬಂದು ನಾವು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಹಾರ್ಡ್ ಕೋಡೆಡ್ ಅಂತಂದ್ರೆ ಡೈರೆಕ್ಟ್ ವ್ಯಾಲ್ಯೂಸ್ ಕೊಡುವಂಥದ್ದು. ಈ ರೀತಿ ಮಾಡಿದಾಗ ಅಕಸ್ಮಾತ್ ಆಗಿ ನೋಡಿ, ಇವಾಗ 100 ಮಲ್ಟಿಪ್ಲೈಡ್ ಬೈ 12 ಅಂತಿದೆ. ಅಕಸ್ಮಾತ್ ನನಗೆ 500 ಮಲ್ಟಿಪ್ಲೈಡ್ ಬೈ 60 ಅಂತ ಕೊಡಬೇಕು. ಅವಾಗ ನೋಡಿ, ನಾನು ಇಲ್ಲೋಗ್ಬಿಟ್ಟು ಏನ್ ಮಾಡ್ತೀನಿ, ಇದನ್ನ 500 ಮಲ್ಟಿಪ್ಲೈಡ್ ಬೈ 60 ಅಂತ ಈ ರೀತಿ ಕೊಡಬೇಕಾಗುತ್ತೆ.
ಅಂದ್ರೆ ನಾನು ಬರ್ದಿರೋಂಥ ಫಾರ್ಮುಲಾನ ನಾನು ಚೇಂಜ್ ಮಾಡೋದು. ಬಟ್ ಇನ್ನೊಂದು ರೀತಿಲಿ ನಾನು ಈ ಫಾರ್ಮುಲಾಸ್ ಅನ್ನ ಬರಿಬಹುದು. ನಾ ಏನ್ ಮಾಡ್ತೀನಿ, ಇಲ್ಲ ನೋಡಿ ಅದೇ 100 ಅದೇ 12 ಇಲ್ಲಿ ಬೇರೆ ಬೇರೆ ಸೆಲ್ ಅಲ್ಲಿ ಇಟ್ಟಿರ್ತೀನಿ. ಈಕ್ವಲ್ಸ್ ಫಾರ್ಮುಲಾ ಬರೆಯೋದಕ್ಕೆ ಈಕ್ವಲ್ಸ್ ಅಂತ ಕೊಡ್ತೀನಿ. ಇವಾಗ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಸೆಲ್ ನ ಸೆಲೆಕ್ಟ್ ಮಾಡಿದಾಗ F4 ಅಂತ ಬರುತ್ತೆ. ಏನಿದೆ F4? ಕಾಲಮ್ F, ರೋ ನಂಬರ್ 4. ಇದಕ್ಕೆ ನಾವು ಅಡ್ರೆಸ್ ಅಂತ ಕರಿತೀವಿ. ಏನು F4 ಅನ್ನೋದು ಎರಡೂ ಸೇರಿ ಅಡ್ರೆಸ್ ಆಗುತ್ತೆ. F ಅನ್ನೋದು ಕಾಲಮ್, 4 ಅನ್ನೋದು ರೋ ನಂಬರ್. ಈಗ ನಾನು ಮಲ್ಟಿಪ್ಲೈಡ್ ಬೈ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ F5 ಅಂತ. ಅಂದ್ರೆ F4 ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ F5 ಜೊತೆ ಮಲ್ಟಿಪ್ಲಿಕೇಶನ್ ಆಗಬೇಕು. ಎಂಟರ್ ಅಂತ ಕೊಟ್ರೆ 1200 ಅಂತ ಬರುತ್ತೆ. ನೆಕ್ಸ್ಟ್ ನಾನು ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು 500 ಅಂತ ಚೇಂಜ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು 60 ಅಂತ ಚೇಂಜ್ ಮಾಡ್ತೀನಿ. ನನಗೆ ನೋಡಿ ಇಲ್ಲಿ 30,000 ಅಂತ ರಿಸಲ್ಟ್ ಬರುತ್ತೆ. ನನಗೆ ಇಲ್ಲಿ ನೆಕ್ಸ್ಟ್ ಏನೇ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನೋಡಿ ಈ ರೀತಿ ನಾನು ಸುಲಭವಾಗಿ ಕ್ಯಾಲ್ಕುಲೇಷನ್ಸ್ ಅಂತ ಮಾಡ್ಬೋದು. ಇದನ್ನ ಈಸಿ ಮಾಡ್ಬೋದು. ನೋಡಿ ಈ ಫಾರ್ಮುಲಾನೇ ನಾನು ಚೆಕ್ ಮಾಡ್ತೇನೆ ಅಂದ್ರೆ ನಾನು ಇದನ್ನ ಚೇಂಜೇ ಮಾಡ್ತಿಲ್ಲ. ಜಸ್ಟ್ ಇಲ್ಲಿ ಏನೋ ವ್ಯಾಲ್ಯೂಸ್ ಕೊಟ್ಟರೆ ಚೇಂಜ್ ಆಗುತ್ತೆ. ಇದಕ್ಕೆ ನಾವು ರೆಫರೆನ್ಸ್ ಅಂತ ಕರಿತೀವಿ. ನಾವು ಮಾಡಬೇಕಾಗಿರೋ ಫಾರ್ಮುಲಾಸ್ ಈ ರೀತಿ ಇರಬೇಕು. ಈ ರೀತಿ ಅಕಸ್ಮಾತ್ ನಾನು ಮಾಡಲೇಬೇಕು ಅಂತಂದ್ರೆ ಅದನ್ನ ಸಿಂಪಲ್ ಕ್ಯಾಲ್ಕುಲೇಷನ್ಸ್ಗೆ ಈ ರೀತಿ ಮಾಡಬೇಕು. ಬಟ್ ಇಲ್ಲಿದೆಯಲ್ಲ ಇದು ಒಂದು ಡೈನಾಮಿಕ್ ಆಗಿ ನಾನು ಫಾರ್ಮುಲಾಸ್ ಮಾಡಬೇಕು ಅಂದ್ರೆ ಈ ರೀತಿ ನಾನು ರೆಫರೆನ್ಸ್ ಕೊಟ್ಟು ಮಾಡಬೇಕು. ಓಕೆ, ಡನ್. ಈಗ ಈ ರೆಫರೆನ್ಸ್ ಅಂದ್ರೆ ಏನು ಅಂತ ನಾನು ನಿಮಗೆ ತಿಳಿಸ್ತೇನೆ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ರೆಫರೆನ್ಸ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಇಡೀ ಎಕ್ಸೆಲ್ ಅಲ್ಲಿ ಯಾವುದೇ ಫಾರ್ಮುಲಾಸ್ ಎಷ್ಟೇ ಡೇಟಾ ಇದ್ರೂ ಡೈನಾಮಿಕ್ ಆಗಿ ಮಾಡ್ಬೋದು. ಓಕೆ, ಈಗ ಇಲ್ಲಿ F4 ಮಲ್ಟಿಪ್ಲೈಡ್ ಬೈ F5 ಇದು ರೆಫರೆನ್ಸ್, ಇದು ರೆಫರೆನ್ಸ್. ಓಕೆನಾ? F4 ಒಂದು ಅಡ್ರೆಸ್, F5 ಒಂದು ಅಡ್ರೆಸ್. ಅಂದ್ರೆ ನಾನು ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಅಲ್ಲಿ ನಾನು ಈ ಫಾರ್ಮುಲಾಸ್ ಏನ್ ಯೂಸ್ ಮಾಡ್ತೀನಲ್ಲ, ಈ ಫಾರ್ಮುಲಾಸ್ ಇದರಲ್ಲಿ ಎಕ್ಸೆಲ್ ಅಲ್ಲಿ 3 ತರ ರೆಫರೆನ್ಸ್ ಇರುತ್ತೆ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು ಬಂದು ರಿಲೇಟಿವ್. ಆಯ್ತಾ? ಇದು ಜಸ್ಟ್ ನಿಮ್ಮ ಗಮನದಲ್ಲಿ ಇರಲಿ, ರಿಲೇಟಿವ್. ನೆಕ್ಸ್ಟ್ ಬಂದು ಓಕೆ ಸೇಮ್ ರಿಲೇಟಿವ್ ಮತ್ತೆ ಮಿಕ್ಸ್ಡ್. ಓಕೆ, ನೆಕ್ಸ್ಟ್ ರೆಫರೆನ್ಸ್ ಓಕೆ ರೈಟ್. ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ರೆಫರೆನ್ಸ್ ಒಂದು ಫಿಕ್ಸ್ಡ್ ಅನ್ನ ಮಾಡಬೇಕಾಗುತ್ತೆ ನಾವು. ಒಂದು ನಿಮಿಷ. ರೈಟ್ ನೋಡಿ, ಇಲ್ಲಿ ಇವಾಗ ಇಲ್ಲೊಂದು ಟೇಬಲ್ ಇದೆ. ಆಯ್ತಾ? ಫಸ್ಟ್ ಏನ್ ಮಾಡಂದ್ರೆ ಒಂದು ರೆಫರೆನ್ಸ್ ಇಲ್ಲಿ ಈ ಒಂದು ಕಾಲಮ್ಗೆ ಈ ಕ್ಯಾಲ್ಕುಲೇಷನ್ಸ್ ಅನ್ನ ನಾನು ತಗೋಬೇಕು. ಓಕೆ, ಸೊ ಇಲ್ಲಿ ನನಗೆ ಒಂದಷ್ಟು ಪರ್ಸೆಂಟೇಜ್ ಇದೆ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿರುವಂತ ವ್ಯಾಲ್ಯೂ ಇದಕ್ಕೆ ಮಲ್ಟಿಪ್ಲೈ ಆಗಬೇಕು, ಇಲ್ಲಿರುವಂತ ವ್ಯಾಲ್ಯೂ ಇದಕ್ಕೆ ಮಲ್ಟಿಪ್ಲೈ ಆಗಬೇಕು. ಸೊ ಈ ರೀತಿ ನನಗೆ ವ್ಯಾಲ್ಯೂಸ್ ಬರ್ಬೇಕು. ಆಯ್ತಾ? ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಈ ರೆಫರೆನ್ಸ್ ತಗೋತೀನಿ. ರೈಟ್, ಇವಾಗ ಇಲ್ಲಿ C6 ಅಂತ ಇದೆ. C6 ಅಂದ್ರೆ ಏನು? C ಮತ್ತೆ 6 ಮಲ್ಟಿಪ್ಲೈಡ್ ಬೈ ಈ ಒಂದು ಪರ್ಸೆಂಟೇಜ್. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ C6 ಮತ್ತೆ H6 ಅನ್ನ ನಾನು ಮಲ್ಟಿಪ್ಲೈ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನನಗೆ ಇಲ್ಲಿ ಒಂದು ರಿಸಲ್ಟ್ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಮತ್ತೆ ಈಕ್ವಲ್ಸ್ ಈ ವ್ಯಾಲ್ಯೂ ಮತ್ತೆ ಇದು ಮತ್ತೆ ಇದು ಸೆಲೆಕ್ಟ್ ಮಾಡಿ ಪ್ರತಿ ಸೆಲ್ಗೂ ನಾನು ಇದೇ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ? ತುಂಬಾ ಟೈಮ್ ಹಿಡಿಯುತ್ತೆ. ಇನ್ಸ್ಟೆಡ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ನೋಡಿ, C6 ಮತ್ತೆ H6. ಈ C6 ಅನ್ನೋ ಅಡ್ರೆಸ್ ನೆಕ್ಸ್ಟ್ C7 ಆಗ್ಬಿಡುತ್ತೆ ನೋಡಿ. H6 ಅನ್ನೋದು H7 ಆಗ್ಬಿಡುತ್ತೆ. ಸೊ ಇಲ್ಲಿ ಈ ರಿಲೇಟಿವ್ ರೆಫರೆನ್ಸ್ ಏನಾಗುತ್ತೆ ಅಂದ್ರೆ ನನಗೆ ಈ ಅಡ್ರೆಸ್ ಇದೆಯಲ್ಲ, ಇದು 6 ಅನ್ನೋದು 7 ಆಗುತ್ತೆ, 8 ಆಗುತ್ತೆ,
ಅದು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನೇ ನಾನು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ನೋಡಿ, ಈ C6 ಅನ್ನೋದು H6, ಇದು D6 ಮತ್ತೆ I6 ಅಂದ್ರೆ ಇಲ್ಲಿರೋದು ಈ ತರ ಅಡ್ರೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ರಿಲೇಟಿವ್ ರೆಫರೆನ್ಸ್ ಬಂದು ಅಕಾರ್ಡಿಂಗ್ಲಿ ಅಂದ್ರೆ ನಾನು ಇಲ್ಲಿ ಯಾವ ರೀತಿ ಫಾರ್ಮುಲಾಸ್ ಚೇಂಜ್ ಮಾಡ್ತೀನಿ ಆ ರೀತಿ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ರಿಲೇಟಿವ್, ಆಯ್ತಾ? ಸರಿ, ಮಿಕ್ಸ್ಡ್ ರಿಲೇಟಿವ್ ರೆಫರೆನ್ಸ್, ನೋ ಡಾಲರ್ ಸೈನ್ ಫಾರ್ ರೋಸ್ ಅಂಡ್ ಕಾಲಮ್ಸ್ ಅಂತ ಕೊಟ್ಟಿರ್ತೀನಿ. ರೈಟ್, ನೆಕ್ಸ್ಟ್ ಅಂದ್ರೆ ನನಗೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ ಈ ವ್ಯಾಲ್ಯೂಸ್ ಅಲ್ಲಿ ಇಲ್ಲಿ ಮಲ್ಟಿಪ್ಲೈ ಆಗಿ ಬರುತ್ತೆ. ನೆಕ್ಸ್ಟ್ ಬಂದ ಫಿಕ್ಸ್ಡ್. ಫಿಕ್ಸ್ಡ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 50% ಅಂತ H18 ಅನ್ನೋ ಒಂದು ಅಡ್ರೆಸ್ ಅಲ್ಲಿ ನೋಡಿ, H18 ಅನ್ನೋ ಅಡ್ರೆಸ್ ಅಲ್ಲಿ 50% ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಈಕ್ವಲ್ಸ್ ಈ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ? ಮಲ್ಟಿಪ್ಲೈಡ್ ಬೈ ಈ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್, ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನಾನು ಏನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನನಗೆ ಈ C20 ನೋಡಿ ಮಲ್ಟಿಪ್ಲೈಡ್ ಬೈ H18 ಅಂತ ಬರುತ್ತೆ. ಬಟ್ ನಾನು ಇದನ್ನ ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ನೋಡಿ ನನಗೆ ಎರರ್ ಬರುತ್ತೆ. ಯಾತಕ್ಕೆ ಎರರ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಎರರ್ ಯಾತಕ್ಕೆ ಬರುತ್ತೆ ಅಂದ್ರೆ ನೋಡಿ, ಈ ವ್ಯಾಲ್ಯೂ ಏನಿದೆಯಲ್ಲ ನಾನು ಈ ಕೆಳಗಡೆ ಡ್ರ್ಯಾಗ್ ಮಾಡಿದಾಗ C21 ಇರೋದು C20 ಇರೋದು C21 ಆಗುತ್ತೆ, ದಟ್ ಇಸ್ ಫೈನ್. ಬಟ್ ಇಲ್ಲಿ ಈ H18 ಇದೆಯಲ್ಲ ಅದು H18 ಇರಬೇಕು. ಇಲ್ಲಿ ಪ್ರತಿ ಸರಿ ಹೋಗಿ ನಾನು ಚೇಂಜ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ H ಮತ್ತೆ 18 ಎರಡೂ ಏನೋ ಒಂದು ಕಾಲಮ್ಗೆ ಮತ್ತೆ ರೋ ನಂಬರ್ಗೆ ಡಾಲರ್ ಸೈನ್ ಕೊಟ್ಬಿಡ್ತೀನಿ. ಈ ಡಾಲರ್ ಸೈನ್ ಇದೆಯಲ್ಲ ಇದು ಬಂದು ನನಗೆ ಇದನ್ನ ಫಿಕ್ಸ್ಡ್ ಮಾಡುತ್ತೆ. ಫಿಕ್ಸ್ಡ್ ರೆಫರೆನ್ಸ್ ಅಥವಾ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಕರಿತೀವಿ. ಈಗ ನೋಡಿ ನಾನು ಇದನ್ನ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ H18 ಹಾಗೆ ಇರುತ್ತೆ. ಮತ್ತೆ ನಾನು ಫುಲ್ ಡ್ರ್ಯಾಗ್ ಮಾಡಿದ್ರೆ ನೋಡಿ H18 ಎಲ್ಲೋದ್ರು H18 ಫಿಕ್ಸ್ ಆಗ್ಬಿಡುತ್ತೆ. ಸೊ ಇದಕ್ಕೆ ನಾವು ಫಿಕ್ಸ್ಡ್ ಅಥವಾ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಕರಿತೀವಿ. ಹೋಗ್ಬಿಟ್ಟು ನೋಡಿ ಈ ರೀತಿ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೋಡಿ, ಹೋಗ್ಬಿಟ್ಟು 25% ಅಂತ ಕೊಟ್ಟರೆ ನೋಡಿ ಎಲ್ಲ ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ. 10% ನೋಡಿ ನೀವೆಷ್ಟಾದ್ರೂ ಕೊಡ್ಬೋದು. ಸೊ ಇದು ಫಿಕ್ಸ್ಡ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾನು ಪ್ರತಿ ಸೆಲ್ಗೆ ಹೋಗ್ಬಿಟ್ಟು H18 ಅಂತಾನೆ ಕೊಡ್ಬೇಕಾಗಲ್ಲ. ನೆಕ್ಸ್ಟ್ ಅಬ್ಸಲ್ಯೂಟ್ ರೆಫರೆನ್ಸ್ ಅಂದ್ರೆ ಡಾಲರ್ ಸೈನ್ ಫಾರ್ ಬೋತ್ ರೋಸ್ ಅಂಡ್ ಕಾಲಮ್ಸ್. ಆಯ್ತಾ? ರೋ ಮತ್ತೆ ಕಾಲಮ್ ಎರಡಕ್ಕೂ ನಾನು ಈ ಡಾಲರ್ ಸೈನ್ ಅನ್ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸಪೋಸ್ ನನಗೆ ಈ ತರ ಡೇಟಾ ಇದೆ, ಬಟ್ ನನ್ನ ಪರ್ಸೆಂಟೇಜ್ ಬಂದು ಬೇರೆ ಬೇರೆ ಸೆಲ್ಲಲ್ಲಿ ಇರುತ್ತೆ. ಅಂದ್ರೆ ಬೇರೆ ಬೇರೆ ಕ್ಯಾಟಗರೀಸ್ಗೆ ಬೇರೆ ಬೇರೆ ಪರ್ಸೆಂಟೇಜ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಈಕ್ವಲ್ಸ್ ಅಂತ ಕೊಡ್ತೀನಿ. ಈ ಸೆಲ್ ವ್ಯಾಲ್ಯೂ ನೋಡಿ, ಇದನ್ನ ನಾನು ಫಿಕ್ಸ್ ಮಾಡಲ್ಲ, ಯಾಕಂದ್ರೆ ಇದು ಎಲ್ಲದನ್ನು ರೆಫರೆನ್ಸ್ ತಗೋಬೇಕು. ಮಲ್ಟಿಪ್ಲೈಡ್ ಬೈ ಈ ಒಂದು ರೆಫರೆನ್ಸ್ ತಗೋತೀನಿ. ಇಲ್ಲೊಂದು ಅಬ್ಸರ್ವ್ ಮಾಡಿ, ನಾನು ಇದನ್ನ ಅಕಸ್ಮಾತ್ ಫಿಕ್ಸ್ಡ್ ಮಾಡಿಬಿಟ್ರೆ ಎಲ್ಲಾ ಕಡೆನೂ H32 ಇರುತ್ತೆ. ನಿಮ್ಗೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದೀನಿ ನೋಡಿ, ಎಲ್ಲಾ ಕಡೆನೂ H32 ಇರುತ್ತೆ. ಈಗ ನೀವು ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ I ಅಂತ ಕೊಡ್ತೀನಿ, ಮತ್ತೆ ಇದನ್ನ ಕೆಳಗಡೆ ಕಾಪಿ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು J ಅಂತ ಕೊಡ್ತೀನಿ, J32 ಕಾಪಿ ಮಾಡ್ತೀನಿ. ಸೊ ಈ ರೀತಿ ಕೂಡ ಮಾಡಬಹುದು. ಬಟ್ ಇಲ್ಲಿ ನನಗೆ ಡಬಲ್ ಕೆಲಸ ಆಗುತ್ತೆ. ಅಂದ್ರೆ ಇಲ್ಲೊಂದ್ಸರಿ ನಾನು ಫಿಕ್ಸ್ ಮಾಡ್ಬೇಕು, ಇಲ್ಲೊಂದ್ಸತಿ ಚೇಂಜ್ ಮಾಡ್ಬೇಕು, ಇಲ್ಲೊಂದ್ಸತಿ ಚೇಂಜ್ ಮಾಡ್ಬೇಕು. ಇನ್ಸ್ಟೆಡ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಈ ಸೆಲ್ ಅಡ್ರೆಸ್ ತಗೋತೀನಿ, ಮಲ್ಟಿಪ್ಲೈಡ್ ಬೈ ಇದು. ಇಲ್ಲೇನ್ ಮಾಡ್ತೀನಿ ನೋಡಿ, ಶಾರ್ಟ್ ಕಟ್ ಕೀ ಬಂದು F4. ನಾನು F4 ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡಾಲರ್ ಸೈನ್ ಬರುತ್ತೆ. ಮತ್ತೊಮ್ಮೆ F4 ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೋ ನಂಬರ್ ಫಿಕ್ಸ್ ಆಗುತ್ತೆ. ಅಂದ್ರೆ ಈ ಡಾಲರ್ ಸೈನ್ ನನಗೆ ಈ ಕಾಲಮ್ ಇಂದ ಹೊರಟೋಗುತ್ತೆ. ಸೊ ಈ ಡಾಲರ್ ಸೈನ್ ಏನ್ ಮಾಡುತ್ತೆ,
ಫಿಕ್ಸ್ಡ್ ಅಂದ್ರೆ ಇದು ನಾವು ಆಬ್ಸಲ್ಯೂಟ್ ನೋಡ್ಬೋದು, ಕಾಲಮ್ ಮತ್ತೆ ರೋ ನಂಬರ್ ಎರಡಕ್ಕೂ ಡಾಲರ್ ಸೈನ್ ಇತ್ತು. ಈಗ ನೋಡಿ ನಾನು ರೋ ನಂಬರ್ 32ಗೆ ನಾನು ಫಿಕ್ಸ್ ಮಾಡ್ಬಿಡ್ತೀನಿ. ಇವಾಗ ಏನಾಗುತ್ತೆ ಅಂದ್ರೆ ಇದನ್ನ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ H32 ಎಲ್ಲ ಕಡೆ H32ನೇ ಇರುತ್ತೆ. ಬಟ್ ಇದನ್ನೇ ನಾನು ಇವಾಗ ರೈಟ್ ಸೈಡ್ ಕಾಪಿ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ನೋಡಿ ಇವಾಗ ಹೆಚ್ ಫಿಕ್ಸ್ ಆಗಿಲ್ಲ, ಇಲ್ಲಿ ನೋಡಿ 32 ಫಿಕ್ಸ್ ಆಗಿರುತ್ತೆ, H ಇಂದ ಹೈ ಆಯ್ತು, ಐ ಇಂದ ಜೆ ಆಯ್ತು. ಬಟ್ ನೀವೆಲ್ಲಿ ನೋಡಿದ್ರು 32 ಫಿಕ್ಸ್ಡ್ ಇರುತ್ತೆ. ಅಂದ್ರೆ ಇದಕ್ಕೆ ಬಂದು ನಾವು ಮಿಕ್ಸ್ಡ್ ರೆಫರೆನ್ಸ್ ಅಂತ ಕರಿತೀವಿ. ಆಬ್ಸಲ್ಯೂಟ್ ಬಂದು ಫಿಕ್ಸ್ಡ್, ಇದು ಬಂದು ಮಿಕ್ಸ್ಡ್ ಅಂದ್ರೆ ನನಗೆ ಇಲ್ಲ ಕಾಲಮ್ ಫಿಕ್ಸ್ಡ್ ಆಗಿರುತ್ತೆ, ಇಲ್ಲ ರೋ ನಂಬರ್ ಫಿಕ್ಸ್ಡ್ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಸಪೋಸ್ ಈ ಪರ್ಸೆಂಟೇಜ್ ನನಗೆ ಇಲ್ಲಿ ರೋ ವೈಸ್ ಇದೆ ಅಂತ ಇಟ್ಕೊಂಡು, ಅಂದ್ರೆ ರೋ ವೈಸ್ ಚೇಂಜ್ ಆಗಬೇಕು, ಕಾಲಮ್ ವೈಸ್ ಫಿಕ್ಸ್ಡ್ ಇರುತ್ತೆ. ಅಂದ್ರೆ ಈ ಕಾಲಮ್ಗೆ ಫಿಕ್ಸ್ಡ್ ಆಗ್ಬಿಡ್ಬೇಕು. ಈಕ್ವಲ್ಸ್ ಇದು ತಗೋತೀನಿ, ಮಲ್ಟಿಪ್ಲೈಡ್ ಬೈ ಇದು. ಇಲ್ಲಿ ನಂಗೆ ಕಾಲಮ್ ಎ ಫಿಕ್ಸ್ ಆಗಬೇಕು, ರೋ ನಂಬರ್ ಫಿಕ್ಸ್ ಆಗಬಾರ್ದು. F4 ಮತ್ತೆ ಇನ್ನೊಂದ್ಸತಿ F4 ಅಂತ ಕೊಡ್ತೀನಿ. ಅಂದ್ರೆ ನನಗೆ ಯಾವ ಕಾಲಮ್ ಅಥವಾ ರೋ ನಂಬರ್ ನಾನು ಫಿಕ್ಸ್ ಆಗಬೇಕು, ನಾನು F4 ಅಂತ ಕೊಡ್ತಾ ಹೋದ್ರೆ ಅದು ಟಾಗಲ್ ಆಗ್ತಾ ಇರುತ್ತೆ. ನೋಡಿ ಮತ್ತೆ ಕೊಟ್ರೆ ಇದು ರಿಲೇಟಿವ್ ಆಯ್ತು, ಇದು ಅಬ್ಸಲ್ಯೂಟ್. ನೋಡಿ ಈ ರೀತಿ ನನಗೆ ಇವಾಗ ಇಲ್ಲಿರೋ ಕಾಲಮ್ ಎ ಫಿಕ್ಸ್ ಆಗಬೇಕು. ಈಗ ನೋಡಿ ನಾನು ಇಡೀ ಟೇಬಲ್ ಅನ್ನ ತಗೊಂಡು ಈ ರೀತಿ ಕಾಪಿ ಮಾಡ್ಕೊಂಡು ನೋಡಿ A47 A47. ಬಟ್ ನಾನು ಇಲ್ಲಿ ಹೋದ್ರೆ ನೋಡಿ ರೋ ನಂಬರ್ ಚೇಂಜ್ ಆಗಿದೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾನು ಒಪ್ಕೋತೀನಿ. ಬಟ್ ಈ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ನಾನು ಫಾರ್ಮುಲಾ ಬರೀಬೇಕಾದ್ರೆ ರೆಫರೆನ್ಸ್ ಯಾವ ರೀತಿ ಮಾಡಬೇಕು ಅಂತ ನಾನು ಕಲ್ತ್ಕೊಂಡ್ರೆ ಖಂಡಿತವಾಗಿ ನೀವು ಯಾವುದೇ ಫಾರ್ಮುಲಾ ಇದ್ರೂ ನಿಮಗೆ ಈಸಿಯಾಗಿ ಡೈನಮಿಕ್ ಆಗಿ ಮಾಡ್ಬೋದು. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ ಮಿಕ್ಸ್ಡ್ ಇದು ಒಂದು ಡಾಲರ್ ಸೈನ್ ಐದರ್ ಫಾರ್ ರೋಸ್ ಆರ್ ಕಾಲಮ್ಸ್. ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ರೆಫರೆನ್ಸ್ ಅಂದ್ರೆ ಸೆಲ್ ಅನ್ನ ರೆಫರ್ ಮಾಡುವಂಥದ್ದು. ಇದರಲ್ಲಿ 3 ತರ ಇದೆ: ರಿಲೇಟಿವ್, ಆಬ್ಸಲ್ಯೂಟ್ ಅಥವಾ ಫಿಕ್ಸ್ಡ್, ಮಿಕ್ಸ್ಡ್ ರೆಫರೆನ್ಸ್ ಅಂತ. ರಿಲೇಟಿವ್ ರೆಫರೆನ್ಸ್ ಬಂದು ನೋ ಡಾಲರ್ ಸೈನ್ ಫಾರ್ ರೋಸ್ ಅಂಡ್ ಕಾಲಮ್ಸ್. ಆಬ್ಸಲ್ಯೂಟ್ ಬಂದು ಡಾಲರ್ ಸೈನ್ ಫಾರ್ ಬೋತ್, ಎರಡಕ್ಕೂ ನಾನು ರೋಸ್ ಮತ್ತೆ ಕಾಲಮ್ಸ್ ಎರಡಕ್ಕೂ ಡಾಲರ್ ಸೈನ್ ಇರುತ್ತೆ. ಮಿಕ್ಸ್ಡ್ ರೆಫರೆನ್ಸ್ ಬಂದು ನನಗೆ ಡಾಲರ್ ಸೈನ್ ಇಲ್ಲ ರೋ ಅಲ್ಲಿ ಇರುತ್ತೆ, ಇಲ್ಲ ಕಾಲಮ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ನಾನು ಈ ಒಂದು ರೆಫರೆನ್ಸ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಮಾಡುವಂತ ಫಾರ್ಮುಲಾಸ್ ಏನಿದೆಯಲ್ಲ ಇಲ್ಲಿ, ಸೊ ಇದಕ್ಕೆಲ್ಲ ನಾವು ಈ ರೆಫರೆನ್ಸ್ ಅನ್ನ ಯೂಸ್ ಮಾಡಬೇಕು. ಇದು ಜಸ್ಟ್ ನಮಗೆ ರೆಫರೆನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎಕ್ಸಾಂಪಲ್ ಅಷ್ಟೇ. ಬಟ್ ಇಲ್ಲಿ ನಮಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ನಾವಿಲ್ಲಿ ಫಾರ್ಮುಲಾಸ್ ಅನ್ನ ಮಾಡಬೇಕಾದ್ರೆ ಈ ಒಂದು ಏನೋ ಈ ರೆಫರೆನ್ಸ್ ಅನ್ನ ನಾವು ಇಲ್ಲಿ ತಗೋಬೇಕು. ಅದನ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ರೆಫರೆನ್ಸ್ ಅನ್ನ ತಗೋತೀವಿ. ಓಕೆ, ಸೊ ಫಸ್ಟ್ ನಾವು ಯಾವುದೇ ಫಾರ್ಮುಲಾಸ್ ಅನ್ನ ಮಾಡಬೇಕು ಅಂತ ಕಲಿಬೇಕು ಅಂತ ಇದ್ದಾಗ ಫಸ್ಟ್ ಈ ರೆಫರೆನ್ಸ್ ಅನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಪವರ್ BI ಟ್ಯಾಬ್ಲು ಅಲ್ಲೆಲ್ಲ ನಮ್ಗೆ ಇದ್ರ ತಲೆನೋವು ಇರಲ್ಲ. ಯಾಕೆಂದ್ರೆ ಅಲ್ಲಿ ಬಂದು ಇಡೀ ಕಾಲಮ್ಗೆ ಅದು ಆಟೋಮೆಟಿಕ್ ಫಾರ್ಮುಲಾ ಅಪ್ಲೈ ಆಗಿಬಿಡುತ್ತೆ. ಬಟ್ ಎಕ್ಸೆಲ್ ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಇದನ್ನ ಕಾಪಿ ಪೇಸ್ಟ್ ಮಾಡಬೇಕು, ನಾವು ಇದನ್ನ ಅಪ್ಲೈ ಮಾಡಬೇಕು. ಹಂಗಾಗಿ ಈ ರೆಫರೆನ್ಸ್ ಅನ್ನ ನಾವು ಆದಷ್ಟು ಕಲ್ತ್ಕೋಬೇಕಾಗುತ್ತೆ. ಸೊ ಇದು ನಿಮ್ಗೆ ಕನ್ಫ್ಯೂಷನ್ ಆದ್ರೂ ಕೂಡ ಒಂದು 2 ಸರಿ ನೀವು ವರ್ಕ್ ಮಾಡಿದ್ರೆ ಈ ರೆಫರೆನ್ಸ್ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಈ ರೆಫರೆನ್ಸ್ ಆದ್ಮೇಲೆ ನೆಕ್ಸ್ಟ್ ಬಂದು ನಮ್ಗೆ ಈ ಕ್ಯಾಲ್ಕುಲೇಷನ್ಸ್ ಅಥವಾ ಫಾರ್ಮುಲಾಸ್ ಏನಿದೆಲ್ಲ ಫಂಕ್ಷನ್ಸ್. ಓಕೆ, ಇಲ್ಲಿ ಫಾರ್ಮುಲಾಸ್ ಅಂದ್ರೆ ಏನು, ಫಂಕ್ಷನ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, ಈ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಇದು ಗೊತ್ತಾದ್ರೆ ಫಾರ್ಮುಲಾಸ್ ನಿಮ್ಗೆ ಈಸಿ ಆಗುತ್ತೆ. ಫಂಕ್ಷನ್ಸ್ ಅಂತಂದ್ರೆ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ, ಆಯ್ತಾ? ಏನದು? ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ನೋಡಿ, ಇಲ್ಲಿ ಸಮ್ ಅಂತಿದೆ. ಈ ಸಮ್ ಅನ್ನೋದು ಒಂದು ಫಂಕ್ಷನ್. ಆಕ್ಚುಲಿ ಇದೇನ್ ಮಾಡುತ್ತೆ ಅಂದ್ರೆ ನಾನು ಯಾವ್ದಾದ್ರೂ ಒಂದು ಸೆಲ್ ಅಥವಾ ಒಂದು ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ರೆ
ಅದರದ್ದು ಟೋಟಲ್ ನನಗೆ ಬರುತ್ತೆ. ಇದಕ್ಕೆ ನಾವು ಸಮ್ ಅಂತ ಕರಿತೀವಿ. ಆವರೇಜ್ ಅಂತಂದ್ರೆ ನನಗೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ರೇಂಜ್ ನ ಆವರೇಜ್ ನಮಗೆ ಬರುತ್ತೆ. ಸೊ ಫಂಕ್ಷನ್ ಅಂದ್ರೆ ನನಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ. ಫಾರ್ಮುಲಾಸ್ ಅಂದ್ರೆ ಏನು? ಈ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಏನ್ ಯೂಸ್ ಮಾಡ್ತೀನಲ್ಲ ಅದಕ್ಕೆ ನಾವು ಫಾರ್ಮುಲಾಸ್ ಅಂತ ಕರಿತೀವಿ. ಈ ಸಮ್ ಅನ್ನೋದು ಆಕ್ಚುಲ್ ಆಗಿ ಫಾರ್ಮುಲಾ ಅಲ್ಲ, ಇದೊಂದು ಫಂಕ್ಷನ್. ಸೊ ಸಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಟೋಟಲ್ ಕಂಡುಹಿಡಿಯೋದಕ್ಕೆ ನಾವು ಈ ಸಮ್ ಅನ್ನ ಯೂಸ್ ಮಾಡ್ಕೋತೀವಿ. ನಾನು ಈ ಸಮ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಲ್ಸ್ ಅನ್ನ ಸೆಲೆಕ್ಟ್ ಮಾಡಿದಾಗ ಅದು ಫಾರ್ಮುಲಾ ಆಗುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ ಹೋದ್ರೆ ನನಗೆ ಇದೊಂದು ಫಾರ್ಮುಲಾ, ಇದು ಫಾರ್ಮುಲಾ ಆಕ್ಚುಲಿ. ಬಟ್ ಇಲ್ಲಿ ಸಮ್ ಇದೆಯಲ್ಲ, ಇದು ಫಂಕ್ಷನ್. ಸೊ ಇಲ್ಲಿ ಈ ಫಂಕ್ಷನ್ಸ್ ಎಲ್ಲ ಎಲ್ಲಿರ್ತವೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಫಾರ್ಮುಲಾಸ್ ಅಂತ ಒಂದು ಟ್ಯಾಬ್ ಇದೆ. ಈ ಫಾರ್ಮುಲಾ ಟ್ಯಾಬ್ ಅಲ್ಲಿ ನನಗೆ ಇಲ್ಲಿ ಫಂಕ್ಷನ್ ಲೈಬ್ರರಿ ಅಂತಿದೆ. ಈ ಫಂಕ್ಷನ್ ಲೈಬ್ರರಿ ಏನ್ ಮಾಡುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಎಲ್ಲಾ ಫಂಕ್ಷನ್ಸ್ ಇದಿದೆ ನೋಡಿ. ನನಗೆ ಟೆಕ್ಸ್ಟ್ ಫಂಕ್ಷನ್ಸ್ ಎಲ್ಲ ಫಂಕ್ಷನ್ಸ್ ಇಲ್ಲಿದೆ, ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಇದೆ, ಲುಕ್ಅಪ್ ಫಂಕ್ಷನ್ಸ್ ಇದೆ, ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಸೊ ಇಲ್ಲಿ ನನಗೆ ಇನ್ನೂ ಎಷ್ಟೊಂದು ಇಂಜಿನಿಯರಿಂಗ್ ಫಂಕ್ಷನ್ಸ್, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್, ಲಾಜಿಕಲ್ ಫಂಕ್ಷನ್ಸ್. ಲೈಬ್ರರಿ ಅಂತಂದ್ರೆ ಎಲ್ಲ ಒಂದು ಕಲೆಕ್ಷನ್ ಇರ್ತಕ್ಕಂಥದ್ದು. ಫಂಕ್ಷನ್ ಲೈಬ್ರರಿ ಅಂದ್ರೆ ನಾವು ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ 250+ ಫಾರ್ಮುಲಾಸ್ ಏನಿದೆ, ಫಂಕ್ಷನ್ಸ್ ಏನಿದೆ ಅದೆಲ್ಲ ಇಲ್ಲಿ ನಮ್ಗೆ ಇರುತ್ತೆ. ನಾನೇನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ಟೆಕ್ಸ್ಟ್. ಇಲ್ಲಿ ನೋಡಿ, ನಾನು ಸುಮ್ಮನೆ ಕರ್ಸರಿಗೆ ಮೂವ್ ಮಾಡ್ತೀನಿ, ಕಾನ್ಕ್ಯಾಟ್ ನೋಡಿ, ಅದ್ರದ್ದು ಎಕ್ಸ್ಪ್ಲನೇಷನ್ ಬರುತ್ತೆ. ಅಕಸ್ಮಾತ್ ನನಗೆ ಹೆಲ್ಪ್ ಬೇಕಂದ್ರೆ ಇಲ್ಲಿ ಟೆಲ್ ಮಿ ಮೋರ್ ಅಂತ ಇಲ್ಲಿ ಕೊಟ್ರೆ ನನಗೆ ಇಲ್ಲಿ ಅದರದ್ದು ಹೆಲ್ಪ್ ಸೆಕ್ಷನ್ ಕೂಡ ಹೋಗುತ್ತೆ. ಸೊ ಇಲ್ಲೂ ಕೂಡ ನಾನು ಇದನ್ನ ರೆಫರ್ ಮಾಡಿಕೊಂಡು ಅದನ್ನ ಕಲ್ತ್ಕೋಬಹುದು. ಓಕೆ, ಸೊ ಈ ರೀತಿ ನಾನು ಫಂಕ್ಷನ್ ಲೈಬ್ರರೀಸ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದಷ್ಟು ಎಕ್ಸಸೈಸ್ ವರ್ಕ್ ಮಾಡೋಣ. ಈ ಒಂದು ಫಾರ್ಮುಲಾಸ್ ಅಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಫಾರ್ಮುಲಾಸ್ ಅನ್ನ ಯೂಸ್ ಮಾಡಬಹುದು ಅಂತ. ಸರಿನಾ? ಸ್ಲೋ ಇದೆ, ರೈಟ್. ನಮ್ಗೆ ಇಲ್ಲಿ ಫಂಕ್ಷನ್ಸ್ ಇದೆಯಲ್ಲ, ಎಕ್ಸೆಲ್ ಇರ್ಬೋದು, SQL ಸರ್ವರ್ ಇರ್ಬೋದು, MySQL ಇರ್ಬೋದು, ಪೈಥಾನ್, ಟ್ಯಾಬ್ಲು, ಪವರ್ ಬಿ, ಯಾವುದೇ ತಗೊಳ್ಳಿ, ಈ ಫಂಕ್ಷನ್ಸ್ಗಳು ನಿಮಗೆ ಕ್ಯಾಟಗರೈಸ್ ಆಗಿರುತ್ತೆ. ಹೆಂಗೆ ಅಂದ್ರೆ ಟೆಕ್ಸ್ಟ್ ಬೇಸ್ಡ್, ನಂಬರ್ ಬೇಸ್ಡ್, ಮತ್ತೆ ಡೇಟ್ ಬೇಸ್ಡ್. ಓಕೆ, ಸೊ ಟೆಕ್ಸ್ಟ್, ನಂಬರ್, ಡೇಟ್. ಸೊ ಈ ರೀತಿ ಫಸ್ಟ್ ನಮ್ಗೆ ನೋಡಿ ಎಲ್ಲ ಫಂಕ್ಷನ್ಸ್ ಇಲ್ಲಿದೆ. ಬೇಕಿದ್ರೆ ನೀವು ಹೋಗ್ಬಿಟ್ಟು ಇದನ್ನ ನೋಡ್ಕೋಬಹುದು. ಒಂದೊಂದೇ ಫಂಕ್ಷನ್ಸ್ ಇಲ್ಲಿ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೆಲ್ಪ್ ಕೂಡ ತಗೋಬಹುದು. ಓಕೆ, ಸೊ ಓಪನ್ ಮಾಡಿ ಸ್ವಲ್ಪ ಸ್ಲೋ ಆಗುತ್ತೆ, ಇದು ಕ್ಲೋಸ್ ಮಾಡಿರ್ತೀನಿ. ನೀವು ಬೇಕಿದ್ರೆ ನಿಮ್ಮ ಸಿಸ್ಟಮ್ ಇದನ್ನ ಓಪನ್ ಮಾಡ್ಕೊಂಡು ಬರ್ತೀವಿ. ಓಕೆ, ರೈಟ್. ಸೊ ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಒಂದಷ್ಟು ಬೇಸಿಕ್ ಫಂಕ್ಷನ್ಸ್ ಅನ್ನ ಕಲ್ತ್ಕೊಳ್ಳೋಣ. ಏನಪ್ಪಾ ಅದು? ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಫಂಕ್ಷನ್ಸ್ ಇದೆ. ನಾ ಏನ್ ಮಾಡಿದ್ದೀನಿ, ಈಸಿಗೆ ನಿಮ್ಗೆ ಗೊತ್ತಾಗ್ಲಿ ಅಂತ ಎಲ್ಲ ಲಿಸ್ಟ್ ಆಫ್ ಫಂಕ್ಷನ್ಸ್ ಎಲ್ಲದಕ್ಕೂ ನಾನು ಲಿಸ್ಟ್ ಮಾಡಿದ್ದೀನಿ. ಆಯ್ತಾ? ಎಲ್ಲಾ ಫಂಕ್ಷನ್ಸ್ ನಾನು ಹೇಳ್ಕೊಡೋ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ನಿಮ್ಗೆ ಆದಷ್ಟು ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರೈಟ್, ಇಲ್ಲಿ ನೋಡಿ, ಇವಾಗ ಇದೊಂದು ಟೇಬಲ್ ಇದೆ ಅಂತ ಇಟ್ಕೊಳ್ಳೋಣ. ಇದೊಂದು ಸಿನಾರಿಯೋ. ಓಕೆ, ಸಬ್ ಕ್ಯಾಟಗರೀಸ್ ಇದೆ. 2015 ಇಂದ 2018 ವರೆಗೂ ನನಗೆ ಡೇಟಾ ಇದೆ. ನನಗೆ ಏನ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಪ್ರತಿ ಒಂದು ವರ್ಷದ ಟೋಟಲ್ ನನಗೆ ಇಲ್ಲಿ ಬರ್ಬೇಕು. ಅಂದ್ರೆ ಟೋಟಲ್ ಸೇಲ್ಸ್ ನನಗೆ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಸಮ್ ಅಂತ ಕೊಡ್ತೀನಿ. ನೋಡಿ, ಸಮ್ ಅಂತ ಕೊಟ್ಟಾಗ ನನಗೆ ಇಲ್ಲೊಂದು ವಿಂಡೋ ಬರುತ್ತೆ. ಇದಕ್ಕೆ ನಾವು ಇಂಟೆಲಿಸೆನ್ಸ್ ಅಂತ ಕರಿತೀವಿ, ಅಂದ್ರೆ ಇಂಟೆಲಿಜೆಂಟ್ ಸೆನ್ಸರ್. ಸಮ್ ಆಫ್, ಇದು ಬ್ರಾಕೆಟ್ ನಾನು ಓಪನ್ ಮಾಡಿದ್ದೀನಲ್ವಾ, ಈ ರೇಂಜ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ರೇಂಜ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಬಹುದು, ಇಲ್ಲಿ E6 ಇಂದ E22 ಅಂತಿದೆ. ಬ್ರಾಕೆಟ್ ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ನನಗೆ ಈ ಟೋಟಲ್ ಯಾವುದಕ್ಕೆ 2015 ಇಯರ್ಗೆ ನಂಗೆ ಇಲ್ಲಿ ಟೋಟಲ್ ಬರುತ್ತೆ. ಬಟ್ ನಾ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದೆಲ್ಲ ಇದನ್ನ ಡ್ರ್ಯಾಗ್ ಮಾಡ್ಕೋತೀನಿ. ಈಗ ನೋಡಿ, F6 ಇಂದ F22, G6 ಇಂದ G22, H6 ಇಂದ H22.
ನಾನು ಯಾತಕ್ಕಿಂತ ನೀವು ಡ್ರ್ಯಾಗ್ ಮಾಡಿದೆ ನೋಡಿ, ಇಲ್ಲಿ ಫಾರ್ಮುಲಾ ಬರುತ್ತೆ E6 ಇಂದ E22 ಅಂತ ಇತ್ತು. ಇದು ಬಂದು ರಿಲೇಟಿವ್ ರೆಫರೆನ್ಸ್. ನಾನು ಇವಾಗ ಇಲ್ಲಿ ಹೋದ್ರೆ ಇಲ್ಲಿ ರಿಲೇಟಿವ್ ರೆಫರೆನ್ಸ್ ನೋಡಿ, ಇಲ್ಲಿರೋದು ನಾನು ಇಲ್ಲಿ ಡ್ರ್ಯಾಗ್ ಮಾಡಿದಾಗ ನೋಡಿ, ಇದು ರೆಫರೆನ್ಸ್ ಆಟೋಮೆಟಿಕ್ ಚೇಂಜ್ ಆಯ್ತು. ಅಂದ್ರೆ ಪ್ರತಿ ಸರಿ ನಾವು ಹೋಗ್ಬಿಟ್ಟು ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ, ಆಯ್ತಾ. ನೆಕ್ಸ್ಟ್ ಸಪೋಸ್ ನನಗೆ ಸಬ್ ಕ್ಯಾಟಗರೀಸ್ ಮೇಲೆ ಟೋಟಲ್ ಸಮ್ ಬೇಕು ನೋಡಿ, ಸಮ್ ಆಫ್, ಈ ರೀತಿ ಕೂಡ ನಾನು ರೇಂಜ್ ಅನ್ನ ತಗೋಬಹುದು. ಇಲ್ಲೂ ಕೂಡ ನೋಡಿ E6 ಇಂದ H6 ಎಂಟರ್ ಅಂತ ಕೊಡ್ತೀನಿ, ನನಗೆ ಇಲ್ಲಿ ಸಮ್ ಬಂತು. ಈಗ ಇದನ್ನ ನಾನು ಕೆಳಗಡೆ ನಾನು ಡ್ರ್ಯಾಗ್ ಮಾಡಿದ್ರೆ ನೋಡಿ, ಇಲ್ಲಿ ಹೋದ್ರೆ ಇವಾಗ E6 ಇಂದ H6, ಇವಾಗ E7 ಇಂದ H7 ಈ ರೀತಿ. ಸೊ ಇದಕ್ಕೆ ನಾನು ಹೇಳಿದ್ದು ನಿಮ್ಗೆ, ಈ ರೀತಿ ಇದ್ದಾಗ ನೀವು ಅಕಸ್ಮಾತ್ ಏನೋ ರೆಫರೆನ್ಸ್ ಬಗ್ಗೆ ತಿಳ್ಕೊಂಡ್ರೆ ಇದನ್ನ ಕ್ವಿಕ್ ಆಗಿ, ಅಂದ್ರೆ ನೀವು ಬೇಗ ಈ ತರ ಒಂದು ಫಾರ್ಮುಲಾಸ್ ಅನ್ನ ಡೈನಾಮಿಕ್ ಆಗಿ ಮಾಡಬಹುದು. ಓಕೆ, ನೆಕ್ಸ್ಟ್ ಸಪೋಸ್ ನನಗೆ ಆವರೇಜ್ ಬೇಕು. ಆವರೇಜ್ ಅಂದ್ರೆ ಟೋಟಲ್ ಏನಿದೆಯಲ್ಲ ಇದು, ಈ ಟೋಟಲ್ ತಗೊಂಡು ಡಿವೈಡೆಡ್ ಬೈ ಈ ಕೌಂಟ್ ಎಷ್ಟಿದೆ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಏನ್ ಮಾಡ್ತೀನಿ, ಆವರೇಜ್ ಆಫ್ ಇದು 8 ನೋಡಿ, ನನಗೆ ಇದ್ರ ಟೋಟಲ್ ಡಿವೈಡೆಡ್ ಬೈ ಇಲ್ಲಿ ಇದು 4 ಅಂತ ಬರುತ್ತೆ. ಇದನ್ನ ಕೆಳಗಡೆ ಕಾಪಿ ಮಾಡಿಕೊಂಡ್ರೆ ಇದ್ರದ್ದು ಆವರೇಜ್ ಬರುತ್ತೆ, ರೈಟ್. ವ್ಯಾಲ್ಯೂಸ್ ಇಲ್ಲ, ಅದಕ್ಕೆ ಯಾರು ಬರ್ತಿದೆ, ರೈಟ್. ಇವಾಗ ಇಲ್ಲೇ ಆವರೇಜ್ ಬೇಕು ನಮಗೆ, ಇಯರ್ ವೈಸ್ ಆವರೇಜ್ ನೋಡಿ, ಆವರೇಜ್ ಆಫ್ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೊತೀನಿ 8. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡು ನೋಡಿ, ಪ್ರತಿ ಒಂದು ಕಾಲಮ್ಗೂ ನನಗೆ ಆವರೇಜ್ ಬರುತ್ತೆ. ಮಿನಿಮಮ್ ನಾನು ಸೆಲೆಕ್ಟ್ ಮಾಡುವಂತ ಒಂದು ರೇಂಜ್ ಅಲ್ಲಿ ಯಾವ್ದು ಕಮ್ಮಿ ವ್ಯಾಲ್ಯೂ ಇದೆ ನೋಡಿ, ಮಿನ್ ಆಫ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ರೇಂಜ್ 8 ನೋಡಿ, 661 661 ಇದು ಕಮ್ಮಿ ವ್ಯಾಲ್ಯೂ ನೋಡಿ. ಪ್ರತಿ ಒಂದು ಕಾಲಮ್ ಅಲ್ಲೂ ಯಾವ ವ್ಯಾಲ್ಯೂ ಕಮ್ಮಿ ಇದೆ ಅಂತ ಇಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್, ಮ್ಯಾಕ್ಸ್ ಅಂತಂದ್ರೆ ಈ ಒಂದು ರೇಂಜ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಇದೆ ಅಂತ ನೋಡಿ, ಆಯ್ತಾ. ಸೊ ಸಮ್ ಅಂದ್ರೆ ಟೋಟಲ್, ಆವರೇಜ್ ಅಂದ್ರೆ ನನಗೆ ಟೋಟಲ್ ಡಿವೈಡೆಡ್ ಬೈ ಕೌಂಟ್ ಬರುತ್ತೆ. ಮಿನಿಮಮ್ ಅಂದ್ರೆ ಆ ರೇಂಜ್ ಅಲ್ಲಿ ಯಾವ್ದು ಕಮ್ಮಿ ವ್ಯಾಲ್ಯೂ ಇದೆ, ಮ್ಯಾಕ್ಸಿಮಮ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ. ಇದು ಬಿಟ್ಟು ಅಕಸ್ಮಾತ್ ಆಗಿ ಏನಾದ್ರು ನನಗೆ nth ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಈ ಒಂದು ರೇಂಜ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಥರ್ಡ್ ಹೈಯೆಸ್ಟ್ ಅಥವಾ ಥರ್ಡ್ ಲೋಯೆಸ್ಟ್, ಅಂದ್ರೆ ನನಗೆ ಒಂದು ಪೊಸಿಷನ್ ಬೇಸ್ಡ್ ವ್ಯಾಲ್ಯೂಸ್ ಬೇಕಂದ್ರೆ ನಾನು ಸ್ಮಾಲ್ ಅಥವಾ ಲಾರ್ಜ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಸ್ಮಾಲ್, ಆಯ್ತಾ. ಈ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ನನಗೆ ಥರ್ಡ್ ಲೋಯೆಸ್ಟ್ ವ್ಯಾಲ್ಯೂ ಬೇಕು, ನಾನು 3 ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್ ನೋಡಿ. ಇದು ಥರ್ಡ್ ಲೋಯೆಸ್ಟ್ ವ್ಯಾಲ್ಯೂ. ಸೊ ಇದನ್ನ ನಾನು ಹಿಂಗ್ ಡ್ರ್ಯಾಗ್ ಮಾಡ್ಕೋಬಹುದು. ಲಾರ್ಜ್ ಹೈಯೆಸ್ಟ್ ವ್ಯಾಲ್ಯೂ ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ, 3 ನೋಡಿ, ಇದು ಥರ್ಡ್ ಲಾರ್ಜೆಸ್ಟ್ ವ್ಯಾಲ್ಯೂ. ಈಗ ಅಕಸ್ಮಾತ್ ನಂಗೆ ಥರ್ಡ್ ರ್ಯಾಂಕ್ ಅಥವಾ 5th ರ್ಯಾಂಕ್ ಅಥವಾ 10th ರ್ಯಾಂಕ್ ಬೇಕು ಅಂದ್ರೆ ಈ ರೀತಿ ನಾನು ಲಾರ್ಜ್ ಅನ್ನು ಯೂಸ್ ಮಾಡಬಹುದು. ಸೊ ಅದೇ ರೀತಿ ಸ್ಮಾಲ್ ಅಂಡ್ ಲಾರ್ಜ್ ನನಗೆ nth ವ್ಯಾಲ್ಯೂ ಅಂದ್ರೆ 3ನೇ ಹೈಯೆಸ್ಟ್ ಅಥವಾ 3ನೇ ಲೋಯೆಸ್ಟ್ ಅಥವಾ 10ನೇ ಹೈಯೆಸ್ಟ್ ಅಂತ ನನಗೆ ಯಾವ ಒಂದು ಹೈಯೆಸ್ಟ್ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಬೇಕು, ನಾನು ಈ ಸ್ಮಾಲ್ ಅಥವಾ ಲಾರ್ಜ್ ಅಂತ ತಗೋಬಹುದು, ಸರಿನಾ. ನೆಕ್ಸ್ಟ್ ಕೌಂಟ್ ಎ ಮತ್ತೆ ಕೌಂಟ್ ಬ್ಲ್ಯಾಂಕ್. ಕೌಂಟ್, ಈ ಕೌಂಟ್ ಯಾಕೆ ತಗೋತೀವಿ ಅಂತಂದ್ರೆ ಅಕಸ್ಮಾತ್ ಆಗಿ ಏನಾದ್ರು ನನಗೆ ಇಲ್ಲಿ ನಂಬರ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಓಕೆನಾ. ಅವಾಗ ನಾನು ಕೌಂಟ್ ಅನ್ನ ತಗೋಬೇಕು. ಕೌಂಟ್ ಫಾರ್ಮುಲಾ ಬರೀ ನಂಬರ್ಸ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದು, ಅಂದ್ರೆ ನಂಬರ್ಸ್ ಅಷ್ಟೇ ಕೌಂಟ್ ಮಾಡೋದು, ಕ್ಯಾಲ್ಕುಲೇಷನ್ ಅಲ್ಲ, ನಂಬರ್ಸ್ ಅಷ್ಟೇ ಅದು ಕ್ಯಾಲ್ಕುಲೇಟ್ ಮಾಡೋದು. ಈಕ್ವಲ್ಸ್ ಕೌಂಟ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಈ ರೇಂಜ್ ಅನ್ನ ತಗೋತೀನಿ, ಎಂಟರ್ ನೋಡಿ, 14 ನಂಬರ್ ಇದೆ, ಆಯ್ತಾ. ಅದೇ ನಾನು ಎಲ್ಲಾ ಕಡೆ ತಗೊಂಡಾಗ ನೋಡಿ ಇಲ್ಲಿ 17 ಇದೆ, ಅಂದ್ರೆ ಇಲ್ಲಿ ಬ್ಲಾಂಕ್ಸ್ ಇದೆ, ಇಲ್ಲಿ ನಮಗೆ
ಕೆಲವೊಂದು ಬ್ಲಾಂಕ್ ಇದೆ, ಬ್ಲಾಂಕ್ ಅನ್ನ ಕೌಂಟ್ ಮಾಡಲ್ಲ ಅದು. ಓಕೆ, ನೆಕ್ಸ್ಟ್ ಕೌಂಟ್ ಎ. ಕೌಂಟ್ ಎ ಬಂದು ಕೌಂಟ್ ಆಲ್ಫಾ ನ್ಯೂಮರಿಕ್, ಅಂದ್ರೆ ಕೌಂಟ್ ನಂಬರ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಯಾವ್ದು ಬೇಕಾದ್ರೂ ಅದು ಕೌಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದಷ್ಟು ಬ್ಲಾಂಕ್ ಇದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಅಂತ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೆಕ್ಸೆಲ್ ಅಂತ ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲೊಂದು ಟೆಕ್ಸ್ಟ್ ಸೆಲ್ ಇದೆ, ಇಲ್ಲೊಂದು ಟೆಕ್ಸ್ಟ್ ಸೆಲ್ ಇದೆ, ಒಂದು ಬ್ಲಾಂಕ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಚೂರು ಚೇಂಜ್ ಆಗಿಲ್ಲ. ನಾ ಇಲ್ಲಿ ಹೋಗ್ಬಿಟ್ಟು ಇವಾಗ ಈಕ್ವಲ್ಸ್ ಕೌಂಟ್ ಎ ಅಂತ ಕೊಡ್ತೀನಿ. ಇಲ್ಲಿ ನೋಡಿ 16 ಅಂತ ಇದೆ, ಅಂದ್ರೆ ನಂಬರ್ ಅಂಡ್ ಟೆಕ್ಸ್ಟ್ ಎರಡನ್ನು ಕೌಂಟ್ ಮಾಡುತ್ತೆ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನು ನಾನೇನಾದ್ರೂ ಸುಮ್ಮನೆ ಟೆಕ್ಸ್ಟ್ ಮಾಡ್ತೀನಿ ನೋಡಿ, ಎಂಟರ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ 13 ಆಗೋಯ್ತು, ಇಲ್ಲಿ 16 ಅಂತಾನೆ ಇದೆ. ಸೊ ನಿಮಗೆ ಏನಾದ್ರೂ ಅಕಸ್ಮಾತ್ ಆಗಿ ಕೌಂಟ್ ಮಾಡಬೇಕು ಅಂತ ಬಂದಾಗ ನಂಬರ್ಸ್ ಇದ್ರೆ ಕೌಂಟ್ ಯೂಸ್ ಮಾಡಿ, ನಂಬರ್ಸ್ ಅಂಡ್ ಟೆಕ್ಸ್ಟ್ ಎರಡು ಇತ್ತಂದ್ರೆ ಕೌಂಟ್ ಏನ್. ಓಕೆ, ಕೌಂಟ್ ಬ್ಲಾಂಕ್ ಬಂದು ನನಗೆ ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ರೇಂಜ್ ಅಲ್ಲಿ ಬ್ಲಾಂಕ್ಸ್ ಇದ್ರೆ, ಒಂದೇ ಬ್ಲಾಂಕ್ ಇರೋದು, ನಾ ಎಲ್ಲ ಹೋಗ್ಬಿಟ್ಟು ಇವಾಗ ಇದನ್ನ ತೆಗೆದು ನೋಡಿ, 2 ಬ್ಲಾಂಕ್ ಇದೆ, 3 ಬ್ಲಾಂಕ್ಸ್ ಇದೆ. ಇವಾಗ ನೋಡಿ, ಬೇಕಿದ್ರೆ ಎಲ್ಲ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ಯಾವ್ದು ಬ್ಲಾಂಕ್ ಇಲ್ಲ ಈ ಸಲ, ಅಂದ್ರೆ ಈ ರೇಂಜ್ ಅಲ್ಲಿ ಯಾವ್ದು ಬ್ಲಾಂಕ್. ಸೊ ಈ ರೀತಿ ನಾನೇನ್ ಮಾಡ್ಬೋದು ಅಂದ್ರೆ, ಅಕಸ್ಮಾತ್ ಆಗಿ ಏನಾದ್ರು ನನಗೆ ಟೋಟಲ್ ಬೇಕು, ಅವರೇಜ್ ಬೇಕು, ಅಥವಾ ಮಿನಿಮಮ್ ಮ್ಯಾಕ್ಸಿಮಮ್ಸ್ ಈ ರೀತಿ ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಒಂದು ಕಾಮನ್ ಆಗಿ ನಾವು ಯೂಸ್ ಮಾಡುವಂತ ಫಂಕ್ಷನ್ಸ್, ಕಾಮನ್ ಆಗಿ ಯೂಸ್ ಮಾಡುವಂತ ಫಂಕ್ಷನ್ಸ್ಗಳು. ಓಕೆ, ರೈಟ್. ನೆಕ್ಸ್ಟ್ ಟೆಕ್ಸ್ಟ್ ಫಂಕ್ಷನ್ಸ್. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಯಾಕೆ ಇದನ್ನ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ಕರಿತೀವಿ, ಏನೆಲ್ಲ ಈ ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಮಾಡಬಹುದು ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಟೆಕ್ಸ್ಟ್ ಫಂಕ್ಷನ್ಸ್ ಅಂದ್ರೆ, ನನಗೆ ನೋಡಿ ಇಲ್ಲೊಂದಷ್ಟು ಟೆಕ್ಸ್ಟ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇದೆಲ್ಲ ಟೆಕ್ಸ್ಟ್ ಕಾಲಮ್. ಈ ಟೆಕ್ಸ್ಟ್ ಕಾಲಮ್ ಮೇಲೆ ನಾನು ಏನ್ ವರ್ಕ್ ಮಾಡ್ತೀನಲ್ಲ ಅದಕ್ಕೆ ನಾವು ಟೆಕ್ಸ್ಟ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪರ್, ಲೋವರ್, ಪ್ರಾಪರ್ ಅಂತಿದೆ. ಏನಿದೆ ಅಪ್ಪರ್, ಲೋವರ್, ಪ್ರಾಪರ್ ಅಂದ್ರೆ, ಸಪೋಸ್ ಕಸ್ಟಮರ್ ನೇಮ್, ಇದನ್ನ ನಾನು ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಈಕ್ವಲ್ಸ್ ಅಪ್ಪರ್ ಆಫ್, ನೋಡಿ ಅಷ್ಟೇ, ಆಟೋಮೆಟಿಕ್ ಆಗಿ ಅಪ್ಪರ್ ಕೇಸ್ ಕನ್ವರ್ಟ್ ಆಗ್ಬಿಡುತ್ತೆ. ಲೋವರ್ ಆಫ್, ಲೋವರ್ ಕೇಸ್ ಕನ್ವರ್ಟ್ ಆಗುತ್ತೆ. ಪ್ರಾಪರ್ ಕೇಸ್ ಅಂತಂದ್ರೆ ಇಲ್ಲಿದೆಯಲ್ಲ, ಇದು ಇದೇ ಪ್ರಾಪರ್ ಕೇಸ್. ಫಸ್ಟ್ ವರ್ಡ್ ಏನಿದೆಯಲ್ಲ, ಫಸ್ಟ್ ಅಂದ್ರೆ ಸಾರಿ, ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ವರ್ಡ್, ಅಂದ್ರೆ ಒಂದು ವರ್ಡ್, ಈಗ ಫಾರ್ ಎಕ್ಸಾಂಪಲ್ ಇದು ಕ್ಲಿಯರ್ ಅಂತಿದೆ, ಅದರಲ್ಲಿ ಸಿ ಒಂದು ಕ್ಯಾಪ್ಸ್ ಆಗ್ಬೇಕು. ಇವಾಗ ಇಲ್ಲೇ ತಗೊಳ್ಳೋಣ, ಇವಾಗ ಇದು ಲೋವರ್ ಕೇಸ್ ಇದೆಯಲ್ಲ, ಇದರಿಂದ ನಾನು ಪ್ರಾಪರ್ ಕೇಸ್ ಕನ್ವರ್ಟ್ ಮಾಡಬೇಕು. ನೋಡಿ, ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ವರ್ಡ್ ನನಗೆ ಕ್ಯಾಪ್ಸ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ, ಎಲ್ಲಾ ನೇಮ್ಸ್ಗೂ ಇದು ಚೇಂಜ್ ಆಗ್ತದೆ. ಸೊ ಈ ರೀತಿ ನಾನು ಮಾಡ್ತೀನಿ. ಓಕೆನಾ, ರೈಟ್. ನೆಕ್ಸ್ಟ್ ಇದನ್ನ ಹೈಡ್ ಮಾಡುತ್ತೀನಿ, ಟೈಮ್ ಬೀಂಗ್. ಓಕೆ, ಲೆಫ್ಟ್, ಮಿಡ್ ಮತ್ತೆ ರೈಟ್. ಓಕೆ, ಇದೇನ್ ಮಾಡುತ್ತೆ, ಅಕಸ್ಮಾತ್ ಆಗಿ ನಂಗೆ ಇಲ್ಲೊಂದು ಕಾಲಮ್ ಇದೆ ಅಂತ ಇಟ್ಕೊಳ್ಳೋಣ, ಇದರಲ್ಲಿ ಲೆಫ್ಟ್ ಸೈಡ್, ಮಿಡಿಲ್ ಮತ್ತೆ ಲಾಸ್ಟ್, ಈ ತರ ನಾನು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಲೆಫ್ಟ್ ಆಫ್ ಈ ಒಂದು ವ್ಯಾಲ್ಯೂ, ಕಾಮ 2 ಅಂತ ಕೊಡ್ತೀನಿ. ನೋಡಿ, ಫಸ್ಟ್ 2 ಕ್ಯಾರೆಕ್ಟರ್ಸ್ ಬಂದ್ಬಿಡ್ತು. ಮಿಡ್ ಈಕ್ವಲ್ಸ್ ಮಿಡ್ ಆಫ್, ಇದು ನೋಡಿ, ಇವಾಗ ಮಿಡ್ ಅಂದ್ರೆ ಮಧ್ಯದಲ್ಲಿ ನನಗೆ ಒಂದಷ್ಟು ವ್ಯಾಲ್ಯೂಸ್ ಇದೆಲ್ಲ ಅದನ್ನ ನಾನು ತಗೋಬೇಕು. ಕಾಮ, ಇಲ್ಲಿರೋ ಪ್ಯಾರಾಮೀಟರ್ಸ್ ಅನ್ನ ದಯವಿಟ್ಟು ನೀವು ಓದಬೇಕು, ಆಯ್ತಾ. ಟೆಕ್ಸ್ಟ್ ಅಂದ್ರೆ ಇದು ಸ್ಟಾರ್ಟಿಂಗ್ ನಂಬರ್ 1 2 3 4 ಅಂದ್ರೆ 4ನೇ ಪೊಸಿಷನ್ ಇಂದ
4 ಕ್ಯಾರೆಕ್ಟರ್ ನನಗೆ ಬೇಕು ನೋಡಿ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನೋಡಿ. ರೈಟ್ ಸೈಡ್ ಇಂದ ನನಗೆ 6 ಕ್ಯಾರೆಕ್ಟರ್ ಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ರೈಟ್ ಆಫ್, ಓಕೆನಾ, ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ ನಂಬರ್ ಆಫ್ ಕ್ಯಾರೆಕ್ಟರ್ಸ್ 6 ಅಂತ ಕೊಡ್ತೀನಿ, ಯಾಕಂದ್ರೆ 6 ಕ್ಯಾರೆಕ್ಟರ್ ಬೇಕು ನೋಡಿ. ಈಗ ನಾನು ಇದನ್ನ ಒಳಗಡೆ ಕಾಪಿ ಮಾಡಿದ್ರೆ ನೋಡಿ, ಆಟೋಮೆಟಿಕ್ ಆಗಿ ನನಗೆ ಇದಿರ್ತಕ್ಕಂಥ ವ್ಯಾಲ್ಯೂಸ್ಗಳು ಫಸ್ಟ್ 2 ಕ್ಯಾರೆಕ್ಟರ್, ಮಧ್ಯದಲ್ಲಿರೋ 4 ಕ್ಯಾರೆಕ್ಟರ್, ಲಾಸ್ಟ್ ಇರುವಂತ 6 ಕ್ಯಾರೆಕ್ಟರ್ ನನಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಇದು ನಾವು ಲೆಫ್ಟ್, ಮಿಡ್ ಮತ್ತೆ ರೈಟ್ ಅಲ್ಲಿ ಮಾಡುವಂತ, ಅಂದ್ರೆ ನಮ್ಗೆ ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಲೆನ್ ಅಂತ ಇರುತ್ತೆ. ಲೆನ್ ಏನಕ್ಕೆ ಯೂಸ್ ಮಾಡ್ತಾರೆ, ಈಕ್ವಲ್ಸ್ ಲೆನ್ ಆಫ್ ಈ ಒಂದು ಸೆಲ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳಿದೆ ಅಂತ ನಾನು ನೋಡ್ತೀನಿ ನೋಡಿ. 14 ಕ್ಯಾರೆಕ್ಟರ್. ಓಕೆ ನೋಡಿ, ಎಲ್ಲ 14 ಕ್ಯಾರೆಕ್ಟರ್ಸ್ ಇದೆ. ಸಪೋಸ್ ಒಂದು ಕೆಲಸ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಅನ್ಹೈಡ್ ಮಾಡ್ತೀನಿ. ಇಲ್ಲಿ ಕಸ್ಟಮರ್ ನೇಮ್ ಇದೆಯಲ್ಲ, ಈ ಕಸ್ಟಮರ್ ನೇಮ್ ಅಲ್ಲಿ ಪ್ರತಿ ಕಸ್ಟಮರ್ ನೇಮ್ ಅಲ್ಲೂ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಅಥವಾ ಪ್ರಾಡಕ್ಟ್ ನೇಮ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಈಕ್ವಲ್ಸ್ ಲೆನ್ ಆಫ್ ಪ್ರಾಡಕ್ಟ್ ನೇಮ್ ಪ್ರಾಡಕ್ಟ್ ನೋಡಿ 48 ಕ್ಯಾರೆಕ್ಟರ್ಸ್ ಇದೆ ನೋಡಿ. ಈ ಪ್ರಾಡಕ್ಟ್ ನೇಮ್ ಅಲ್ಲಿ ಯಾವ್ಯಾವ ಸೆಲ್ ಅಲ್ಲಿ ಎಷ್ಟೆಷ್ಟು ಕ್ಯಾರೆಕ್ಟರ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ನೀವು ಕೇಳ್ಬೋದು ಸ್ಪೇಸ್ ಕೌಂಟ್ ಆಗುತ್ತೆ ಅಂತ. ಖಂಡಿತವಾಗಿ ಸ್ಪೇಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನೇ ಇದ್ರು ಅದು ಕೌಂಟ್ ಆಗುತ್ತೆ. ಸೊ ನನಗೇನಾದ್ರೂ ಅಕಸ್ಮಾತ್ ಆಗಿ ಒಂದು ಸೆಲ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನೋಡ್ಬೇಕು ಅಂದ್ರೆ ನಾನು ಈ ಲೆನ್ ಅನ್ನ ಯೂಸ್ ಮಾಡ್ತೀನಿ. ಓಕೆನಾ, ಫೈನ್. ನೆಕ್ಸ್ಟ್ ಫೈಂಡ್ ಮತ್ತೆ ಸರ್ಚ್. ಸಪೋಸ್ ಓಕೆ, ಇಲ್ಲಿ ಪ್ರಾಡಕ್ಟ್ ನೇಮ್ ಇದೆಯಲ್ಲ, ಹೈಡ್ ಮಾಡೋಣ. ಇಲ್ಲಿ ಹೈಡ್ ಮಾಡ್ತೀನಿ, ಯಾಕಂದ್ರೆ ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ ನೋಡಿ. ಫೈಂಡ್ ಮತ್ತೆ ಸರ್ಚ್, ಇಲ್ಲಿ ನೋಡಿ, ಇಲ್ಲಿ ಸೀರೀಸ್ ಅಂತ ಒಂದು ವರ್ಡ್ ಇದೆ. ನಾನು ಇದನ್ನ ಫೈಂಡ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಫೈಂಡ್, ಓಕೆನಾ. ಫೈಂಡ್ ಟೆಕ್ಸ್ಟ್ ಅಂದ್ರೆ ನಾನು ಇಲ್ಲಿ ಸೀರೀಸ್ ಅಂತ ಕೊಡ್ತೀನಿ ನೋಡಿ, ಸೀರೀಸ್ ಅಂತ ಕೊಟ್ಬಿಟ್ಟು ಕಾಮ ಈ ಒಂದು ಸೆಲ್ ಅಲ್ಲಿ ಸೀರೀಸ್ ಇದೆಯಾ ಅಂತ ನಾನು ನೋಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಸೀರೀಸ್ ಇಲ್ಲ. ಇದನ್ನ ಕಾಪಿ ಮಾಡ್ತೀನಿ ಕೆಳಗೆ ನೋಡಿ, ಇಲ್ಲಿ 29 ಅಂತ ಬಂತು, ಅಂದ್ರೆ ಇಲ್ಲಿ ನೋಡಿ ಸೀರೀಸ್ ಇದೆ. ಸೊ ಎಲ್ಲೆಲ್ಲ ವ್ಯಾಲ್ಯೂಸ್ ಇದೆ ಅಲ್ಲಿ ನನಗೆ ನಂಬರ್ ಬರುತ್ತೆ, ಇಲ್ಲ ಅಂದ್ರೆ ವ್ಯಾಲ್ಯೂ ಎರರ್ ಬರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕೂಡ ಸೀರೀಸ್ ಅಂತ ಇದೆ, ಬಟ್ ಅದನ್ನು ತೋರಿಸ್ತೀನಿ. ಸರ್ಚ್ಗೂ ಅದೇ ತರ ಒಂದು ಫಾರ್ಮುಲಾ, ಇದು ಸರ್ಚ್ ಇದೆ ನೋಡಿ, ಸರ್ಚ್ ನೋಡಿ, ಇಲ್ಲೂ ಕೂಡ ಅದೇ ತರ ಕೊಡ್ತೀನಿ ಸೀರೀಸ್ ಅಂತ. ಮತ್ತೆ ಇದೇ ಸೆಲ್ ಅನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ನೋಡಿ, ಇಲ್ಲಿ ಸೇಮ್ ಅದೇ ತರ ಇದೆ, ಬಟ್ ಇಲ್ಲಿ ಸೀರೀಸ್ ಅಂತಿದೆ, ಇಲ್ಲಿ ನನಗೆ ವ್ಯಾಲ್ಯೂಸ್ ತೋರಿಸ್ತೀನಿ, ಅಂದ್ರೆ ಎರರ್ ಬರ್ತಿಲ್ಲ. ಫೈಂಡ್ ಮತ್ತೆ ಸರ್ಚ್ ಈ ಎರಡೂ ಫಂಕ್ಷನ್ಸ್ ಏನಿದೆ, ಇದನ್ನ ನಾವು ಒಂದು ಕ್ಯಾರೆಕ್ಟರ್ ಅಥವಾ ಒಂದು ವರ್ಡ್ ಅನ್ನ ಹುಡ್ಕೋದಿಕ್ಕೆ, ಅಂದ್ರೆ ಇದೆಯಾ ಅಂತ ಫೈಂಡ್ ಮಾಡೋದಕ್ಕೆ ನಾವು ಫೈಂಡ್ ಅಂಡ್ ಸರ್ಚ್ ಅನ್ನ ಯೂಸ್ ಮಾಡ್ತೀವಿ. ಎರಡೂ ಒಂದೇ ಆಪರೇಷನ್ ಮಾಡುತ್ತೆ. ಬಟ್ ಏನಪ್ಪ ಡಿಫರೆನ್ಸ್ ಅಂತಂದ್ರೆ, ಫೈಂಡ್ ಬಂದು ಎಕ್ಸಾಕ್ಟ್ ಮ್ಯಾಚಿಂಗ್, ಇದು ಏನೋ ಕೇಸ್, ಅಂದ್ರೆ ಅದು ಕೇಸ್ ಸೆನ್ಸಿಟಿವ್. ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ, ಇಲ್ಲಿ ಸೀರೀಸ್ ಅಂತ ಇದೆಯಲ್ಲ, ಎಸ್ ಕ್ಯಾಪ್ಸ್ ಇದೆ, ಇಲ್ಲಿ ಸ್ಮಾಲ್ ಇದೆ, ಬರಲ್ಲ. ಬಟ್ ಸರ್ಚ್ ಹಂಗಲ್ಲ, ಅದಕ್ಕೆ ನಾವು ಕೇಸ್ ಇನ್ಸೆನ್ಸಿಟಿವ್ ಅಂತ ಕರಿತೀವಿ. ಕೇಸ್ ಇನ್ಸೆನ್ಸಿಟಿವ್ ಅಂದ್ರೆ ಅದು ಕ್ಯಾಪಿಟಲ್ ಇರಲಿ ಸ್ಮಾಲ್ ಇರಲಿ ಯಾವ್ದಿದ್ರು ನಡೆಯುತ್ತೆ. ಓಕೆನಾ, ಸಾರಿ, ರೈಟ್. ಸೊ ಈ ರೀತಿ ನಾವು ಫೈಂಡ್ ಅಂಡ್ ಸರ್ಚ್ ಅನ್ನ ಮಾಡಬಹುದು. ಮತ್ತೆ ಅದೇ ರೀತಿ ನಮ್ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್, ರೀಪ್ಲೇಸ್, ಕಾನ್ಕ್ಯಾಟಿನೇಟ್. ಸೊ ಸಬ್ಸ್ಟಿಟ್ಯೂಟ್ ಬಂದು ನಮ್ಗೆ ಅಕಸ್ಮಾತ್ ಆಗಿ ಒಂದು ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಸಬ್ಸ್ಟಿಟ್ಯೂಟ್ ಆಯ್ತಾ, ಇಲ್ಲಿ ಈ ಟೆಕ್ಸ್ಟ್ ಇದೆ, ಆರ್ಡರ್ ಐಡಿ, ಕಾಮ, ಮತ್ತೆ ಹೈಫನ್ ಅನ್ನ ನಾನು ಸ್ಲಾಶ್ ಗೆ ಕನ್ವರ್ಟ್ ಮಾಡಬೇಕು. ನೀವು ನೋಡ್ಬೋದು, ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಹೈಫನ್ ಇದ್ದಿದ್ದು ಸ್ಲಾಶ್ ಆಗೋಯ್ತು.
ರೀಪ್ಲೇಸ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ನೋಡಿ, ಇಲ್ಲಿ 4 ಕ್ಯಾರೆಕ್ಟರ್ ಇದೆಯಲ್ಲ, ಈಕ್ವಲ್ಸ್ ರೀಪ್ಲೇಸ್ ಹೋಗ್ತೀನಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ಆಯ್ತಾ. ಮಧ್ಯದಲ್ಲಿ ಯಾವುದೇ ಕ್ಯಾರೆಕ್ಟರ್ ಇರಲಿ, ಆ 4 ಕ್ಯಾರೆಕ್ಟರ್ ಬಂದು ಎಕ್ಸ್ 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 ಅಂತ ಆಗ್ಬೇಕು. ಅಂದ್ರೆ ಒಂದು ಎನ್ಕೋಡೆಡ್ ವ್ಯಾಲ್ಯೂ ತರ ಆಗ್ಬೇಕು. ಕಾಮ ನನ್ಗೆ ಇಲ್ಲಿ ಕೇಳುತ್ತೆ ಸ್ಟಾರ್ಟಿಂಗ್ ನಂಬರ್ 1 2 3 4, 4ನೇ ಪೊಸಿಷನ್ ಇಂದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ 4 ಕ್ಯಾರೆಕ್ಟರ್ಸ್ ಏನಾಗ್ಬೇಕು ನೋಡಿ. ಈಗ ನಾನು ಇದನ್ನ ಕೆಳಗಡೆ ಕಾಪಿ ಮಾಡೋದು ನೋಡಿ, ಈ ತರ ರೀಪ್ಲೇಸ್ ಆಗ್ತದೆ. ಓಕೆ ರೈಟ್. ಸೊ ಅದೇ ರೀತಿ ಇಲ್ಲಿ ನನಗೆ ಕಾನ್ಕ್ಯಾಟಿನೇಟ್ ಅಂದ್ರೆ ಈ ಸೆಲ್ಸ್ ಅನ್ನ ಕಂಬೈನ್ ಮಾಡುವಂಥದ್ದು. ಇದು ನಮಗೆ ಹೊಸ 365 ಫಾರ್ಮುಲಾಸ್ ಇದೆ, ಅಲ್ಲಿ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ಸೇಮ್ ಫಾರ್ಮುಲಾಸ್ ನನಗೆ ಇಲ್ಲೂ ಕೂಡ ಇದೆ, ಎಕ್ಸೆಲ್ 365 ಫಾರ್ಮುಲಾಸ್, ಅಲ್ಲಿ ಅದನ್ನ ನೋಡೋಣ. ಓಕೆನಾ. ರಿಪೀಟ್ ಅಂದ್ರೆ ಅಕಸ್ಮಾತ್ ನಂಗೆ ಏನಾದ್ರು ಒಂದು ಕ್ಯಾರೆಕ್ಟರ್ಸ್ ರಿಪೀಟ್ ಆಗ್ಬೇಕು ಅಂದ್ರೆ ರಿಪೀಟ್ ಮಾಡ್ಬೋದು. ಟ್ರಿಮ್ ನನಗೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅನ್ನ ರಿಮೂವ್ ಮಾಡ್ಬೋದು. ಇದೆಲ್ಲಾ ವಿಡಿಯೋಸ್ ಆಲ್ರೆಡಿ ಇದೆ ಆಯ್ತಾ, ನಾನು ನಿಮ್ಗೆ ಅದನ್ನ ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸೇಮ್ ಇದೇ ನೋಟ್ಸ್ ಇದೆ. ಸೊ ಈ ಮೆಟೀರಿಯಲ್ಸ್ ನಾನು ನಿಮ್ಗೆ ಕೊಡ್ತೀನಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದ್ರೆ ನಾನು ಎಲ್ಲಾ ಫಾರ್ಮುಲಾಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ತುಂಬಾ ದೊಡ್ಡ ಕೋರ್ಸ್ ಆಗ್ಬಿಡುತ್ತೆ. 14 ಡೇಸ್ ಬರೀ ಎಕ್ಸೆಲ್ಗೆ ಆಗೋಗ್ಬಿಡುತ್ತೆ, ಸರಿನಾ. ಬಟ್ ಇದೆಲ್ಲಾ ವಿಡಿಯೋಸ್ ನನ್ನ ಹತ್ರ ರೆಕಾರ್ಡೆಡ್ ಇದೆ, ಎಲ್ಲ ಸೇಮ್ ಕಂಟೆಂಟ್ಗೆ ನಾನು ನಿಮ್ಗೆ ಅದನ್ನ ಕೊಡ್ತೀನಿ. ಓಕೆ ರೈಟ್. ಸೊ ರಿಪೀಟ್ ಏನ್ ಮಾಡುತ್ತೆ ಅಂದ್ರೆ ಒಂದು ಕ್ಯಾರೆಕ್ಟರ್ಸ್ ಅನ್ನ ರಿಪೀಟ್ ಮಾಡುತ್ತೆ. ಟ್ರಿಮ್ ಮತ್ತೆ ಕ್ಲೀನ್ ಅನ್ವಾಂಟೆಡ್ ಸ್ಪೇಸಸ್ ಅಥವಾ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅನ್ನ ಇದು ತೆಗೆಯುತ್ತೆ. ಟೆಕ್ಸ್ಟ್ ಬಂದು ನನಗೇನಾದ್ರು ಅಕಸ್ಮಾತ್ ವ್ಯಾಲ್ಯೂ ಇದ್ರೆ ಅದ್ರ ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ಟೆಕ್ಸ್ಟ್ ಫಾರ್ಮುಲಾಸ್ ಅನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಏನಾದ್ರೂ ಒಂದು ಟೆಕ್ಸ್ಟ್ ಇದೆ ಅದ್ರ ಮೇಲೆ ನಾನು ವರ್ಕ್ ಮಾಡಬೇಕು ಅಂತಂದ್ರೆ ನಾನು ಈ ಟೆಕ್ಸ್ಟ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ತೀನಿ. ಬಟ್ ಒಂದ್ ತಿಳ್ಕೊಳ್ಳಿ, ಇವಾಗ ಈ ಪವರ್ ಕ್ವೆರಿ ಎಡಿಟರ್ ಬಂದ ಮೇಲೆ ಆದಷ್ಟು ನಾವು ಇಲ್ಲಿ ಈ ಫಾರ್ಮುಲಾಸ್, ಎಸ್ಪೆಷಲಿ ಟೆಕ್ಸ್ಟ್ ಫಾರ್ಮುಲಾಸ್ ಅನ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ನಾಳೆ ನಿಮ್ಗೆ ಈ ಒಂದು ಫಾರ್ಮುಲಾಸ್ ಇಲ್ಲಿ ಏನೆಲ್ಲ ನೋಡಿದ್ವಲ್ಲ ಅದನ್ನ ಇನ್ನೂ ಸುಲಭವಾಗಿ ವಿತೌಟ್ ಫಾರ್ಮುಲಾಸ್ ಎಡಿಟರ್ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಎಡಿಟ್ ಮಾಡ್ಬೋದು ಡೇಟಾನ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ ರೈಟ್. ನೆಕ್ಸ್ಟ್ ಬಂದು ನಂಬರ್ ಫಂಕ್ಷನ್ಸ್. ಈ ನಂಬರ್ ಫಂಕ್ಷನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ನಮಗೆ ನೇಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಂಬರ್ ಫಂಕ್ಷನ್ಸ್ ಅಂದ್ರೆ ನನಗೆ ಒಂದು ನಂಬರ್ ಕಾಲಮ್ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡೋವಂಥದ್ದು. ನೀವು ಬೇಸಿಕ್ ಫಂಕ್ಷನ್ಸ್ ನೋಡಿದ್ರೆ ಇಲ್ಲೂ ಕೂಡ ನಾನು ನಂಬರ್ಸ್ ಮೇಲೆ ವರ್ಕ್ ಮಾಡಿದ್ದೆ. ಬಟ್ ಇದೆಲ್ಲ ಬಂದು ಆಗ್ರಿಗೇಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಆಗ್ರಿಗೇಟ್ ಅಂದ್ರೆ ಒಂದು ರೇಂಜ್ ಯೂಸ್ ಮಾಡಿಕೊಂಡು ನಾವು ಮಾಡುವಂಥದ್ದು. ಬಟ್ ಇಲ್ಲಿ ನೋಡಿ ನಂಬರ್ ಫಂಕ್ಷನ್ಸ್, ಆಬ್ಸ್, ಸೀಲಿಂಗ್, ರೌಂಡ್. ಸೊ ಇದೆರಡು ನಮ್ಗೇನು ಬೇಕಾಗಲ್ಲ, ಇದು ಸ್ಕ್ವೇರ್ ರೂಟ್ ಮತ್ತೆ ಪವರ್ ಇದೇನು ಅಷ್ಟು ಯೂಸ್ ಆಗಲ್ಲ. ಬಟ್ ಇವು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಏನದು ಆಬ್ಸ್? ಆಬ್ಸ್ ಬಂದು ನೆಗೆಟಿವ್ ನಂಬರ್ ಅನ್ನ ಪಾಸಿಟಿವ್ ನಂಬರ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಆಬ್ಸಲ್ಯೂಟ್ ಅಂತ ಕರಿತೀವಿ. ನೋಡಿ, ಸೆಲೆಕ್ಟ್ ಮಾಡಿದ್ರೆ 8. ಈಗ ನಾನು ಇದನ್ನ ಕೆಳಗಡೆ ಕಾಪಿ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. -71,000 ಇರೋದು 71,000 ಆಯ್ತು, -6,000 ಇಲ್ಲಿ 6,000 ಆಯ್ತು. ಸೊ ಈ ರೀತಿ ನನಗೇನಾದ್ರೂ ನೆಗೆಟಿವ್ ನಂಬರ್ ಅನ್ನ ಪಾಸಿಟಿವ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾನು ಆಬ್ಸ್ ಅನ್ನ ಯೂಸ್ ಮಾಡ್ತೀನಿ. ರೈಟ್. ನೆಕ್ಸ್ಟ್ ಸೀಲಿಂಗ್, ಫ್ಲೋರ್, ರೌಂಡ್. ಈ ಮೂರು ಫಾರ್ಮುಲಾಸ್ ಒಂದು ನಂಬರ್ಸ್ ಅನ್ನ ರೌಂಡ್ ಅಂದ್ರೆ ರೌಂಡ್ ಆಫ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಏನದು ಇಲ್ಲಿ ನೋಡೋಣ. ನೋಡಿ, ಈಕ್ವಲ್ಸ್ ಆಯ್ತಾ, ಸೀಲಿಂಗ್ ನೋಡಿ, ಹೋಗ್ಬಿಟ್ಟು ಈ ಪ್ರೈಸ್ ಅನ್ನ ತಗೋಣ ಆಯ್ತಾ, ಕಾಮನ್. ನನಗೆ ಇದರ ನಿಯರೆಸ್ಟ್ 10th ಪೊಸಿಷನ್ ಬೇಕು. ನೋಡಿ 10 ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ನೋಡಿ 40,523 ಇರೋದು 40,530 ಆಗುತ್ತೆ ನೋಡಿ. ಸೊ ಅದೇ ರೀತಿ 23,241 23,250 ಆಗುತ್ತೆ, ಅಂದ್ರೆ ನಿಯರೆಸ್ಟ್ 10th ಪೊಸಿಷನ್. ಫ್ಲೋರ್ ಬಂದು ಕೆಳಗೆ ಅಂದ್ರೆ ಲೋಯೆಸ್ಟ್, ಈಕ್ವಲ್ಸ್ ಫ್ಲೋರ್ ಆಯ್ತಾ. ಸೆಲೆಕ್ಟ್ ಮಾಡ್ಬಿಟ್ಟು 10th ಸಿಗ್ನಿಫಿಕೆನ್ಸ್ ಅಂತ ಕೊಟ್ರೆ ನೋಡಿ
523 ಇರೋದು 520 ಆಗುತ್ತೆ. ಸೊ ಇದು ಬರೀ 10th ಸಿಗ್ನಿಫಿಕೆನ್ಸ್ ಅಷ್ಟೇನಾ? ಇಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ 100 ಅಂತ ಕೊಡಬಹುದು. 523 ಹೈಯೆಸ್ಟ್ 100 ಪೊಸಿಷನ್ 600. ಸೊ ಇದು 10 100 ಈ ತರನ ಆ ಥರನೂ ಅಲ್ಲ. ನಿಮ್ಗೆ ಇಲ್ಲಿ 5 ಅಂತ ಕೊಡ್ಬೋದು, 25 ಕೊಡ್ಬೋದು, ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ನಿಯರೆಸ್ಟ್ ಸಿಗ್ನಿಫಿಕೆನ್ಸ್ ನಾನು ಏನ್ ಕೊಡ್ತೀನಿ ಅದರದ್ದು ವ್ಯಾಲ್ಯೂ ತೋರಿಸ್ತೇನೆ ನೋಡಿ. 25 ಅಂತ ಕೊಟ್ರೆ 525 ಆಗುತ್ತೆ. ಅಂದ್ರೆ 523ಗೆ ನಿಯರೆಸ್ಟ್ 25th ಸಿಗ್ನಿಫಿಕೆನ್ಸ್ ಬಂದು 525 ಆಗುತ್ತೆ. ಸೊ ಈ ರೀತಿ ನಾವು ಈ ಸೀಲಿಂಗ್ ಮತ್ತೆ ಫ್ಲೋರ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಬಟ್ ರೌಂಡ್ ಹಂಗಲ್ಲ. ರೌಂಡ್ ಬಂದು ಇಲ್ಲಿ ಡೆಸಿಮಲ್ ನಂಬರ್ ಇದೆಯಲ್ಲ, ನಾನು ಎಷ್ಟು ಡೆಸಿಮಲ್ ನಂಬರ್ ಕೊಡ್ತೀನಿ ಅಷ್ಟಕ್ಕೆ ಅದು ರೌಂಡ್ ಆಫ್ ಆಗುತ್ತೆ ನೋಡಿ. ರೌಂಡ್ ನಂಬರ್ ಕಾಮ 2 ಡೆಸಿಮಲ್ಸ್ ನೋಡಿ. 2 ಡೆಸಿಮಲ್ಸ್ಗೆ ಅದು ರೌಂಡ್ ಆಫ್ ಆಗುತ್ತೆ. ಸೊ ಈ ರೀತಿ ನಾವು ಈ ನಂಬರ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಆಪ್ಸ್ ನೆಗೆಟಿವ್ ನಂಬರ್ ಟು ಪಾಸಿಟಿವ್ ನಂಬರ್, ಸೀಲಿಂಗ್ ಅಂಡ್ ಫ್ಲೋರ್ ರೌಂಡ್ ಟು ದ ನಿಯರೆಸ್ಟ್ ಸಿಗ್ನಿಫಿಕೆನ್ಸ್, ಹೈಯೆಸ್ಟ್ ಇರ್ಬೋದು ಲೋಯೆಸ್ಟ್ ಇರ್ಬೋದು. ರೌಂಡ್ ಬಂದು ಡೆಸಿಮಲ್ ನಂಬರ್ ನಾ ಎಷ್ಟು ಕೊಡ್ತೀನಿ ಅಷ್ಟಕ್ಕೆ ಅದು ರೌಂಡ್ ಆಫ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಬಂದು ಡೇಟ್ ಫಂಕ್ಷನ್ಸ್. ಆಯ್ತಾ, ಇದೊಂದು ಸ್ವಲ್ಪ ಇದನ್ನ ಮುಗಿಸಿದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತು ಸ್ವಲ್ಪ ಫಾಸ್ಟ್ ಇದೆ ಅಂತ, ಬಟ್ ಡೋಂಟ್ ವರಿ, ಇದ್ರದ್ದು ಕಂಪ್ಲೀಟ್ ವಿಡಿಯೋಸ್ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಸ್ ಕೂಡ ಇದೆ. ನಾನು ಅದನ್ನು ಖಂಡಿತವಾಗಿ ನಾನು ನಿಮ್ಗೆ ಕೊಡ್ತೀನಿ. ದಯವಿಟ್ಟು ಯಾರು ಗಾಬರಿ ಆಗ್ಬೇಡಿ, ಎಲ್ರಿಗೂ ಕಲಿಸೋದಕ್ಕೆ ನಾನು ಬಂದಿರೋದು. ಆಯ್ತಾ, ಬಟ್ ಏನಂದ್ರೆ ನಮ್ಗಿರುವಂತ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಐಡಿಯಾನಾದ್ರೂ ನಾನು ಕೊಡ್ತೀನಿ. ನೆನ್ನೆನೂ ಹೇಳಿದೆ ನಾನು. ಅದಾದ್ಮೇಲೆ ನಿಮಗೆ ವಿಡಿಯೋಸ್ಗಳು ಕೂಡ ನಾನು ಕೊಡ್ತೀನಿ, ಜೊತೆಗೆ ಈ ಮೆಟೀರಿಯಲ್ಸ್ ಕೂಡ ನಾನು ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ. ಓಕೆ, ರೈಟ್. ಡೇಟ್ ಫಂಕ್ಷನ್ಸ್. ಡೇಟ್ ಫಂಕ್ಷನ್ಸ್ ಅಂತ ಬಂದ್ರೆ ನನಗೆ ಒಂದು ಡೇಟ್ ಇರುತ್ತೆ, ಅದ್ರ ಮೇಲೆ ಏನೆಲ್ಲ ನಾನು ವರ್ಕ್ ಮಾಡಬಹುದು ಅಂತ ನೋಡಿ. ಇಲ್ಲಿ ಒಂದು ಆರ್ಡರ್ ಡೇಟ್ ಅಂತಿದೆ. ಡೇ, ಮಂತ್, ಇಯರ್ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು ನೋಡಿ. ಇಲ್ಲ ಹೋಗ್ಬಿಟ್ಟು ಈಕ್ವಲ್ಸ್ ಡೇ ಆಫ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇದರಲ್ಲಿ ಡೇ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ, ಈಕ್ವಲ್ಸ್ ಮಂತ್ ಆಫ್, ಮತ್ತೆ ಈಕ್ವಲ್ಸ್ ಇಯರ್ ಆಫ್. ಅಷ್ಟೇ. ಇದ್ರಲ್ಲಿ ಡೇ, ಮಂತ್, ಇಯರ್ ಸಪರೇಟ್ ಮಾಡಬಹುದು. ಈಗ ಇದನ್ನ ಕಾಪಿ ಮಾಡ್ತೀನಿ ನೋಡಿ, ಕೆಳಗೆ ನೋಡಿ. ಫೈನ್. ಅಕಸ್ಮಾತ್ ಆಗಿ ಡೇ, ಮಂತ್, ಇಯರ್ ಸಪರೇಟ್ ಕಾಲಮ್ಸ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ ಮತ್ತೆ ನಾನು ಡೇಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ನೋಡಿ, ಡೇಟ್ ಫಂಕ್ಷನ್ ಯೂಸ್ ಮಾಡ್ಕೋತೀನಿ. ಫಸ್ಟ್ ಇಯರ್ ಸೆಲೆಕ್ಟ್ ಮಾಡ್ತೀನಿ, ಮಂತ್ ಸೆಲೆಕ್ಟ್ ಮಾಡ್ಕೋತೀನಿ, ಡೇ. ಮತ್ತೆ ಅಕಸ್ಮಾತ್ ಆಗಿ ಈ 3 ವ್ಯಾಲ್ಯೂಸ್ ಸಪರೇಟ್ ಆಗಿದ್ರೆ ಡೇಟ್ಗೆ ನಾನು ಕನ್ವರ್ಟ್ ಮಾಡ್ಕೊ. ಓಕೆನಾ? ನೆಕ್ಸ್ಟ್ ಇಒ ಮಂತ್, ಎಂಡ್ ಆಫ್ ಮಂತ್ ಈಕ್ವಲ್ಸ್ ಇಒ ಮಂತ್. ಸ್ಟಾರ್ಟ್ ಡೇಟ್ ಫಾರ್ ಎಕ್ಸಾಂಪಲ್ ಇದೇ ಡೇಟ್ ತಗೋಣ, 0 ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ, ಈ ಸೆಲೆಕ್ಟೆಡ್ ಡೇಟ್ ಏನಿದೆಲ್ಲ ಅದರದ್ದು ಲಾಸ್ಟ್ ಡೇ ಆಫ್ ದ ಮಂತ್ ನೋಡಿ. 8th ನವೆಂಬರ್ಗೆ 30th ನವೆಂಬರ್, 11th ಅಕ್ಟೋಬರ್ಗೆ 31st ಅಕ್ಟೋಬರ್. ಫಸ್ಟ್ ಡೇ ಆಫ್ ದ ಮಂತ್ ಇಲ್ಲ, ಆತರ ಫಾರ್ಮುಲಾ. ಅದಕ್ಕೆ ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದೆಯಲ್ಲ ಇದು, ಇದಕ್ಕೆ +1 ಅಂತ ಕೊಟ್ಬಿಡ್ತೀನಿ. ಅಂದ್ರೆ ಈ ಡೇಟ್ ಆಲ್ರೆಡಿ ಇದೆ, ಇಒ ಮಂತ್ +1 ಅಂತ ಕೊಟ್ರೆ ನನಗೆ ನೆಕ್ಸ್ಟ್ ಮಂತ್ ಫಸ್ಟ್ ಡೇಟ್ ಬಂದ್ಬಿಡುತ್ತೆ. ಅಂದ್ರೆ ಫಸ್ಟ್ ಡೇಟ್. ಸಪೋಸ್ ನನಗೇನಾದ್ರೂ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದೇ ಮಂತ್ ಇವಾಗ ನಾವು ಫೆಬ್ರವರಿ 28 ಲಾಸ್ಟ್ ಡೇಟ್, 1st ಫೆಬ್ರವರಿ ಬೇಕು. ನಾವು ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಒ ಮಂತ್ ಈ ಒಂದು ಡೇಟ್ ಕೊಡ್ತೀನಿ, 0 ಕೊಟ್ರೆ ಇದೇ ಮಂತ್ದು ಲಾಸ್ಟ್ ಡೇಟ್ ಬಂದ್ಬಿಡುತ್ತೆ. ನಾನೇನ್ ಮಾಡ್ತೀನಿ, -1 ಅಂತ ಕೊಟ್ಬಿಡ್ತೀನಿ. ಅಂದ್ರೆ ಪ್ರೀವಿಯಸ್ ಮಂತ್ ಲಾಸ್ಟ್ ಡೇಟ್ ಬಂತು, ಇದ್ರದ್ದು 2nd ಫೆಬ್ರವರಿ ಇದೆಯಲ್ಲ ನೋಡಿ, 31st ಜನವರಿ ಅಂತ ಬಂತು. ಅಂದ್ರೆ ನಾನು ಇಲ್ಲಿ 0 ಕೊಟ್ರೆ ಇದೇ ಮಂತ್ ಲಾಸ್ಟ್ ಡೇಟ್, -1 ಕೊಟ್ರೆ ಪ್ರೀವಿಯಸ್ ಮಂತ್. ಇದಕ್ಕೆ ನಾನೇನ್ ಮಾಡ್ತೀನಿ, +1 ಅಂತ ಕೊಟ್ಬಿಡ್ತೀನಿ ನೋಡಿ. ಅವಾಗ ನಂಗೆ ಫಸ್ಟ್ ಡೇಟ್ ಬಂದ್ಬಿಡುತ್ತೆ. ಸೊ ಈ ರೀತಿ ಕೂಡ ನಾನು ನಂಬರ್ ಆಫ್ ಡೇಸ್ ಇನ್ ದ ಮಂತ್ ನನಗೆ ಏನ್ ಮಾಡ್ತೀನಿ, ಈಕ್ವಲ್ಸ್ ಡೇ ಆಫ್
ಇಲ್ಲಿ ನೋಡಿ ಇಒ ಮಂತ್ ತಗೊಂಡಿದ್ನಲ್ಲ ಎಂಟರ್ ಅಂತ ಕೊಟ್ರೆ ಲಾಸ್ಟ್ ಡೇಟ್ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ನಾನು ಡೇ. ಅವಾಗ ಏನಾಗುತ್ತೆ ನನಗೆ ನಂಬರ್ ಆಫ್ ಡೇಸ್ ಆಟೋಮೆಟಿಕ್ ಬರುತ್ತೆ. ಬಟ್ ಇದೆಲ್ಲ ಬಂದು ಇವಾಗ ಇಷ್ಟು ಫಾರ್ಮುಲಾಸ್ ಇದೆಲ್ಲ ಇದೆಲ್ಲ ನಮ್ಗೆ ಫಾರ್ಮುಲಾಸೇ ಬೇಕಾಗಿಲ್ಲ. ಇವಾಗ ಎಲ್ಲದನ್ನು ನಮಗೆ ಪವರ್ ಕ್ವೆರಿ ಎಡಿಟರ್ಲಿ ವಿತಿನ್ ಸೆಕೆಂಡ್ಸ್, ಮಿನಿಟ್ಸ್ ಅಲ್ಲ, ವಿತಿನ್ ಸೆಕೆಂಡ್ಸ್ ಅಲ್ಲಿ ನಾವು ಇದನ್ನ ಮಾಡ್ಬೋದು. ಓಕೆ ನೋಡಿ, ವೀಕ್ ನಮ್ಮ ಟುಡೇ ಮತ್ತೆ ನಾವು ವೀಕ್ ಡೇ ಅಂದ್ರೆ ನನಗೆ ಆ ವಾರದಲ್ಲಿ, ಫಾರ್ ಎಕ್ಸಾಂಪಲ್ ಇದು ನಾನು ತಗೋತೀನಿ ನೋಡಿ, ಆ ವಾರದಲ್ಲಿ ಇದು ಯಾವ ದಿನದಲ್ಲಿ ಬರುತ್ತೆ ಅಂತ. ಸೇ 1 ಬಂದು ಸಂಡೇ, 2 ಬಂದು ಮಂಡೇ, ಸೊ ಅದೇ ರೀತಿ 1 2 3 4 5 6 7 ಅಂತ ಬರುತ್ತೆ. ವೀಕ್ ಒಂದು ವರ್ಷದಲ್ಲಿ ಇದು ಯಾವ ವೀಕ್ ಅಲ್ಲಿ ಇರುತ್ತೆ ಅಂತ ನೋಡಿ. ಇದನ್ನ ಕೆಳಗಡೆ ಕಾಪಿ ಮಾಡ್ತೀನಿ ನೋಡಿ, ಇದು ಯಾವ ವೀಕ್ ಅಲ್ಲಿ ಇದೆ ಅಂತ ಬರುತ್ತೆ. ಟುಡೇ ಅಂದ್ರೆ ಇವತ್ತಿನ ಡೇಟ್ ನೋಡಿ. ನೌ ಅಂದ್ರೆ ಇವಾಗಿನ ಟೈಮ್. ಸೊ ಈ ರೀತಿ ನಾವು ಈ ಡೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇವಾಗ ಈ ಒಂದು ಡೇಟ್ ಫಂಕ್ಷನ್ಸ್ ಕೂಡ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ತುಂಬಾ ಈಸಿಗೆ ಮಾಡಬಹುದು. ಅದನ್ನ ನಿಮಗೆ ನಾಳೆ ತೋರಿಸ್ತೀನಿ. ಓಕೆನಾ? ರೈಟ್. ನೆಕ್ಸ್ಟ್ ಒಂದು ಕಂಡೀಷನಲ್ ಫಂಕ್ಷನ್ಸ್. ಏನಪ್ಪ ಇದು ಕಂಡೀಷನಲ್ ಫಂಕ್ಷನ್ಸ್? ನೋಡಿ, ಕಂಡೀಷನಲ್ ಫಂಕ್ಷನ್ಸ್ ಅಂದ್ರೆ ನಾವು ಒಂದು ಕಂಡೀಷನ್ ಅನ್ನ ಅಪ್ಲೈ ಮಾಡಿ ಒಂದು ರಿಸಲ್ಟ್ಸ್ ಅನ್ನ ತಗೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ ಇಲ್ಲಿ ಸ್ಟೇಟಸ್ ಇದೆ. ಇಲ್ಲಿ ನನಗೆ ಈ ವ್ಯಾಲ್ಯೂಸ್ ಇದೆಲ್ಲ, ಇದು ಹೈ, ಮೀಡಿಯಂ ಅಥವಾ ಲೋ ಅಂತ ಆಗಬೇಕು. ಅಕಸ್ಮಾತ್ ಏನಾದ್ರು 75,000ಕ್ಕಿಂತ ಜಾಸ್ತಿ ಇದ್ರೆ ಹೈ, 25,000ದಿಂದ 50,000ವರೆಗೂ ಒಂದು ಕೆಲಸ ಮಾಡೋಣ. 50,000 ವ್ಯಾಲ್ಯೂಸ್ ನೋಡೋಣ ಎಷ್ಟಿದೆ ಅಂತ. ಓಕೆ, 50,000ದಿಂದ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಹೈ ಅಂತ ಕನ್ಸಿಡರ್ ಮಾಡೋಣ. 50,000 ಅಂದ್ರೆ 25,000ದಿಂದ 50,000ವರೆಗೂ ಇದ್ರೆ ಅದನ್ನ ಮೀಡಿಯಂ ಅಂತ ಕನ್ಸಿಡರ್ ಮಾಡಿ. ಅದಕ್ಕಿಂತ ಕಮ್ಮಿ ಇದ್ರೆ ಲೋ ಅಂತ ಕನ್ಸಿಡರ್ ಮಾಡಿ. ಓಕೆ, ನನಗೆ ಇವಾಗ ಏನ್ ಬೇಕು? ಕ್ಯಾಟಗರೈಸ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಇಫ್ ಈ ವ್ಯಾಲ್ಯೂ, ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 50,000 ಅಂತ ಕೊಡ್ತೀನಿ. ಓಕೆನಾ? ಕಾಮ, ಅಕಸ್ಮಾತ್ ಆಗಿ ಏನಾದ್ರು ವ್ಯಾಲ್ಯೂ ಟ್ರೂ ಇದ್ರೆ, ಇದು ಕಂಡೀಷನ್ ಟ್ರೂ ಇದ್ರೆ ನನಗೆ ಇದು ಹೈ ಅಂತ ಆಗಬೇಕು. ಓಕೆ, ಕಮ, ವ್ಯಾಲ್ಯೂ ಇಫ್ ಫಾಲ್ಸ್, ಅಕಸ್ಮಾತ್ ಆಗಿ ಇದು ಟ್ರೂ ಇಲ್ಲ ಅಂದ್ರೆ ಇನ್ನೊಂದು ಕಂಡೀಷನ್ ಅನ್ನ ಕೊಡೋಣ. ಈ ವ್ಯಾಲ್ಯೂ ಸಾರಿ ಇಫ್ ಈ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 25,000 ಅಂತ ಇಟ್ಕೊಳ್ಳೋಣ. ಅವಾಗ ಮೀಡಿಯಂ ಆಗ್ಬೋದು, ಇಲ್ಲ ಅಂದ್ರೆ ಲೋ ಆಗ. ಆಯ್ತಾ? ಈಗ ಇದನ್ನ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ, 50,000ಕ್ಕಿಂತ ಜಾಸ್ತಿ ಇದೆ ಅದು ಹೈ ಅಂತ ಬರುತ್ತೆ, ಇಲ್ಲಾಂದ್ರೆ 25,000ದಿಂದ 50,000 ಮೀಡಿಯಂ ಅಂತ ಬರುತ್ತೆ, ಅದಕ್ಕಿಂತ ಕಮ್ಮಿ ಇದ್ರೆ ಅದು ಲೋ ಅಂತ ಬರುತ್ತೆ. ಸೊ ಈ ರೀತಿ ನಾನು ಈ ಒಂದು ಫಾರ್ಮುಲಾ ಇಫ್ ಕಂಡೀಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಅಕಸ್ಮಾತ್ ಕಂಡೀಷನ್ ಮೇಲೆ ಒಂದು ರಿಸಲ್ಟ್ಸ್ ಬೇಕು ಅಂದ್ರೆ ನಾನು ಈ ಕಂಡೀಷನ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋತೀನಿ. ಓಕೆ, ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಕೂಡ ನಾನು ಮಾಡಬಹುದು. ಅಂದ್ರೆ ಸಮ್ ಇಫ್ಸ್, ಆವರೇಜ್ ಇಫ್ಸ್, ಕೌಂಟ್ ಇಫ್ಸ್, ಈ ರೀತಿ ಕೂಡ ನಾನು ಈ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಇದೇನಂದ್ರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದೆಲ್ಲ ಒಂದು ಸೇಮ್ ಅದೇ ರೀತಿ ಇರುತ್ತೆ. ಅಂದ್ರೆ ಆವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್ ಮತ್ತೆ ಕೌಂಟ್ಸ್ ಬರುತ್ತೆ. ಸೇಮ್ ರೇಂಜ್ ತಗೋಬೇಕು. ಸಮ್ ಇಫ್ಸ್ ಈಕ್ವಲ್ಸ್ ಸಮ್ ಇಫ್ಸ್. ಆಯ್ತಾ? ಇದೇನ್ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸಮ್ ರೇಂಜ್, ಇಲ್ಲಿ ನನಗೆ ಸೇಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದು ಸೇಲ್ಸ್ ವ್ಯಾಲ್ಯೂ. ಈಗ ನೋಡಿ, ಕಾಮ, ಇಲ್ಲಿ ರೀಜನ್ ಮೇಲೆ ನನಗೆ ಡೇಟಾ ಕ್ಯಾಲ್ಕುಲೇಟ್ ಆಗಬೇಕು. ಸೆಕೆಂಡ್
ಪ್ಯಾರಾಮೀಟರ್ ಬಂದು ಕ್ರೈಟೀರಿಯಾ ರೇಂಜ್. ಯಾವ್ದ್ರ ಮೇಲೆ ಅಂತ ತಗೋತಾ ಇದೀನಿ? ರೀಜನ್ ಮೇಲೆ. ಇದನ್ನ ತಗೋದು ಕಾಮ ಯಾವ ರೀಜನ್? ಈ ರೀಜನ್ ಇದೆಲ್ಲ ಆಯ್ತು ನೋಡಿ. ಸೊ ಇವಾಗ ನಾನು ಇದನ್ನ ಕಾಪಿ ಮಾಡಿದ್ರೆ ಇಲ್ಲಿ ನನಗೆ ಎಲ್ಲಾ ರೀಜನ್ಗೂ ವ್ಯಾಲ್ಯೂಸ್ ಬರ್ತದೆ. ಸೊ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ಫಸ್ಟ್ ಟೋಟಲ್ ಸಮ್ ತಗೋತೀನಿ, ಅದಾದ್ಮೇಲೆ ಕ್ರೈಟೀರಿಯಾ ರೇಂಜ್ ಅನ್ನ ತಗೋತೀನಿ, ಅಂದ್ರೆ ಯಾವ ರೀಜನ್ ಮೇಲೆ ನನಗೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಆಗಬೇಕು ಅಂತ. ಅದರಲ್ಲಿ ಸೆಂಟ್ರಲ್ ತಗೋತೀನಿ. ಇಲ್ಲಿ ನೋಡಿದ್ರೆ ಎಲ್ಲೆಲ್ಲ ಸೆಂಟ್ರಲ್ ಇರುತ್ತಲ್ಲ ಅದೆಲ್ಲ ಆಡ್ ಆಗ್ತಾ ಹೋಗುತ್ತೆ. ನನಗೆ ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ ಬಂದು ಬರೀ ಸೆಂಟ್ರಲ್ ಅಷ್ಟೇ ಬರುತ್ತೆ. ಸೊ ಅದೇ ರೀತಿ ನನ್ಗೆ ಆವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್ ಅಂತ ಕೊಟ್ರೆ ನನಗೆ ಆ ರೇಂಜ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗಳು ಇಲ್ಲಿ ಬರುತ್ತೆ. ಓಕೆನಾ? ಸೊ ಈ ರೀತಿ ನಾನು ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಇನ್ನೂ ಹೆಚ್ಚಿಗೆ ನೀವು ಕಲಿಬೇಕು ಅಂತಂದ್ರೆ ಫಂಕ್ಷನ್ ಲೈಬ್ರರಿ ಹೋಗ್ಬಿಟ್ಟು ಇಲ್ಲೇ ನೋಡಿ, ಎಲ್ಲಾ ಫಾರ್ಮುಲಾಸ್ ಇಲ್ಲಿರುತ್ತೆ. ಜೊತೆಗೆ ಇದರದ್ದು ವಿಡಿಯೋಸ್ ಕೂಡ ನಾನು ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ನಾನು ಹಾಕಿದ್ದೀನಿ. ಇವತ್ತಿನ ವಿಡಿಯೋಸ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಇದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿವರೆಗೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ 365 ಫಾರ್ಮುಲಾಸ್ ಅಂದ್ರೆ ಈ ಹೊಸದಾಗಿ ಬಂದಿರತಕ್ಕಂಥ ಕೆಲವೊಂದು ಫಾರ್ಮುಲಾಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿದೆ ನೋಡಿ 365 ಫಾರ್ಮುಲಾಸ್. ಅದಾದ್ಮೇಲೆ ಬೇರೆ ಎಕ್ಸಸೈಸ್ ಹೋಗೋಣ. ಸೊ ಇವಾಗ ಒಂದು 1 ಮಿನಿಟ್ ನಾನು ತಗೋತೀನಿ. ಈ ಟಾಪಿಕ್ ನಿಮ್ಗೆ ಎಷ್ಟು ಮಟ್ಟಿಗೆ ಯೂಸ್ ಆಯ್ತು ಅಂತ ನನಗೆ ತಿಳಿಸಿ. ಅದಾದ್ಮೇಲೆ ನಾನು ಇಲ್ಲಿ ನಿಮ್ಗೆ ತುಂಬಾ ಅಡ್ವಾನ್ಸ್ಡ್ ಆಗಿ, ಅಂದ್ರೆ ಸುಲಭವಾಗಿರ್ತಕ್ಕಂಥದ್ದು ಮತ್ತೆ ಅಡ್ವಾನ್ಸ್ಡ್ ಆಗಿರುವಂತ ಕೆಲವೊಂದು ಫಾರ್ಮುಲಾಸ್ ಇಲ್ಲಿದೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಒಂದು ಅಡ್ವಾನ್ಸ್ಡ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಓಕೆ, ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಬೇಗ 1 ನಿಮಿಷದಲ್ಲಿ ಹೆಂಗ್ ಅನ್ನಿಸ್ತು ತಿಳಿಸಿ. ನಾನು ನಿಮ್ಗೆ ಈ ಒಂದು ನೆಕ್ಸ್ಟ್ 365 ಫಾರ್ಮುಲಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾರಿ, ಸ್ವಲ್ಪ ಫಾಸ್ಟ್ ಇದೆ, ನಿಮ್ಗೆ ಅರ್ಥ ಆಗುತ್ತೆ. ಗುಡ್. ಸೊ ತುಂಬಾ ಜನ ಕಲಿತಾ ಇದಾರೆ ಅಂದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇದು ಆಲ್ರೆಡಿ ಕ್ಲಾಸಸ್ ತಗೊಂಡಿದ್ದಾರೆ, ಬಟ್ ಸ್ಟಿಲ್ ಹೊಸಬರು ಬಂದಿರೋದ್ರಿಂದ ಅವ್ರಿಗೆ ಇನ್ನೂ ಯೂಸ್ ಆಗ್ತಿದೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ನಾವು ಇನ್ನೂ ಅಡ್ವಾನ್ಸ್ ಫಾರ್ಮುಲಾಸ್ ಅನ್ನ ನೋಡೋಣ. ಸೊ ಇದೊಂದು 30 ಸೆಕೆಂಡ್ಸ್ ನಿಮ್ಗೆ ಹೆಂಗ್ ಅನಿಸ್ತು? ಎಲ್ಲರೂ ನೀವು ಏನಾದ್ರು ಹೇಳಿದ್ರೆ ನನಗೂ ಅಂದ್ರೆ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟು ಜನ ಅಟೆಂಡ್ ಆಗಿದ್ದೀರಾ, ಅಂದ್ರೆ ಎಷ್ಟು ಜನ ಅಟೆಂಟಿವ್ ಆಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ನಾನು ಈ ಒಂದು ಪ್ರಶ್ನೆನ ಕೇಳ್ತೀನಿ. ಸೊ ರೈಟ್, ವಿಶ್ವೇಶ್ ಬಿರಾದರ್, ಅರ್ಥ ಆಗುತ್ತೆ ನೀವು ಹೇಳ್ತಾ ಇರೋದು. ಅದನ್ನ ನಾನು ಫಸ್ಟ್ ಹೇಳ್ಬಿಟ್ಟೆ ನಿಮ್ಗೆ. ಸೊ ಇದಕ್ಕೆಲ್ಲ ನಾನು ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ನಿಧಾನಕ್ಕೆ ಕಲ್ತ್ಕೊಳ್ಳಿ, ಸರಿನಾ? ರೈಟ್. ಓಕೆ, ರೈಟ್. ಇವಾಗ ನೆಕ್ಸ್ಟ್ ನಾವು ಇಲ್ಲಿ ಇವಾಗ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮತ್ತೆ ಅಡ್ವಾನ್ಸ್ಡ್ ಆಗಿ ನೀವು ಏನಾದ್ರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದೆ, ಇಂಟ್ರೆಸ್ಟಿಂಗ್ ಫಾರ್ಮುಲಾಸ್. ನಾನು ಇದನ್ನ ತೋರಿಸ್ತೀನಿ. ಇದು ಕೂಡ ಎಂಟೈರ್ ಎಲ್ಲ ಏನಿದೆ ಇದು ಕೂಡ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ. ಅದನ್ನ ಕೂಡ ನೀವು ನೋಡಿಕೊಂಡು ಡೀಟೇಲ್ ಆಗಿ ಕಲ್ತ್ಕೊಳ್ಳಿ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 30 ಫಾರ್ಮುಲಾಸ್ ಇದೆ. ಓಕೆನಾ? ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇದ್ರು
ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಅನ್ನ ನಾನು ನಿಮಗೆ ತೋರಿಸ್ತೀನಿ. ಇದರದ್ದು ಎಂಟೈರ್ ವಿಡಿಯೋ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಂದ್ರೆ ಬರೀ ಇದೊಂದೇನೆ 2 ಅವರ್ ವಿಡಿಯೋ ಇದೆ, ಅದನ್ನ ನಿಮಗೆ ನಾನು ಲಿಂಕ್ ಅಲ್ಲಿ ಕಳಿಸ್ತೀನಿ. ಓಕೆ ರೈಟ್. ಸೊ ಅವಾಗ ನಾನು ಹೇಳಿದೆ ನಿಮಗೆ ಕಾನ್ಕ್ಯಾಟಿನೇಟ್ ಕಾನ್ಕ್ಯಾಟ್ ನಾನು ನೆಕ್ಸ್ಟ್ ಈ 365 ಫಾರ್ಮುಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ಹೋಗ್ತೀನಿ, ಇಲ್ಲಿ ಟೆಕ್ಸ್ಟ್ ಜಾಯಿನ್ ಅಂತಿದೆ. ಓಕೆ ಸೊ ಇಲ್ಲಿ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಕಾನ್ಕ್ಯಾಟಿನೇಟ್, ಆಯ್ತಾ. ಈ ಕಾನ್ಕ್ಯಾಟಿನೇಟ್ ಫಾರ್ಮುಲಾ ಅಂತ ಮೊದಲು ಅಂದ್ರೆ ಹಳೆಯ ವರ್ಷನ್ಗಳಲ್ಲಿ ಕಾನ್ಕ್ಯಾಟಿನೇಟ್ ಇರ್ತಿತ್ತು. ಇದೇನ್ ಕಾನ್ಕ್ಯಾಟಿನೇಟ್ ಅಂದ್ರೆ ನೋಡಿ ಈ ರೀತಿ ನಾನು ಈ ಸೆಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದೇ ಸೆಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಬೈನ್ ಮಾಡಬೇಕಿತ್ತು. ಇದು ಕಾನ್ಕ್ಯಾಟಿನೇಟ್. ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಕಾನ್ಕ್ಯಾಟ್. ಕಾನ್ಕ್ಯಾಟ್ ಏನ್ ಮಾಡುತ್ತೆ ಅಂದ್ರೆ ನೋಡಿ ಇದು ಫುಲ್ ನಾನು ರೇಂಜ್ ಈ ತರ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿ ನಂಗೆ ಕಂಬೈನ್ ಆಗುತ್ತೆ. ಕಾನ್ಕ್ಯಾಟಿನೇಟ್ ಬಂದು ಹಳೆ ವರ್ಷನ್ ಅಂದ್ರೆ ಒಂದೊಂದೇ ಸೆಲ್ ಅನ್ನ ನಾನು ಸೆಲೆಕ್ಟ್ ಮಾಡಬೇಕು, ಒಂದು ಸರಿ ಹಿಂಗೆ ಡ್ರ್ಯಾಗ್ ಮಾಡಕ್ಕಾಗಲ್ಲ, ವಿಂಡೋನ ರೇಂಜ್ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ಕಾನ್ಕ್ಯಾಟ್ ಬಂದು ನಾನು ಜಸ್ಟ್ ಒಂದು ಈ ತರ ಸೀರೀಸ್ ಅಂದ್ರೆ ಇದು ರೇಂಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಕಂಬೈನ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ನನಗೆ ಈ ಕಾಮಾ ಸಪರೇಟರ್ ಅಥವಾ ಇಲ್ಲಿ ಸ್ಪೇಸ್ ಏನು ಕೊಡಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಅದು ಕಂಬೈನ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು, ಇಲ್ಲಿ ಕೊಡ್ಬೇಕು ಈ ರೀತಿ ನೋಡಿ, ಈ ತರ ನಾನು ಇಲ್ಲಿ ಕೊಡ್ಬೇಕಾಗುತ್ತೆ. ಬಟ್ ಇದು ನಮ್ಗೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕೆಲವೊಂದು ಹೊಸ ಫಾರ್ಮುಲಾಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರು. ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಅಂತ. ಏನಿದು ಟೆಕ್ಸ್ಟ್ ಜಾಯಿನ್? ಟೆಕ್ಸ್ಟ್ ಜಾಯಿನ್ ಅಂದ್ರೆ ನೋಡಿ ಫಸ್ಟ್ ಡಿಲಿಮಿಟರ್ ಅಂತ ಬರುತ್ತೆ. ಈ ಡಿಲಿಮಿಟರ್ ಅಂದ್ರೆ ಏನು ಅಂದ್ರೆ ನೋಡಿ ಸಪರೇಟರ್ ಅಂತ ಕರಿತೀವಿ. ನನಗೆ ಯಾವ ಸಪರೇಟರ್ ಬೇಕೋ ಅದನ್ನ ಇಲ್ಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಕಾಮಾ ವಿತ್ ಸ್ಪೇಸ್ ನೋಡಿ ಡಬಲ್ ಕೋಟಲ್ ಕೊಡಬೇಕು. ಕಾಮಾ ಇಗ್ನೋರ್ ಎಂಟಿ ಅಂತಿದೆ, ನಾನು ಟ್ರೂ ಅಂತ ಕೊಟ್ಟಿರ್ತೀನಿ. ಅದೇನಂತ ಆಮೇಲೆ ಹೇಳ್ತೀನಿ. ಕಾಮಾ ಇಲ್ಲಿ ಈ ವಿಂಡೋ ಹಿಂಗ್ ಡ್ರ್ಯಾಗ್ ಮಾಡ್ತೀನಿ, ಎಂಟರ್ ನೋಡಿ ಸೇಮ್ ಇಲ್ಲೇನಿದೆ ಅದೇ ಬರುತ್ತೆ. ಬಟ್ ಏನಂದ್ರೆ ನನಗೆ ಇಲ್ಲಿ ಕಾಮಾ ಸಪರೇಟರ್ ಯಾಕಂದ್ರೆ ನಾನು ಡಿಲಿಮಿಟರ್ ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಇಲ್ಲಿ ಅದು ಬರುತ್ತೆ. ಓಕೆ ಇದು ಟೆಕ್ಸ್ಟ್ ಜಾಯಿನ್, ಸರಿನಾ. ಈಗ ಇಲ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಇತ್ತು. ಇದು ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಬಗ್ಗೆ ಇದನ್ನ ಡಿಲೀಟ್ ಮಾಡ್ತೀನಿ, ಆಯ್ತಾ. ಒಂದಷ್ಟು ವ್ಯಾಲ್ಯೂಸ್ ಅನ್ನ ಡಿಲೀಟ್ ಮಾಡ್ತೀನಿ. ಇಲ್ಲ ನೋಡಿದ್ರೆ ನೋಡಿ ಇಲ್ಲಿ ಟ್ರೂ ಅಂತಿದೆಯಲ್ಲ, ಈ ಸ್ಪೇಸ್ ಏನಿದೆ ಅದನ್ನ ಕನ್ಸಿಡರ್ ಮಾಡಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಫಾಲ್ಸ್ ಅಂತ ಕೊಡ್ತೀನಿ ನೋಡಿ, ಆಯ್ತಾ. ಫಾಲ್ಸ್ ಅಂತ ಕೊಟ್ರೆ ನೋಡಿ ಮಧ್ಯದಲ್ಲಿ ಈ ಸ್ಪೇಸ್ ಕೂಡ ಇಲ್ಲಿ ತಗೊಂಡಿರುತ್ತೆ, ಅಂದ್ರೆ ಈ ಬ್ಲಾಂಕ್ ಕೂಡ ಇಲ್ಲಿ ತಗೊಂಡ್ಬಿಡುತ್ತೆ. ಸೊ ನನಗೆ ಅಕಸ್ಮಾತ್ ಆಗಿ ಈ ಬ್ಲಾಂಕ್ ಅನ್ನು ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ಫಾಲ್ಸ್ ಅಂತ ಕೊಡಬೇಕು. ಬೇಡ ನನಗೆ ಆ ಬ್ಲಾಂಕ್ ಬೇಡ ಅಂದ್ರೆ ಟ್ರೂ ಅಂತ ಕೊಡಬೇಕು. ಸೊ ಈ ರೀತಿ ಇದನ್ನ ಯೂಸ್ ಮಾಡ್ಕೊಬಹುದು. ಓಕೆ ರೈಟ್. ನೆಕ್ಸ್ಟ್ ಟೆಕ್ಸ್ಟ್ ಬಿಫೋರ್, ಟೆಕ್ಸ್ಟ್ ಆಫ್ಟರ್ ಮತ್ತೆ ಟೆಕ್ಸ್ಟ್ ಸ್ಪ್ಲಿಟ್ ಅಂತ 3 ಫಾರ್ಮುಲಾಸ್ ಇದೆ. ಟೆಕ್ಸ್ಟ್ ಜಾಯಿನ್ ತರ ಟೆಕ್ಸ್ಟ್ ಬಿಫೋರ್, ಆಫ್ಟರ್ ಮತ್ತೆ ಟೆಕ್ಸ್ಟ್ ಸ್ಪ್ಲಿಟ್ ಅಂತ. ನೀವು ಕೇಳ್ಬೋದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವು ಈಗಷ್ಟೇ ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಒಂದು ಫಾರ್ಮುಲಾ ನೋಡಿ, ಈಕ್ವಲ್ಸ್ ಲೆಫ್ಟ್ ಆಫ್, ಆಯ್ತಾ. ಈ ಸೆಲೆಕ್ಟ್ ಮಾಡ್ತೀನಿ, ಕಾಮಾ 2 ಅಂತ ಕೊಟ್ಟೆ. ಇದನ್ನ ನೀವು ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ಫಸ್ಟ್ 2 ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಇದು ಯಾವಾಗ ಫಿಕ್ಸ್ಡ್ ಇದ್ರೆ ಫೈನ್. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಕೆನಡಾಗೆ CAN ಅಂತ ಬರುತ್ತೆ, US ಗೆ USA ಅಂತ ಕೊಟ್ಟಿರ್ತೀವಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲೋ ಒಂದ್ ಕಡೆ ಇಂಡಿಯಾ ಅಂತ ಇರುತ್ತೆ, INDIA ಅಂತ ನೋಡಿ. ಇವಾಗ ಇಲ್ಲಿ ನೋಡಿದ್ರೆ ನನ್ಗೆ IN ಅಷ್ಟೇ ಇದೆ, ಕೆನಡಾಗೆ CAN ಬರ್ಬೇಕಾಯ್ತು, ಎನ್ ಇಲ್ಲ, ಎಲ್ಲ ಫಸ್ಟ್ 2 ಕ್ಯಾರೆಕ್ಟರ್ಸ್ ಅಷ್ಟೇ ಇದೆ. ಇಂಥ ಟೈಮಲ್ಲಿ ಅಂದ್ರೆ ಇಲ್ಲಿ ನಂಗೆ ಡಿಲಿಮಿಟರ್ ಯೂನಿಫಾರ್ಮ್ ಇಲ್ಲ ಅಂತಂದ್ರೆ ನೋಡಿ ಈಕ್ವಲ್ಸ್ ಟೆಕ್ಸ್ಟ್ ಬಿಫೋರ್ ನೋಡಿ ಸೆಲೆಕ್ಟ್ ಮಾಡ್ಬಿಟ್ಟ ಅದಕ್ಕೆ ಡಿಲಿಮಿಟರ್ ಕೇಳುತ್ತೆ. ಡಿಲಿಮಿಟರ್ ಇಲ್ಲಿ ಬಂದು ಹೈಫನ್ ನೋಡಿ. ಈಗ ನಾನು ಇದನ್ನ ಕಾಪಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನನಗೆ ಆರಾಮಾಗಿ ಫಸ್ಟ್ ಸೆಕ್ಷನ್ ಅಲ್ಲಿ ಏನಿದೆ ಬಿಫೋರ್ ಈ ಡಿಲಿಮಿಟರ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ.
ಸೊ ನಾನು ಲೆಫ್ಟ್ ಅಥವಾ ಬಿಫೋರ್ ಡಿಲಿಮಿಟರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಿಫೋರ್ ಡಿಲಿಮಿಟರ್ ಅಡ್ವಾಂಟೇಜ್ ಅಂದ್ರೆ ಎಲ್ಲಿ ಡಿಲಿಮಿಟರ್ ಇರುತ್ತೋ ಅಲ್ಲಿವರೆಗೂ ನಮಗೆ ಕ್ಯಾರೆಕ್ಟರ್ಸ್ ಅನ್ನ ಕೊಡುತ್ತೆ. ಲೆಫ್ಟ್ ಬಂದು ಫಿಕ್ಸ್ಡ್. ಇವಾಗ ನಾನು ಇಲ್ಲಿ 3 ಕ್ಯಾರೆಕ್ಟರ್ಸ್ ಅಂತ ಕೊಟ್ರೆ ನೋಡಿ ಈ ತರ ಇಲ್ಲಿ ಸಿ ಎ ನೋಡಿ, ಇಲ್ಲಿ ಹೈಫನ್ ಬಂತು. ಸೊ ಇದು ತಪ್ಪು. ಸೊ ಅವಾಗ ನಾನು ಟೆಕ್ಸ್ಟ್ ಬಿಫೋರ್ ಯೂಸ್ ಮಾಡ್ಬೋದು. ಓಕೆ, ಸೇಮ್ ಟೆಕ್ಸ್ಟ್ ಆಫ್ಟರ್ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಟೆಕ್ಸ್ಟ್ ಆಫ್ಟರ್ ದಿ ಡಿಲಿಮಿಟರ್ ಸೆಲೆಕ್ಟ್ ಮಾಡ್ಕೊ. ಇಲ್ಲಿ ಹೋಗ್ಬಿಟ್ಟು ಹೈಫನ್ ಅಂತ ಕೊಡ್ತೀನಿ. ಈಗ ನೋಡಿ ಎಂಟರ್ ಅಂತ ಕೊಟ್ರೆ ನೋಡಿ ಇಲ್ಲಿಂದ ಬರುತ್ತೆ 2016 ಇಂದ. ಅಕಸ್ಮಾತ್ ನಂಗೆ ಇಲ್ಲಿಂದ ಬೇಕು, ಲಾಸ್ಟ್ ಸೆಕ್ಷನ್ ಅಲ್ಲಿ ಬೇಕು, ಅವಾಗ ನಾ ಏನ್ ಮಾಡಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಾಮ ಇನ್ಸ್ಟೆನ್ಸ್ ನಂಬರ್ ಅಂತ ಇರುತ್ತೆ. ಇವಾಗ ಇದು 1 ಫಸ್ಟ್ ಹೈಫನ್, ಸೆಕೆಂಡ್ 2, ನಾನು 2 ಅಂತ ಕೊಡ್ತೀನಿ ನೋಡಿ. ಇಲ್ಲೂ ಅಷ್ಟೇ, ನಂಗೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ಆರಾಮಾಗಿ ಮಾಡುವ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಅದೇ ಏನಾದ್ರು ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ರೈಟ್ ಅಂತ ಕೊಟ್ರೆ ಈಕ್ವಲ್ಸ್ ರೈಟ್ ಆಫ್ 6 ಅಂತ ಕೊಟ್ರೆ ನೋಡಿ, ಇಲ್ಲಿ ನೋಡಿ ಇದು ತಪ್ಪಂತು. ಮತ್ತೆ ಇಲ್ಲಿ ನೋಡಿ ಈಗ ಲಾಸ್ಟ್ 6 ಕ್ಯಾರೆಕ್ಟರ್ಸ್ ಅಷ್ಟೇ ಇದೆ, 138 ಬರಲೇ ಇಲ್ಲ. ಸೊ ನಾನ್ ಡಿಸೈಡ್ ಮಾಡಬೇಕು ಯಾವ ರೀತಿ ನಾನು ಯಾವ ಫಾರ್ಮುಲಾಸ್ ಅನ್ನು ಯೂಸ್ ಮಾಡಬೇಕು, ಸರಿನಾ? ಟೆಕ್ಸ್ಟ್ ಸ್ಪ್ಲಿಟ್ ಇಲ್ಲಿ ಹೋಗ್ತೀನಿ ಇವಾಗ ನೋಡಿ, ಟೆಕ್ಸ್ಟ್ ಸ್ಪ್ಲಿಟ್ ಈಕ್ವಲ್ಸ್ ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಡ್ತೀನಿ. ಈ ಒಂದು ವ್ಯಾಲ್ಯೂಸ್ ಅನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಅದು ಡಿಲಿಮಿಟರ್ ಕೇಳುತ್ತೆ ನನಗೆ. ಇವಾಗ ಇಲ್ಲಿ ಡಿಲಿಮಿಟರ್ ಬಂದು ಕಾಮ ಇದೆ, ಈ ನೋಡಿ ಎಂಟರ್ ಅಂತ ಕೊಟ್ಟರೆ ನೋಡಿ ಹೆಂಗ್ ಸ್ಪ್ಲಿಟ್ ಆಗ್ಬಿಡುತ್ತೆ. ಓಕೆ, ನನಗೆ ಈ ವ್ಯಾಲ್ಯೂ ಏನಿದೆಯಲ್ಲ ಇದು ಈ ರೀತಿ ಬೇಡ, ರೋ ವೈಸ್ ಬೇಕು ನೋಡಿ. ಈಕ್ವಲ್ಸ್ ಟೆಕ್ಸ್ಟ್ ಸ್ಪ್ಲಿಟ್ ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ, ಕಾಮ ನನಗೆ ಇವಾಗ ಕಾಲಮ್ ಬೇಡ, ರೋ ಬೇಕು. ಇಲ್ಲಿ ಹೋಗ್ಬಿಟ್ಟು ಕಾಮ ಅಂತ ಕೊಡ್ತೀನಿ ನೋಡಿ, ಈ ರೀತಿ ಸ್ಪ್ಲಿಟ್ ಆಗ್ಬಿಡುತ್ತೆ. ಸೊ ನನಗೆ ಕಾಲಮ್ ವೈಸ್ ಬೇಕಾದ್ರೂ ತಗೋಬಹುದು, ರೋ ವೈಸ್ ಬೇಕಾದ್ರೂ ತಗೋಬಹುದು. ಸೊ ಈ ರೀತಿ ನಾವು ಈ ಟೆಕ್ಸ್ಟ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ರೈಟ್. ನೆಕ್ಸ್ಟ್ ಇಫ್ ಕಂಡೀಷನ್ಸ್ ಆಲ್ರೆಡಿ ಮಾಡಿದ್ದೀವಿ ನಾವು. ಸಾರ್ಟ್, ಫಿಲ್ಟರ್, ಸಾರ್ಟ್ ಇದಿನ್ನು ನಾವು ತಗೊಂಡಿಲ್ಲ. ಇದನ್ನ ಬೇಕಾದ್ರೆ ನಾಳೆ ಮಾಡಿ ತೋರಿಸ್ತೀನಿ ನಿಮ್ಗೆ, ಫಿಲ್ಟರ್ಸ್ ಮತ್ತೆ ಸಾರ್ಟ್, ಯಾಕಂದ್ರೆ ಟೈಮ್ ಇಲ್ಲ. ಸೊ ಇದು ಫಿಲ್ಟರ್ ಮತ್ತೆ ಸಾರ್ಟ್, ಇದನ್ನ ಹೋಲ್ಡ್ ಅಲ್ಲಿ ಇಡೋಣ, ಯಾಕಂದ್ರೆ ನಿಮ್ಗಿನ್ನು ಫಿಲ್ಟರ್ ಮತ್ತೆ ಸಾರ್ಟಿಂಗ್ ಆಗಿಲ್ಲ. ನಾನು ಬೇಕಿದ್ರೆ ನಾಳೆ ಈ ಫಿಲ್ಟರ್ಸ್ ಮತ್ತೆ ಸಾರ್ಟಿಂಗ್ ಆದಾಗ ಮತ್ತೆ ಇದು ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೈಟ್. ನೆಕ್ಸ್ಟ್ ಯುನೀಕ್. ಯುನೀಕ್ ಅಂದ್ರೆ ಇಲ್ಲಿ ನೋಡಿ, ಇವಾಗ ರೀಟಾ ಗ್ರೆಗ್ ಅನ್ನೋದು ರಿಪೀಟ್ ಆಗಿದೆ, ಇದು ನನಗೆ ಬೇಡ, ತೆಗಿಬೇಕು. ಅಂದ್ರೆ ಯುನೀಕ್ ವ್ಯಾಲ್ಯೂಸ್ ಅಷ್ಟೇ ಬೇಕು. ಇಲ್ಲ ಹೋಗ್ಬಿಟ್ಟು ನೋಡಿ ಯುನೀಕ್ ಅರೇ ತಗೋತೀನಿ, ಕಾಮ ಇಲ್ಲಿ ಯುನೀಕ್ ಬೈ ಕಾಲಮ್ಸ್, ಯುನೀಕ್ ಬೈ ರೋಸ್. ಆಯ್ತಾ, ಯಾವ್ದು ಬೇಕಾದ್ರೂ ತಗೋಬೋದು. ಎಲ್ಲೋ ಏನ್ ಮಾಡ್ತೀನಿ, ಯುನೀಕ್ ಬೈ ರೋಸ್ ಅಂತಾನೆ ತಗೋಣ. ಕಾಮ ಇಲ್ಲಿ ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಇದೇನು ಅಂತ ನಾನು ಹೇಳ್ತೀನಿ ನೋಡಿ. ಅಂದ್ರೆ ರೀಟಾ ಗ್ರೆಗ್ 3 ಸಲ ಇದ್ರೆ ಒಂದೇ ಸರಿ ಕೊಡ್ಬೇಕಂದ್ರೆ ಇದು ಡಿಸ್ಟಿಂಕ್ಟ್ ಅಂತ. ಇದೇ ಫಾರ್ಮುಲಾ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಯುನೀಕ್ ಅರೇ ಕಾಮ ಬೈ ರೋಸ್ ಕಾಮ ಇಲ್ಲಿ ಟ್ರೂ ಅಂತ ಕೊಡ್ತೀನಿ. ಆಯ್ತಾ, ಅಂದ್ರೆ ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್ ಅಂತ. ಇದು ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ರೆಬೆಕಾ ಅನ್ನೋದು ಒಂದೇ ಸರಿ ಇದೆ, ರಿಪೀಟ್ ಆಗಿಲ್ಲ. ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾವ್ದೆಲ್ಲ ಒಂದೇ ಸರಿ ಬಂದಿದೆ ಅದನ್ನ ಮಾತ್ರ ಲಿಸ್ಟ್ ಮಾಡಬೇಕು. ಇದು ಬಂದು ಇದ್ರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಒಂದಿದೆ ಅದನ್ನ ಮಾತ್ರ ನಾವು ತಗೋಬೇಕು. ಅಂದ್ರೆ 3 ಇದ್ರು ಅದ್ರಲ್ಲಿ ಒಂದಷ್ಟೇ ತಗೋಬೇಕು ಅಂತ, ಅದಕ್ಕೆ ಡಿಸ್ಟಿಂಕ್ಟ್ ಅಂತ ಕರಿತೀವಿ. ಅದೇ ರೀತಿ ನಾನು ಇಲ್ಲಿ ನೋಡಿ, ಇಲ್ಲಿ ನಾನು ಫಾಲ್ಸ್ ಅಂತ ಕೊಟ್ಟಿದ್ನಲ್ಲ, ಇದು ಟ್ರೂ ಅಂತ ಕೊಟ್ಬಿಟ್ರೆ ಕಾಲಮ್ ವೈಸ್ ಈ ರೀತಿ ಬರುತ್ತೆ ಅಷ್ಟೇ. ಓಕೆ, ರೈಟ್. ನೆಕ್ಸ್ಟ್ ಬಂದು ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂದ್ರೆ ಏನಪ್ಪಾ ನಾನು ಹೇಳ್ತೀನಿ. ಈ ನೋಡಿ 1 2 3 ಆಯ್ತಾ, ನಾನಿಲ್ಲಿ ಈ ರೀತಿ ಡ್ರ್ಯಾಗ್ ಮಾಡಿದೆ, ನನಗೆ ಎಲ್ಲಿವರೆಗೂ ಬೇಕೋ ವ್ಯಾಲ್ಯೂಸ್ ಅಲ್ಲಿವರೆಗೂ ತಗೋತೀನಿ.
ಇನ್ಸ್ಟೆಡ್ ನನಗೆ ಫಾರ್ಮುಲಾಸ್ ಅಲ್ಲೇ ನಾನು ಇದನ್ನ ಕ್ರಿಯೇಟ್ ಮಾಡ್ಬೋದು. ಹಿಂಗ್ ಮಾಡ್ಬೋದು ನೋಡಿ, ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಸೀಕ್ವೆನ್ಸ್, ಓಕೆನಾ. ರೋಸ್ ಕೇಳುತ್ತೆ, ನನಗೆ ಇವಾಗ 100 ರೋಸ್ ಬೇಕು. ಎಷ್ಟು ಕಾಲಮ್ ಬೇಕು? ನಂಗೆ ಒಂದೇ ಕಾಲಮ್ ಬೇಕು. ಓಕೆ ನೋಡಿ, 100 ನನಗೆ ಆಟೋಮೆಟಿಕ್ ಆಗಿ ಸೀರೀಸ್ ಬಂದ್ಬಿಡುತ್ತೆ. ಇಲ್ಲ ನನಗೆ ಇವಾಗ ಒಂದು 3 ಕಾಲಮ್ ನನ್ನ ವ್ಯಾಲ್ಯೂಸ್ ಬೇಕು. 300 ಬರುತ್ತೆ. 5 ಕಾಲಮ್ ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 5 ಅಂತ ಕೊಡ್ತೀನಿ. ಸೊ ಈ ರೀತಿ ನನಗೆ ಸೀರಿಯಲ್ ನಂಬರ್. ಸಪೋಸ್ ನನಗೆ ಇಲ್ಲಿ ನೋಡಿ ಕಾಮ ಸ್ಟಾರ್ಟ್, ನನಗೆ 1001 ಇಂದ ಸ್ಟಾರ್ಟ್ ಆಗ್ಬೇಕು. 1001 ಇಂದ ಸ್ಟಾರ್ಟ್ ಆಯ್ತು. ಸ್ಕಿಪ್, ನನಗಿಲ್ಲಿ ಸ್ಟೆಪ್ಸ್ ಯೂಸ್ ಮಾಡ್ಬೋದು. 2 ಅಂತ ಕೊಡ್ತೀನಿ ನೋಡಿ. 101 3 1001 3 5 7 ಈ ರೀತಿ, ಅಂದ್ರೆ ಸ್ಕಿಪ್ ಮಾಡುವಂಥದ್ದು. ಸೊ ಈ ರೀತಿ ನಾವು ಸೀಕ್ವೆನ್ಸ್ ನಂಬರ್ ಅನ್ನ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು. ರ್ಯಾಂಡ್ ಅರೇ, ನಮ್ಗೆ ಈ ರ್ಯಾಂಡ್ ಅನ್ನೋದು ಗೊತ್ತು, ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ಬರುತ್ತೆ. ರ್ಯಾಂಡ್ ಬಿಟ್ವೀನ್ ಕೂಡ ಗೊತ್ತು. ಇಲ್ಲೇನ್ ಮಾಡುತ್ತೆ, ಸ್ಟಾರ್ಟಿಂಗ್ ವ್ಯಾಲ್ಯೂ ಇಂದ ಎಂಡಿಂಗ್ ವ್ಯಾಲ್ಯೂ ವರೆಗೂ ರ್ಯಾಂಡಮ್ ನಂಬರ್ಸ್ ಬರುತ್ತೆ. ಈ ರ್ಯಾಂಡ್ ಅರೇ ಅಂದ್ರೆ ಏನು ನೋಡಿ. ರ್ಯಾಂಡ್ ಅರೇ ಅಂದ್ರೆ ನಾನು ಇಲ್ಲಿ ಏನ್ ರ್ಯಾಂಡಮ್ ನಂಬರ್ಸ್ ಒಂದೇ ಸೆಲ್ ಅಲ್ಲಿ ಕೊಡ್ತಿದ್ನಲ್ಲ, ಅದನ್ನ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 10 ರೋಸ್ 5 ಕಾಲಮ್ಸ್ ಅಲ್ಲಿ ನಂಗೆ ರ್ಯಾಂಡಮ್ ನಂಬರ್ಸ್ ಬೇಕು ನೋಡಿ. ರ್ಯಾಂಡಮ್ ಆಗಿ ನಂಬರ್ಸ್ ಬಂದ್ಬಿಡುತ್ತೆ. ಇದು ಡೆಸಿಮಲ್ ನಂಬರ್. ನನಗೆ ಇಂಟೀಜರ್ ನಂಬರ್ಸ್ ಬೇಕು, ಅಂದ್ರೆ ಡೆಸಿಮಲ್ ಬೇಡ ನೋಡಿ. ಮಿನಿಮಮ್ 1 ಇಂದ 100 ಆಯ್ತಾ. ಕಾಮ ಇಂಟೀಜರ್ ಅಂತ ಕೇಳುತ್ತೆ. ಹೌದು, ನನಗೆ ಡೆಸಿಮಲ್ ಬೇಡ, ಇಂಟೀಜರ್ ಅಷ್ಟೇ ಇರುತ್ತೆ ನೋಡಿ. ಸೊ ಈ ರೀತಿ ನಾನು ರ್ಯಾಂಡಮ್ ನಂಬರ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ವಿ ಸ್ಟ್ಯಾಕ್ ಅಥವಾ ಹೆಚ್ ಸ್ಟ್ಯಾಕ್, ಆಯ್ತಾ. ಈ ವಿ ಲುಕ್ಅಪ್ ಹೆಚ್ ಲುಕ್ಅಪ್ ಎಲ್ಲ ಇದೆಲ್ಲ ಆ ರೀತಿ, ಅದು ಬೇಕಾದ್ರೆ ನಾನು ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲುಕ್ಅಪ್ ವ್ಯಾಲ್ಯೂಸ್. ವಿ ಸ್ಟ್ಯಾಕ್ ಅಂದ್ರೆ ಸ್ಟ್ಯಾಕ್ ಮಾಡೋದು. ಸ್ಟ್ಯಾಕ್ ಅಂದ್ರೆ ಏನ್ ಗೊತ್ತಾ, ಒಂದ್ರ ಕೆಳಗೆ ಒಂದಾಗ್ತಾವ ಅಪೆಂಡ್ ಮಾಡೋದು ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದು ಟೇಬಲ್ ಇದೆ, ಇಲ್ಲೊಂದು ಟೇಬಲ್ ಇದೆ. ಇದೆಲ್ಲ ನನಗೆ ಒಂದೇ ಟೇಬಲ್ ಅಲ್ಲಿ ಬರಬೇಕು. ಈಕ್ವಲ್ಸ್ ವಿ ಸ್ಟ್ಯಾಕ್ ಅಂತ ಕೊಡ್ತೀನಿ. ಓಕೆ ನೋಡಿ, ಇದು ಒಂದು ಅರೇ ಅಂತ ತಗೋತೀನಿ. ಕಾಮ ನೋಡಿ, ಎರಡೇ ರೋ, ಇದೊಂದು ಅರೇ ಅಂತ ತಗೋಣ. ಕಾಮ ನೋಡಿ, ಇದು ಒಂದು ಅರೇ. ಸೊ ನನಗೆ ಈ ಒಂದು ಟೇಬಲ್, ಈ ಒಂದು ರೇಂಜ್ ಎಲ್ಲ ಕಂಬೈನ್ ಆಗಬೇಕು ನೋಡಿ, ಅಷ್ಟೇ. ಮುಂಚೆಲ್ಲ ನಾವು ಕಾಪಿ ಪೇಸ್ಟ್ ಇದೆಲ್ಲ ಮಾಡ್ಬೇಕಾಗಿತ್ತು. ಇವಾಗ ಏನ್ ತಲೆನೋವಿಲ್ಲ. ವಿ ಸ್ಟ್ಯಾಕ್ ಅಂದ್ರೆ ಸ್ಟ್ಯಾಕ್ ಮಾಡೋದು. ಸ್ಟ್ಯಾಕ್ ಅಂದ್ರೆ ಒಂದ್ರ ಕೆಳಗೊಂದು ಆಗ್ತಾವ. ಅದೇ ರೀತಿ ಹೆಚ್ ಸ್ಟ್ಯಾಕ್ ಕೂಡ ಇದೆ. ಹೆಚ್ ಸ್ಟ್ಯಾಕ್ ಅಂದ್ರೆ ಕಾಲಮ್ ಈ ರೀತಿ ಹಿಂಗೆ. ಇಲ್ಲಿ ನೋಡಿ, ಈಗ ಹೋಗ್ಬಿಟ್ಟು ಈಕ್ವಲ್ಸ್ ಹೆಚ್ ಸ್ಟ್ಯಾಕ್ ಅಂತ ಕೊಡ್ತೀನಿ. ಈ ಒಂದು ಅರೆ ತಗೋತೀನಿ, ಕಾಮ. ಇಲ್ಲಿ ನೋಡಿ, ಈ ಒಂದು ಅರೆ ತಗೋತೀನಿ, ಕಾಮ. ಈ ಅರೆ ತಗೋತೀನಿ, ನೋಡಿ. ಇದು ಹೆಚ್ ಸ್ಟ್ಯಾಕ್. ಸೊ ಇಲ್ಲಿ ನಾನು ಮೋಸ್ಟ್ಲಿ ಒಂದು ರೋ ಜಾಸ್ತಿ ತಗೊಂಡ್ಬಿಟ್ಟಿರ್ತೀನಿ. ಹೆಚ್ ಸ್ಟ್ಯಾಕ್ ನನಗೆ ಕರೆಕ್ಟ್ ರೋ ನಂಬರ್ಸ್ ತಗೊಂಡಿಸಿ 3 ರೋ ತಗೊಂಡಿರ್ತೀನಿ. ಇಲ್ಲ ಅಷ್ಟೊಂದು ಕಾಮ, ಇಲ್ಲಿ 3 ತಗೊಂಡು ನಾನು ಜಾಸ್ತಿ ತಗೊಂಡಿದ್ದೆ ಅನ್ಸುತ್ತೆ, ಅದಕ್ಕೆ NA ಬಂತು. ನಾ ಹಿಂಗೂ ಕೂಡ ಸ್ಟ್ಯಾಕ್ ಅನ್ನ ಮಾಡಬಹುದು. ಓಕೆ ರೈಟ್. ಸೊ ಎಕ್ಸ್ ಲುಕ್ಅಪ್ ನಾಳೆ ನೋಡೋಣ, ಅದು ಯಾಕಂದ್ರೆ ನಾವು ವಿ ಲುಕ್ಅಪ್ ಎಲ್ಲ ಮಾಡಿಲ್ಲ, ಅದನ್ನ ನೋಡೋಣ. ನೆಕ್ಸ್ಟ್ ಟು ರೋ ಟು ಕಾಲಮ್, ಆಯ್ತಾ. ನೀವು ಈ ಒಂದು ಸಿನಾರಿಯೋ ನೋಡಿದ್ರೇನೋ ಗೊತ್ತಿಲ್ಲ, ಬಟ್ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ. ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಇಲ್ಲಿ 2 ಶೀಟಲ್ಲಿ ಒಂದೇ ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 2 ರೋಸ್ ಅಥವಾ 2 ಕಾಲಮ್ಸ್ ಅಂತ ಈ ರೀತಿ ನನಗೆ ಒಂದು ಟೇಬಲ್ ಇದೆ ಅಂತ ಇಟ್ಕೊಳ್ಳೋಣ. ಇದೆಲ್ಲ ಡೇಟಾ ನಂಗೆ ಹೆಂಗ್ ಬರ್ಬೇಕು ಅಂದ್ರೆ, ಈ ರೀತಿ ನಂಗೆ ರೋ ವೈಸ್ ಹಿಂಗೆ ಒಂದ್ರ ಕೆಳಗೊಂದು ಬರ್ಬೇಕು. ಇಡೀ ಟೇಬಲ್ ಡೇಟಾ ಒಂದ್ರ ಕೆಳಗೊಂದು ಬರ್ಬೇಕು, ಅಥವಾ ಈ ರೀತಿ ಕಾಲಮ್ ವೈಸ್ ಬರ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು 2 ರೋ ಅಂತ ಕೊಡ್ತೀನಿ, ಅರೇ ಸೆಲೆಕ್ಟ್ ಮಾಡ್ಕೋತೀನಿ, ಆಯ್ತಾ. ಕಾಮ ಇಗ್ನೋರ್ ಬ್ಲಾಂಕ್ಸ್ ಈ ತರದೆಲ್ಲ ಇರುತ್ತೆ. ನಾನೇನ್ ಮಾಡ್ತೀನಿ, ಎಲ್ಲಾ ವ್ಯಾಲ್ಯೂಸ್ ನನಗೆ ಬೇಕು, ಕಾಮ.
ಸ್ಕ್ಯಾನ್ ಬೈ ರೋ, ಸ್ಕ್ಯಾನ್ ಬೈ ಕಾಲಮ್ ಅಂತ ಇರುತ್ತೆ. ನಾನು ಸ್ಕ್ಯಾನ್ ಬೈ ರೋ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ಇಲ್ಲಿ ಒಂದು ರೋ ಅಲ್ಲಿ ನೋಡಿ ಈ ರೀತಿ ರೋ ಅಲ್ಲಿ ಬರುತ್ತೆ. ADGBEH ಅಂತ ಹಿಂಗ್ ಬಂತು. ಇದು ಸ್ಕ್ಯಾನ್ ಬೈ ರೋ, ಈ ರೀತಿ ಸ್ಕ್ಯಾನ್ ಆಗೋದು. ಇಲ್ಲಿ ಹೋಗ್ತೀನಿ, ಇವಾಗ ಏನ್ ಮಾಡ್ತೀನಿ, ಸ್ಕ್ಯಾನ್ ಬೈ ಕಾಲಮ್ ಅಂತ ಕೊಟ್ಬಿಡ್ತೀನಿ. ನೋಡಿ ಸ್ಕ್ಯಾನ್ ಬೈ ಕಾಲಮ್ ಅಂತ. ಈಗ ನೋಡಿ ABCD ಅಂದ್ರೆ ಹಿಂಗೆ ABCDEF ಈ ತರ. ಇದು ಟು ರೋ ಅಂದ್ರೆ ಒಂದು ರೋಗೆ ಕನ್ವರ್ಟ್ ಮಾಡೋದು. ಈ ಟು ಕಾಲಮ್ ಇಲ್ಲೇ ಕೊಟ್ಬಿಡ್ತೀನಿ, ಈಕ್ವಲ್ಸ್ ಟು ಕಾಲಮ್. ಆಯ್ತಾ? ಸೇಮ್ ಅದೇ ಅರೆ ಕಾಮ, ಕೀಪ್ ಆಲ್ ದ ವ್ಯಾಲ್ಯೂಸ್ ಕಾಮ, ಸ್ಕ್ಯಾನ್ ಬೈ ರೋ, ಸ್ಕ್ಯಾನ್ ಬೈ ಕಾಲಮ್. ಇದನ್ನ ಸ್ಕ್ಯಾನ್ ಬೈ ಕಾಲಮ್ ಅಂತಾನೆ ಕೊಡ್ತೀನಿ. ABCD ಈ ರೀತಿ ಬಂದ್ಬಿಡುತ್ತೆ. ನಿಮ್ಗೆ ಏನಾರ ಅಕಸ್ಮಾತ್ ಆಗಿ ಡೇಟಾ ಈ ತರ ಟೇಬಲ್ ವೈಸ್ ಇತ್ತು ಅಂದ್ರೆ ನೀವು ಆರಾಮಾಗಿ ಈ ರೀತಿ ಮಾಡಿ, ಟು ರೋ ಅಥವಾ ಟು ಕಾಲಮ್ ಅಂತ. ಓಕೆ, ಸೊ ಈ ರೀತಿ ತುಂಬಾ ಫಾರ್ಮರ್ಸ್ಗಳಿದೆ. ರ್ಯಾಪ್ ರೋಸ್ ಮತ್ತೆ ರ್ಯಾಪ್ ಕಾಲಮ್ಸ್ ಅಂತ. ಇದು ಬಂದು ನೋಡಿ ಈ ತರ ಡೇಟಾ ಇದ್ರೆ ನನಗೆ ರೋ ವೈಸ್ ಅಥವಾ ಕಾಲಮ್ ವೈಸ್ ಚೇಂಜ್ ಮಾಡ್ಕೋಬಹುದು. ರ್ಯಾಪ್ ರೋಸ್ ಅಥವಾ ರ್ಯಾಪ್ ಕಾಲಮ್ಸ್ ಅಂದ್ರೆ ಇವಾಗ ನೋಡಿ ನಂಗೆ ಡೇಟಾ ಈ ರೀತಿ ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಡೇಟಾ ಹೆಂಗಿದೆ ಅಂದ್ರೆ ನೋಡಿ ಇದು 10 ರೋಸ್ ಮತ್ತೆ ಈ 10 ರೋಸ್ ಇಲ್ಲಿ ಬರಬೇಕು. ಸೊ ಈ ರೀತಿ ನಂಗೆ ಅರೇಂಜ್ ಆಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ ನಾ ಏನ್ ಮಾಡ್ತೀನಿ, ಈಕ್ವಲ್ಸ್ ರ್ಯಾಪ್ ರೋಸ್ ಅಂತ ಕೊಟ್ಟಿರ್ತೀನಿ, ವೆಕ್ಟರ್ ಇದು ಸೆಲೆಕ್ಟ್ ಮಾಡ್ಕೊತೀನಿ, ಕಾಮ ರ್ಯಾಪ್ ಕೌಂಟ್ 10 ಅಂತ ಕೊಡ್ತೀನಿ. ಆಯ್ತಾ? ನೋಡಿ ರೋ ವೈಸ್ ಬಂದ್ಬಿಡ್ತೀವಿ ಈ ರೀತಿ. ಅಂದ್ರೆ 10 ರೋಸ್ ಇಲ್ಲಿ ಏನಾಯ್ತು ಅಂದ್ರೆ ರೋ ವೈಸ್ ನನಗೆ ಈ ತರ ಒಂದು. ಇದನ್ನೇ ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ರ್ಯಾಪ್ ಟು ಕಾಲಮ್ಸ್ ಅಂತ ಕೊಡ್ತೀನಿ. ವೆಕ್ಟರ್ ಅಂದ್ರೆ ಅರೆ ಅಷ್ಟೇ. ಆಯ್ತಾ? ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ 10 ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ ಚೇಂಜ್ ಆಗಿದೆ. ಈ ರೀತಿ. ಸೊ ಇವಾಗ ನಾನು ಇದನ್ನೆಲ್ಲ ಮ್ಯಾನ್ಯಲ್ ಆಗಿ ಕುತ್ಕೊಂಡು ಮುಂಚೆ ಎಲ್ಲ ನಾವು ಇದನ್ನ ಪ್ರೋಗ್ರಾಮ್ ಬರೀಬೇಕಾಗಿತ್ತು ಇದೆಲ್ಲ, ಅಥವಾ ಮ್ಯಾನ್ಯಲ್ ಆಗಿ ಇದೆಲ್ಲ ಕುತ್ಕೊಂಡು ಮಾಡ್ಬೇಕಾಗಿತ್ತು. ಈಗ ಫಾರ್ಮುಲಾನೇ ಬಂದ್ಬಿಟ್ಟಿದೆ, ಆರಾಮಾಗಿ ಇದನ್ನ ಮಾಡ್ಬೋದು. ಓಕೆ, ರೈಟ್. ನೆಕ್ಸ್ಟ್, ಒಂದು ಲಿಂಕ್ ಅಲ್ಲಿ ಇಮೇಜ್ ಕೂಡ ತಗೋಬಹುದು ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಲಿಂಕ್ ಇದೆ. ಆಯ್ತಾ? ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ಇಮೇಜ್ ಕೊಟ್ಬಿಟ್ಟು ಈ ಲಿಂಕ್ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಓಕೆ, ಈ ಲಿಂಕ್ ಅಲ್ಲಿ ನಂಗೆ ಇದನ್ನ ಎನೇಬಲ್ ಮಾಡ್ತೀನಿ. ಬರುತ್ತೆ, ರಿಫ್ರೆಶ್ ಮಾಡಬೇಕು. ಸೊ ಇಲ್ಲಿ ನಾವು ಲಿಂಕ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕ್ಲೋಸ್, ಸಾರಿ ಮತ್ತೆ ಓಪನ್ ಮಾಡ್ತೀನಿ. ಪಲ್ಸ್ ಇಮೇಜ್ ಸೋರ್ಸ್ ಹೋಗಲ್ಲ. ಬಟ್ ಈ ಇಮೇಜ್ ಇಲ್ಲಿ ಕೊಟ್ಬಿಟ್ಟು ಈ ಲಿಂಕ್ ಅನ್ನ ಕೊಟ್ರೆ ಮತ್ತೆ ಮಾಡ್ತೀವಿ. ಓಕೆ, ನೋಡಿ ಇಂಡಿಯಾ ಫ್ಲಾಗ್ ಬಂತು. ಇದೇ ರೀತಿ ನಮ್ಗೆ ಎಲ್ಲಾ ಕಂಟ್ರಿದು ಫ್ಲಾಗ್ ಬೇಕಂದ್ರೆ ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್, ಆಯ್ತಾ, ಇಮೇಜ್ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಇದೆಯಲ್ಲ ಇದು, ಇದೇ ವ್ಯಾಲ್ಯೂ ಕಾಪಿ ಮಾಡ್ಕೊಳ್ಳೋಣ. ರೈಟ್? ಸೊ ಇಲ್ಲಿ ಏನ್ ಮಾಡ್ತೀನಿ, ಈಕ್ವಲ್ಸ್ ಇಮೇಜ್, ಆಯ್ತಾ, ಸೋರ್ಸ್ ಬಂದು ನಾನು ಇದನ್ನ ಕೊಡ್ತೀನಿ ಇಲ್ಲಿ, ಕ್ಲೋಸ್ ಬ್ರಾಕೆಟ್ ಇಂಟು. ನೋಡಿ ಇಂಡಿಯಾ ಫ್ಲಾಗ್ ಬಂತು. ನನಗೆ ಇವಾಗ ಇಲ್ಲಿರೋ ಎಲ್ಲಾ ಕಂಟ್ರಿ ವ್ಯಾಲ್ಯೂಸ್ ಬೇಕು ನನಗೆ, ಅಂದ್ರೆ ಎಲ್ಲಾ ಕಂಟ್ರಿದು ಫ್ಲಾಗ್ ಬೇಕು. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಂಡಿಯಾ ಅಂತಿದೆಯಲ್ಲ ಇದು ನೋಡಿ ಡಿಲೀಟ್ ಮಾಡ್ಬಿಡ್ತೀನಿ. ಡಬಲ್ ಕೊಟ್ಬಿಟ್ಟು %, ಈ ಆಂಡ್ ಸಿಂಬಲ್ ಕೂಡ ಕಾನ್ಕೆಟಿನೇಟ್ ತರ ವರ್ಕ್ ಆಗುತ್ತೆ.
ಈ ವ್ಯಾಲ್ಯೂ ರೆಫರ್ ಮಾಡ್ಬಿಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ಅಲ್ಲಿ ಇಂಡಿಯಾ ಅಂತ ಏನ್ ತೆಗ್ದಿದ್ದೆ, ಆ ಇಂಡಿಯಾ ಇಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಆ್ಯಂಡ್ ಸಿಂಬಲ್ ಕೊಟ್ಬಿಟ್ಟು ನೋಡಿ ಈ ರೀತಿ ನಾನು ಟೆಕ್ಸ್ಟ್ ಅನ್ನ ಮಾಡ್ತೀನಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಈ B4 ಇದೆಯಲ್ಲ, ಇದು ಎಂಟರ್ ಅಂತ ಕೊಟ್ರೆ ನನಗೆ ಈ ಒಂದು ಕಂಪ್ಲೀಟ್ ಇಲ್ಲಿ ಏನಿದೆ ವ್ಯಾಲ್ಯೂ ಅದೇ ಬರುತ್ತೆ. ಈಗ ನೋಡಿ ನಾನು ಕೆಳಗಡೆ ಕಾಪಿ ಮಾಡಿದ್ರೆ ಇಲ್ಲಿ ಈ B5 ಇದೆಯಲ್ಲ, ಈ B5 ವ್ಯಾಲ್ಯೂ ತಗೊಳುತ್ತೆ. ಅಂದ್ರೆ ಅಫ್ಘಾನಿಸ್ತಾನ್ ಫ್ಲಾಗ್. ಈಗ ನಾನು ಇದ್ರ ಫುಲ್ ಕೆಳಗಡೆ ಕಾಪಿ ಮಾಡಿದ್ರೆ ಎಲ್ಲಾ ಕಂಟ್ರಿ ಫ್ಲಾಗ್ಸು ಆಟೋಮೆಟಿಕ್ ಬರುತ್ತೆ. ಯಾಕೆಂದ್ರೆ ನಾನಿಲ್ಲಿ ಆ ಕಂಟ್ರಿದು ನೇಮ್ ಅನ್ನ ಇಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಸೊ ಈ ರೀತಿ ನಾವು ಇಮೇಜ್ ಅನ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಇಮೇಜ್ ಅನ್ನ ಕೊಡ್ಬೋದು. ಬಟ್ ಏನಂದ್ರೆ ಲಾಸ್ಟ್ ಅದು JPEG ಅಂತ ಇರಬೇಕು ಅಥವಾ PNG ಅಂತ ಇರಬೇಕು. ಆಯ್ತಾ? ನೀವು ಸುಮ್ಮನೆ ಯಾವುದೋ ಲಿಂಕ್ ಕೊಟ್ಟರೆ ಅದು ಬರಲ್ಲ. ಸೊ ಆದಷ್ಟು ಈ JPEG, JPEG ಅಥವಾ PNG ಅಂತ ಇರಬೇಕು. ಓಕೆ? ಸೊ ಈ ರೀತಿ ಇದ್ದಾಗ ನಾನು ವೆಬ್ಸೈಟ್ ಇಂದ ಒಂದು ಇಮೇಜ್ ಅನ್ನ, ಯಾವುದೇ ಇಮೇಜ್ ಇದ್ರು ನಾನು ಅದನ್ನ ಇಲ್ಲಿ ತಗೋಬಹುದು. ರೈಟ್? ಸೊ ನೆಕ್ಸ್ಟ್ ಬಂದು ಇದೆಲ್ಲ ಏನಷ್ಟು ಇಂಪಾರ್ಟೆಂಟ್ ಅಲ್ಲ. ಟೇಕ್, ಡ್ರಾಪ್ ಅಂದ್ರೆ ಅಕಸ್ಮಾತ್ ಆಗಿ ನೋಡಿ ತೋರಿಸ್ತೀನಿ ಏನು ಅಂತ. ಟೇಕ್ ಬಂದು ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಅರೆ ತಗೋತೀನಿ. ಆಯ್ತಾ? ಈ ಒಂದು ಅರೆಯಲ್ಲಿ ನನಗೆ ಒಂದು 3 rows ಮತ್ತೆ 3 columns ಅಷ್ಟೇ ಬೇಕು. ನೋಡಿ 3 rows ಮತ್ತೆ 3 columns ಅಂದ್ರೆ ಇಲ್ಲಿಂದ 3 row ಮತ್ತೆ 3 ಕಾಲಮ್ ಎಷ್ಟೇ ತಗೋತೀನಿ. ಡ್ರಾಪ್ ಅಂತಂದ್ರೆ ಸೇಮ್ ಡ್ರಾಪ್ ಅರೆ ತಗೋತೀನಿ. ಆಯ್ತಾ? ನೋಡಿ 3 row ಡ್ರಾಪ್ ಮಾಡ್ಬೇಕು ಇಲ್ಲಿಂದ ಇಲ್ಲಿಗೆ. ಆಯ್ತಾ? 3 ಕಾಲಮ್ ಡ್ರಾಪ್ ಮಾಡ್ಬೇಕು. ಈಗ ನೋಡಿ ಎಂಟರ್ ಅಂತ ಕೊಟ್ರೆ ಈ 3 row ಹೊರಟೋಗುತ್ತೆ ಮತ್ತೆ 3 ಕಾಲಮ್ ಹೊರಟೋಗುತ್ತೆ ಇಲ್ಲಿಂದ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ತಗೊಳುತ್ತೆ. ನೋಡಿ ಆ ರೀತಿ ಸೇಮ್ ಅದೇ ತರ ಚೂಸ್. ನನಗೆ ಇವಾಗ ಇಲ್ಲಿ ಹೋಗ್ಬಿಟ್ಟು ಚೂಸ್ ರೋಸ್ ಅಂತ ಕೊಡ್ತೀನಿ ಅಥವಾ ಚೂಸ್ ಕಾಲಮ್. ಲೆಟ್ಸ್ ಸೇ ಚೂಸ್ ರೋಸ್ ಅಂತ ಅರೆ. ಆಯ್ತಾ? ನೋಡಿ ಇಲ್ಲಿ ಇವಾಗ ಇದು ತಗೋತೀನಿ. ಈ ಅರೆಯಲ್ಲಿ ನನಗೆ ಫಸ್ಟ್ ರೋ ಬೇಕು, 3ನೇ ರೋ ಬೇಕು, 5ನೇ ರೋ ಬೇಕು, 8ನೇ ರೋ ಬೇಕು. 8 ನೋಡಿ ಅಷ್ಟೇ ರೋಸ್ ಬರುತ್ತೆ. ಸೊ ಅದೇ ರೀತಿ ಚೂಸ್ ಕಾಲಮ್ಸ್ ಅಂದ್ರೆ ಇವಾಗ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಚೂಸ್ ಕಾಲಮ್ಸ್ ಅರೆ ನಮಗೆ ಫಸ್ಟ್ ಕಾಲಮ್ ಬೇಕು, 3ನೇ ಕಾಲಮ್ ಬೇಕು, ಮತ್ತೆ 5ನೇ ಕಾಲಮ್ ಬೇಕು. ಆ 3 ಕಾಲಮ್ ಅಷ್ಟೇ ಬರುತ್ತೆ. ಸೊ ಈ ರೀತಿ ಎಕ್ಸ್ಪ್ಯಾಂಡ್ ಇದೇನಂತ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ರೆಫರೆನ್ಸ್ ಕೊಡುವಂಥದ್ದು. ಫಾರ್ಮುಲಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಷ್ಟೇ. ಬಟ್ ಈಗ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟು ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಬಟ್ ಇದರಲ್ಲಿ ನಾನು ನಿಮಗೆ ಸಾರ್ಟ್ ಬೈ ಮತ್ತೆ ಫಿಲ್ಟರ್, ಸೊ ಇದು ಸಾರ್ಟ್, ಸೊ ಇಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದು ಬಿಟ್ಟು ಇನ್ನ ಎಕ್ಸ್ ಲುಕಪ್ ಕೂಡ ನಾನು ಹೇಳಿದೆ. ಇದನ್ನ ನಾನು ನಿಮಗೆ ನಾಳೆ ಬಿ ಲುಕಪ್ ಎಕ್ಸ್ ಲುಕಪ್ ಎಲ್ಲ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ನಿಮಗೆ ಇಲ್ಲಿ ಸಾರ್ಟಿಂಗ್, ಫಿಲ್ಟರಿಂಗ್ ಜೊತೆಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮತ್ತೆ ನಂಬರ್ ಫಾರ್ಮ್ಯಾಟಿಂಗ್, ಪೈವಟ್ ಟೇಬಲ್ಸ್, ಚಾರ್ಟ್ಸ್ ಇದೆಲ್ಲ ನಾಳೆ ಮಾಡೋಣ. ಸೊ ಏನ್ ಮಾಡೋಣ ಅಂದ್ರೆ ಇದಿಷ್ಟುವೆ ನಾವು ಒಂದು ಪ್ರಾಜೆಕ್ಟ್ ತರ ವರ್ಕ್ ಮಾಡೋಣ. ಅಂದ್ರೆ ಒಂದು ರಿಪೋರ್ಟ್ಸ್ ಅನ್ನ ಮಾಡೋ ರೀತಿ. ಇಲ್ಲಾಂದ್ರೆ ಏನಾಗ್ತಂದ್ರೆ ನಾನು ಅದಕ್ಕೆ ಸಪ್ರೇಟ್ ಒಂದು ಡ್ಯಾಶ್ ಬೋರ್ಡ್ ಮಾಡ್ಬೇಕು ಅಂದ್ರೆ ಟೈಮ್ ಹಿಡಿತು. ಏನ್ ಮಾಡೋಣ ಅಂದ್ರೆ ಡೇಟಾ ತಗೊಂಡು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಅಲ್ಲಿ ಪೈವಟ್ ಟೇಬಲ್ ಕಲಿಯೋಣ. ಪವರ್ ಕ್ವೆರಿ ಎಡಿಟರ್ ಅನ್ನ ತಗೊಳ್ಳೋಣ, ಅಲ್ಲಿ ಯಾವ ರೀತಿ ಡೇಟಾನ ಮಾಡಿಫೈ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಚಾರ್ಟ್ಸ್ ನ ಕ್ರಿಯೇಟ್ ಮಾಡಿಕೊಂಡು ಒಂದು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಅಲ್ಲಿ ಯಾವ್ದೆಲ್ಲ ಕ್ಯಾಲ್ಕುಲೇಷನ್ಸ್ ನಾನು ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಆ ರೀತಿ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಅದಕ್ಕೆ ಕಲ್ಯಾಣ. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್, ನಂಬರ್ ಫಾರ್ಮ್ಯಾಟಿಂಗ್, ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ಸ್ ಇದನ್ನ ಒಂದು 20-30 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು. ಇದನ್ನ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾವು ಒಂದು ಪ್ರಾಜೆಕ್ಟ್ ತಗೊಂಡು ಅದರಲ್ಲಿ ಇದನ್ನ ವರ್ಕ್ ಮಾಡೋಣ. ಓಕೆ? ಸೊ ಅಲ್ಲಿ ನಮಗೆ ಈ ವಿ ಲುಕಪ್ ಎಸ್ ಲುಕಪ್ ಏನಾದ್ರು ಅಕಸ್ಮಾತ್ ಮಾಡ್ಬೇಕು ಅಂತ ಬಂದಾಗ ಅದನ್ನು ಕೂಡ ನಾನು ನಿಮಗೆ ಅಲ್ಲೇ ತೋರಿಸ್ತೀನಿ. ರೈಟ್? ಓಕೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಕೆಲವೊಂದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ, ಅದನ್ನ ನಾನು ನಾಳೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಜಸ್ಟ್ ಇನ್ ಕೇಸ್ ನಾಳೆನೂ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ನನ್ಗೆ ಇನ್ನ ಟೈಮ್ ಇದೆ. ಸೊ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಪವರ್ BI ಕೂಡ ಆಲ್ಮೋಸ್ಟ್ ಸೇಮ್ ಎಕ್ಸೆಲ್ ತರನೇ ಇರುತ್ತೆ. ಸೊ ಅಲ್ಲೂ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನೂ ಟೈಮ್ ಇದೆ ನಮಗೆ.
ಓಕೆ, ಸೊ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಜೊತೆಗೆ ಎಲ್ಲ ವಿಡಿಯೋಸ್ಗಳು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಸೊ ಈ ಒಂದು ವಿಡಿಯೋಸ್ ನಾನು ನಿಮಗೆ ಆ್ಯಪಲ್ಲಿ ಒಂದು ಸಪರೇಟ್ ಕೋರ್ಸ್ ಥರ ನೋಟ್ ಅದನ್ನು ನಿಮ್ಗೆ ಕೊಡ್ತೀನಿ. ಸೊ ಅಲ್ಲಿ ನಿಮಗೆ ಇದೆಲ್ಲ ಮೆಟೀರಿಯಲ್ಸ್ ಆಕ್ಸೆಸ್ ಎಲ್ಲ ಸಿಗುತ್ತೆ. ನಾನು ನಿಮಗೆ ಅಲ್ಲಿ ಇದನ್ನು ಇನ್ನೂ ಪೋಸ್ಟ್ ಮಾಡಿಲ್ಲ, ಖಂಡಿತ ನಾನು ನಿಮಗೆ ಆ ಲಿಂಕನ್ನು ಕಳಿಸ್ತೀನಿ, ನೀವು ಅದನ್ನು ಲಾಗಿನ್ ಆಗ್ಬೋದು. ಸೊ ನಾನು ಯಾವುದೇ ಚಾರ್ಜಸ್ ಮಾಡೋಕ್ಕೆ ಹೋಗಲ್ಲ, ನಾನು ಬೇರೆ ಏನೋ ಪ್ಲ್ಯಾನ್ಸ್ ಇತ್ತು, ಬಟ್ ಎನಿವೇಸ್ ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಹಂಗಾಗಿ ಆದ್ರಿಂದ ನಮ್ಗೇನು ಅಷ್ಟೊಂದು ಕಲೆಕ್ಷನ್ಸ್ ಏನಾಗಲ್ಲ. ಸೊ ಅಕಸ್ಮಾತ್ ಏನಾದ್ರೆ ಆ ಬುಕ್ಸ್ ಏನು ಕೊಡಬೇಕು ಅಂತಿದೀವಿ ಅದನ್ನು ನಾನು ಕೊಟ್ಕೋತೀನಿ. ನಿಮಗೆ ಈ ಒಂದು ವಿಡಿಯೋಸನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಅದನ್ನು ಕೊಡ್ತೀನಿ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ. ಅದು ಆ್ಯಪಲ್ಲೇ ನಾನು ಕೋರ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡಿ ಮೆಟೀರಿಯಲ್ಸನ್ನು ನಾನು ಕೊಡ್ತೀನಿ. ಓಕೆ ರೈಟ್. ಸೊ ಕ್ವಿಕ್ಕಾಗಿ 1 ನಿಮಿಷ ನಿಮ್ಮ ಟೈಮನ್ನು ತಗೋತೀನಿ. ಕ್ಲೋಸ್ ಮಾಡೋಕ್ಕೂ ಮುಂಚೆ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳಿ, ಇಲ್ಲ ಮೆಸೇಜ್ ಮಾಡಿ. ಅದಾದಮೇಲೆ ನಾಳೆ ನಿಮಗೆ ನಾನು ಸಿಗ್ತೀನಿ. ಬಟ್ ಒಂದಂತೂ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಫಾಸ್ಟ್ ಹೋಗ್ಲೇಬೇಕು ನಾನು, ಯಾಕಂದರೆ ಅಷ್ಟೊಂದು ಕಂಟೆಂಟ್ಸನ್ನು ನಾನು ಕವರ್ ಮಾಡಲೇಬೇಕು. ಇಲ್ಲ ಅಂದರೆ ಸುಮ್ಮನೆ ಬೇರೆ ವೆಬಿನಾರ್ಸ್ ಥರ ನಿಮ್ಗೆ 1-2 ಟಾಪಿಕ್ ತೊಗೊಂಡು 2 ಅವರ್ 3 ಅವರ್ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರಲ್ಲ, ಆ ಥರ ಮಾಡೋದು ನನಗೆ ಇಷ್ಟ ಆಗಲ್ಲ. ಓಕೆ ರೈಟ್. ಸೊ ಥ್ಯಾಂಕ್ ಯು ಪಂಪನಗೌಡ, ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕುಮಾರಸ್ವಾಮಿ. ಓಕೆ, ಸಂಜಯ್ ಏನೋ ಕೇಳಿದ್ದಾರೆ, ಸರ್ ಟೆಕ್ಸ್ಟ್ ಜಾಯಿನ್ ಟೆಕ್ಸ್ಟ್ ಆಫ್ಟರ್ ಟೆಕ್ಸ್ಟ್ ಬಿಫೋರ್ ಫಾರ್ಮುಲಾ ಯೂಸ್ ಮಾಡೋವಾಗ ಡೈಲಿ ಮೀಟರ್ ಯೂಸ್ ಮಾಡ್ತೀವಿ ಅಲ್ವಾ, ಸ್ಪೇಸ್ ಕನ್ಸಿಡರ್ ಮಾಡಿ ವರ್ಕ್ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು ಸಂಜಯ್, ಸ್ಪೇಸ್ ಕೊಡ್ಬೇಕಷ್ಟೇ ಅವಾಗ. ಸಿದ್ದರಾಜು, ಮೋಹನ್, ಪ್ರದೀಪ್, ಥ್ಯಾಂಕ್ ಯು. ನೋಡಿ ಇವಾಗ ಇದೆಯಲ್ಲ, ಇಲ್ಲಿ ನಿಮಿಷ ಟೆಕ್ಸ್ಟ್ ಜಾಯಿನ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಅಕಸ್ಮಾತ್ ನಂಗೆ ಸ್ಪೇಸ್ ಬೇಕಂದ್ರೆ ಈ ರೀತಿ ಕೊಡಬೇಕು. ನೋಡಿ ಇಲ್ಲಿರುತ್ತಲ್ಲ, ಇದು ಈ ರೀತಿ ಸ್ಪೇಸ್ ಕೊಡಿ ಸಾಕು. ನೋಡಿ ಸ್ಪೇಸ್ ಬರುತ್ತೆ. ಟೆಕ್ಸ್ಟ್ ಬಿಫೋರ್ ಅಕಸ್ಮಾತ್ ಇಲ್ಲಿ ಸ್ಪೇಸ್ ನೋಡಿ, ಇಲ್ಲಿ ಏನ್ ಡಿಲಿಮಿಟರ್ ಇರುತ್ತೆ ಅದೇ ತಗೋಬೇಕು ನಾವು, ಆಯ್ತಾ? ಈ ತರ ಸ್ಪೇಸ್ ಇದ್ರೆ ಅವಾಗ ನಾನು ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಪೇಸ್ ಕೊಡಬೇಕು. ಅವನು ಈ ರೀತಿ ಹೋಗುತ್ತೆ, ಸ್ಪೇಸ್ ಕೊಡು. ಮೊಹಮ್ಮದ್ ಅಯಾನ್, ಲೋಹಿತ್, ನಿಖಿಲ್, ಸಂದೀಪ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಚಂದನ್, ಥ್ಯಾಂಕ್ ಯು. ಅರುಣ್, ಥ್ಯಾಂಕ್ ಯು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾಳೆ ಇನ್ನು ಡ್ಯಾಶ್ ಬೋರ್ಡ್ಸ್ ಎಲ್ಲ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ತುಂಬ ಈಸಿಗೆ ಸ್ಲೈಸರ್ಸ್ ಮತ್ತು ಟೈಮ್ ಲೈನ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಡ್ಯಾಶ್ ಬೋರ್ಡ್ಸನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಯಾವ ರೀತಿ ಎಲ್ಲ ಡಿಸೈನ್ಸ್ ಮಾಡ್ಬೋದು, ಫಾರ್ಮ್ಯಾಟಿಂಗ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಓಕೆನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ನಾಳೆ ಸಿಗ್ತೀನಿ. ನಾಳೆ ಆದಷ್ಟು ನಿಮಗೆ ರೆಕಾರ್ಡಿಂಗ್ಸ್ಗೆ ಕೋರ್ಸ್ ಒಂದು ಕ್ರಿಯೇಟ್ ಮಾಡಿ ನಿಮ್ಗೆ ಕೊಡ್ತೀನಿ. ನೀವು ಅದಕ್ಕೆ ಲಾಗಿನ್ ಆಗಿ ಅಲ್ಲಿ ವಿಡಿಯೋಸನ್ನು ನೋಡ್ಕೋಬೋದು. ಓಕೆನಾ? ರೈಟ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಶುಭರಾತ್ರಿ. ನಾಳೆ ಸಿಗ್ತೀನಿ. ಬಾಯ್. Thank you, sir. Thank you so much. Thank you.